ವಿಜಯಲಕ್ಷ್ಮಿ ಸ್ಟಾರ್ಟ್ ಆಯ್ತು ನೋಡ್ರಿ. ಹ್ಞೂನ್ರಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನನಗಿಂತ ಕಿರಿಯರಿಲ್ಲ. ಸ್ಟಾರ್ಟ್ ಆಗಿದೆ ರೀ. ಮೇಡಮ್ ನಿಮ್ ಮೈಕ್ ಮ್ಯೂಟ್ ಆಗಿದೆ ನೋಡ್ರಿ. ದುರ್ಗಿ ಮೇಡಮ್ ಮೈಕ್ ಮ್ಯೂಟ್ ಆಗಿದೆ ನೋಡಿ. ಇಲ್ಲ, ಕ್ಲಿಯರ್ ಐತ್ರಿ. ಅದು ದಾನಮದಿ ಕ್ಲಿಯರ್ ಐತಿ, ವಿಜಯಲಕ್ಷ್ಮಿ ಕ್ಲಿಯರ್ ಇದೆ. ಸ್ಟಾರ್ಟ್ ಮಾಡಿ ವಿಜಯಲಕ್ಷ್ಮಿ. ಸ್ಟಾರ್ಟ್ ಮಾಡಂದ್ರಿ ಸರ್? ಹಾ, ಮಾಡಮ್ಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಎನಗಿಂತ ಕಿರಿಯರಿಲ್ಲ, ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿಬ್ಬ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಬಳಗದೊಂದಿಗೆ ಅಂತರ್ಜಾಲ ವೇದಿಕೆಯ ಮೂಲಕ ನಡೆಯುವ ಇಂದಿನ ವಚನಕಾರರ ಪರಿಚಯ ಹಾಗೂ ವಚನ ವಿಶ್ಲೇಷಣೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಮೊದಲಿಗೆ ಈ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಆರಂಭಿಸಬೇಕೆಂದು ಶರಣಿ ಸುಧಾ ಕಬ್ಬೂರ್ ಅಕ್ಕನವರಲ್ಲಿ ಕೇಳಿಕೊಳ್ಳುತ್ತೇನೆ. ಸುಧಾ ಕಬ್ಬೂರ್ ಮೇಡಮ್. ಇದೀನಿ ಅಕ್ಕ, ಇದೀನ್ರಿ. ಸ್ಟಾರ್ಟ್ ಮಾಡಿ. ಧನ್ಯವಾದಗಳು. ಈಗ ಒಂದು ಬಸವಣ್ಣವರ ವಚನ. ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಸ್ವಾಮಿ ನೀನು ಶಾಶ್ವತ ನೀನು. ಮಹಾದೇವ 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 ಮಹಾದೇವ, ಇಲ್ಲಿಂದ ಮುಂದೆ ಶಬ್ದವಿಲ್ಲ, ಇಲ್ಲಿಂದ ಮುಂದೆ ಶಬ್ದವಿಲ್ಲ, ಸ್ವಾಮಿ ನೀನು ಶಾಶ್ವತ ನೀನು. ಪಶುಪತಿ ಜಗಕ್ಕೆ ಏಕೈಕ ದೇವ, ಪಶುಪತಿ ಜಗಕ್ಕೆ ಏಕೈಕ ದೇವ, ಸ್ವರ್ಗ ಮಧ್ಯ ಪಾತಾಳ, ಸ್ವರ್ಗ ಮಧ್ಯ ಪಾತಾಳ, ಒಬ್ಬನೇ ದೇವ ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕೂಡಲ ಸಂಗಮ ದೇವ, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಮಹಾದೇವ 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 ಮಹಾದೇವ, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು, ಸ್ವಾಮಿ ನೀನು, ಸ್ವಾಮಿ ನೀನು ಶಾಶ್ವತ ನೀನು. ನನಗೆ ವಚನ ಪ್ರಾರ್ಥನೆ ಮಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಶರಣಾರ್ಥಿಗಳು ಹಾಗೂ ಹೃತ್ಪೂರ್ವಕ ಧನ್ಯವಾದಗಳು. ಇಂಪಾಗಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಅಕ್ಕನವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸ್ವಾಗತ, ಪ್ರಾಸ್ತಾವಿಕ ನುಡಿಗಳು ಹಾಗೂ ಇಂದಿನ ವಚನ ವಿಶ್ಲೇಷಣೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿರುವ ಶರಣರ ಪರಿಚಯವನ್ನು ಶರಣಿ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ನಡೆಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶಿವಶರಣರನ್ನು ಹೃನ್ಮನಗಳಲ್ಲಿ ನೆನೆಯುತ್ತಾ ಗುರು ಬಸವಣ್ಣನವರನ್ನು ರಾಜ್ಯದ ಸಾಂಸ್ಕೃತಿಕ ನಾಯಕನೆಂದು ಅಧಿಕೃತವಾಗಿ ಘೋಷಣೆ ಹೊರಡಿಸಿದಂತಹ ಈ ಸುಸಂದರ್ಭದಲ್ಲಿ ಒಂದು ಗೂಗಲ್ ಮೀಟ್ ಅನ್ನು ನಾವೆಲ್ಲರೂ ಅಂತರ್ಜಾಲದಲ್ಲಿ ವೀಕ್ಷಿಸ್ತಾ ಇದ್ದೀವಿ. ಈ ಅಂತರ್ಜಾಲದಲ್ಲಿ ಭಾಗವಹಿಸಿದ ನಾಡಿನ ಸಮಸ್ತ ಶರಣು ಮನಸ್ಸುಗಳಿಗೆ ಹಾಗೂ ಬಸವಾಭಿಮಾನಿಗಳಿಗೆ ಸ್ವಾಗತ ಹಾಗೂ ಶರಣಾರ್ಥಿಗಳು. ಇದೀಗ ಸುಶ್ರಾವವಾಗಿ ವಚನ ಪ್ರಾರ್ಥನೆಗೈದ ಸುಧಾ ಕಬ್ಬೂರ್ ಅವರಿಗೂ
ಹಾಗೂ ಸದಾ ನಮ್ಮ ಒಟ್ಟು ಶಕ್ತಿಯಾಗಿ ನಮ್ಮ ಬೆನ್ನ ಹಿಂದೆ ನಿಂತಿರುವಂತಹ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೂ ಹಾಗೂ ವಚನ ಮಂಗಳ ಮಾಡಲಿರುವ ಶರಣೆ ಲಲಿತಾ ಅಂಗಡಿಯವರಿಗೂ ಶರಣಾರ್ಥಿಗಳು. ಸ್ವಾಗತ ಸುಸ್ವಾಗತ ಮೇಡಮ್. ಕಾರ್ಯಕ್ರಮದ ನಿರ್ವಹಣೆಯನ್ನ ವಿಜಯಲಕ್ಷ್ಮಿ ಕಲ್ಬುರ್ಗಿ ಅವರು ಮಾಡ್ತಾ ಇದ್ದಾರೆ. ಅವರಿಗೂ ಸ್ವಾಗತ ಹಾಗೂ ಶರಣಾರ್ಥಿಗಳು. ಇನ್ನು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಉಪನ್ಯಾಸಕಾರರಾಗಿ ಭಾಗವಹಿಸುತ್ತಿರುವಂತಹ ಡಾಕ್ಟರ್ ವೀರಾಕ್ಷಿ ವಿವೇಕಿಯವರಿಗೂ ಹಾಗೂ ಡಾಕ್ಟರ್ ಶರಣಮ್ಮ ಗೋರೆಬಾಳ್ರವರಿಗೂ ಸ್ವಾಗತ ಹಾಗೂ ಶರಣಾರ್ಥಿಗಳು. ಸಂಯೋಜಕರಾಗಿ ವಹಿಸಿರುವಂತಹ ಡಾಕ್ಟರ್ ಶುಭಾರಾಣಿ ಕಡಪಟ್ಟಿಯವರಿಗೂ, ಶರಣೆ ಇಂದಿರಾ ಮೂಟೆಬೆನ್ನೂರವರಿಗೂ, ಶರಣ ಎಂಬಿ ಬಿರಾದಾರ್ ಅವರಿಗೂ, ಶರಣೆ ವಿಜಯಗೌಡ ಮುಂಬೈಯವರಿಗೂ, ಶಾರದಾ ಅಂಬೆ ಸಂಘಿಯವರಿಗೂ ಹಾಗೂ ಶರಣ CB ಗಾಣಿಗೇರ್ ಮುಂಬೈಯವರಿಗೂ ಆದರದ ಸ್ವಾಗತ ಹಾಗೂ ಶರಣಾರ್ಥಿಗಳು. ಎಂದಿನಂತೆ ತಾಂತ್ರಿಕ ಸಹಾಯವನ್ನ ನೀಡ್ತಾ ಇರುವಂತಹ ಡಾಕ್ಟರ್ ದಾನಮ್ಮ ಜಳಕಿಯವರಿಗೂ, ಸಂಘಟಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸುಜಾತಾ ಪಾಟೀಲ್ ರವರಿಗೂ, ಶರಣೆ ಸುಧಾ ಪಾಟೀಲ್ ಅವರಿಗೂ ಸ್ವಾಗತ ಹಾಗೂ ಶರಣಾರ್ಥಿಗಳು. ಇನ್ನು ಮುಂದೆ ಸಂವಾದದಲ್ಲಿ ಭಾಗವಹಿಸುವ ಎಲ್ಲ ಶರಣರನ್ನು ನಾನು ಸ್ವಾಗತಿಸುತ್ತೇನೆ ಹಾಗೂ ಅವರೆಲ್ಲರಿಗೂ ಶರಣಾರ್ಥಿ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಹಾಗೂ ಶರಣಾರ್ಥಿಗಳನ್ನ ಹೇಳಿ ಇಂದಿನ ಈ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನ ಮಾತನಾಡಲು ನಾನು ಇಲ್ಲಿ ಇಚ್ಛಿಸ್ತೇನೆ. ಬಸವೋತ್ತರ ಯುಗದ ಇಬ್ಬರು ವಚನಕಾರರನ್ನು ಕುರಿತು ನಮ್ಮ ಇಂದಿನ ಉಪನ್ಯಾಸಕಿಯರು ಮಾತಾಡಲಿದ್ದಾರೆ. 3000 ಮುಕ್ತಿ ಮುನಿ ಅನ್ನುವಂಥ ಬಸವೋತ್ತರ ಯುಗದ ಶರಣರನ್ನ ಕುರಿತು ಡಾಕ್ಟರ್ ವೀರಾಕ್ಷಿ ವಿವೇಕಿಯವರು ಈ 3000 ಮುಕ್ತಿ ಮುನಿ ಅವರು ಸುಮಾರು 101 ವಚನಗಳನ್ನ ಬರೆದಿದ್ದಾರೆ. ಹಾಗೆ ಎರಡನೇ ಉಪನ್ಯಾಸಕಿಯರಾಗಿ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರು ಹೇಮಗಲ್ಲ ಹಂಪ ಅವರನ್ನ ಕುರಿತು ಮಾತನಾಡಲಿದ್ದಾರೆ. ಅವರು ಸುಮಾರು 302 ವಚನಗಳನ್ನ ಬರೆದಿದ್ದಾರೆ. ಇಬ್ಬರದು ಕಾಲಮಾನ 16ರಿಂದ 18 ಶತಮಾನದಲ್ಲಿ ಬಾಳಿ ಬದುಕಿದಂತಹ ಶರಣರು ಅಂತ ಹೇಳ್ಬಹುದು. ನಾವು ಈ 3000 ಮುಕ್ತಿ ಮುನಿ ಇವರು ಸರ್ವಾಚಾರ ಸಾರಾಮೃತ ಸುಧೆ ಅನ್ನುವಂತಹ ಗ್ರಂಥವನ್ನ ಬರೆದಿದ್ದಾರೆ. ಈ ರೇವಣ ಸಿದ್ಧಲಿಂಗ ದೇಶಿಕ ಎಂಬವರು ಇವರ ಶಿಷ್ಯರು. ಆ ಶಿಷ್ಯನಿಗೆ ತಮ್ಮ ವಚನಗಳನ್ನ ಬೋಧಿಸಿದ ರೀತಿಯಾಗಿ ಬರೆದಿದ್ದಾರೆ. ತೋಂಟದ ಸಿದ್ಧಲಿಂಗ ಯತಿಗಳ ಪರಂಪರೆಗೆ ಸೇರಿದವರು ಈ 3000 ಮುಕ್ತಿ ಮುನಿಗಳು. ತಮ್ಮ ವಚನಗಳಲ್ಲಿ ಅವರು ತಂಬಾಕು, ಚಿರುಮೆ, ಬಾಜಾರ, ರೊಕ್ಕ ಮುಂತಾದ ತುಂಬಾ ಸಡಿಲವಾದಂತಹ ಪದಗಳನ್ನ ಅವರು ಉಪಯೋಗಿಸಿರುವುದರಿಂದ ಅವರ ಕಾಲಮಾನ, ಯಾಕಂದ್ರೆ ಬಸವೋತ್ತರ ಯುಗದ ಕಾಲ 16ರಿಂದ 18 ಹೊತ್ತ, ಆ ಯುಗದಲ್ಲಿ ನಾವು ಇಂತಹ ಪದಗಳನ್ನ ಬಳಸಿದ್ದು ಕಾಣ್ತೀವಿ. ಅದಕ್ಕೆ ಅವರು ನಿಶ್ಚಿತವಾಗಿಯೂ 18ನೇ ಶತಮಾನಕ್ಕೆ ಸೇರಿರಬಹುದೆಂಬ ಊಹೆಗೆ ಹೆಚ್ಚು ಒತ್ತು ಬರ್ತದ. ಅವರು ನೇರವಯ್ಯ ಪ್ರಭು ಮಹಾಂತ ಸಿದ್ಧ ಮಲ್ಲಿಕಾರ್ಜುನ ಲಿಂಗೇಶ್ವರ ಎಂಬುದಂಥ ಒಂದು ಅಂಕಿತ ನಾಮದೊಂದಿಗೆ ಅವರು ತಮ್ಮ 101 ವಚನಗಳನ್ನ ಬರೆದಾರ. 101 ವಚನಗಳಲ್ಲಿ ನಾವು ಹೆಚ್ಚಾಗಿ ವೀರಶೈವ ಆಚರಣೆಗಳನ್ನ ಸಂಗ್ರಹ ರೂಪವಾಗಿ ಹೇಳಿರುವಂತಹ ಈ ಸರ್ವಾಚಾರ ಸಾರಾಮೃತ ಸುಧೆ ಕೃತಿ ಅಂತ ಹೇಳ್ಬಹುದು. ಸದ್ಧರ್ಮದಿಂದ ಪರತತ್ವ ಶಿವಯೋಗಾನುಸಂಧಾನದ ನಿಜಾವಧಾನದಲ್ಲಿ ತೃಪ್ತರಾಗಿ ಮುಕ್ತಿ ಹೇಗೆ ಪಡಿಬೇಕು, ಮುಕ್ತಿ ಸ್ವರೂಪ ಏನು ಅನ್ನುವಂಥದ್ದನ್ನ ತಮ್ಮ ವಚನಗಳಲ್ಲಿ ಅವರು ಹೇಳ್ಯಾರ. ಬಸವೋತ್ತರ ಯುಗದ ಸಾಹಿತ್ಯವನ್ನ ನಾವು ಮೆಲುಕು ಹಾಕ್ಬೇಕು ಅಂತಂದ್ರೆ ಬಸವಣ್ಣವರ ಕಾಲದ 12ನೇ ಶತಮಾನದ ಸಾಹಿತ್ಯ ಹೇಗಿರ್ತತಿ, ಅವ್ರು ಹೇಗ ಶರಣರು ಮಾತಾಡ್ತಿದ್ರು ಅಂದ್ರೆ ನಾವು ನೋಡ್ತೀವಿ. ನುಡಿದರೆ ಮುತ್ತಿನ ಹಾರದಂತಿರ್ಬೇಕು, ಆಮೇಲೆ ಲಿಂಗ ಮೆಚ್ಚಿ ಅಹುದೌದೆನಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ನುಡಿತಿದ್ರು. ಹಾಗೆ ನುಡಿದಂತೆ ಅವರು ನಡೀತಿದ್ರು. ನಡೆದಿದ್ದನ್ನ ತಮ್ಮ ವಚನಗಳಲ್ಲಿ ಬರೀತಿದ್ರು. ಹಾಗೆ ಇವಾಗ ಏನಾಗ್ತತಿ ಅಂದ್ರೆ 16ರಿಂದ 18ನೇ ಶತಮಾನದ ವಚನಕಾರರು ಆ ಜೀವನ ದೂರವನ್ನ
ಕಾರುಣ್ಯ, ಜೀವನಕ್ಕೆ ಸಮೀಪವಾಗಿರುವಂತಹ ಜೀವನ್ಮುಖಿ ಸಾಹಿತ್ಯವನ್ನ ನಾವು ಬಸವಣ್ಣನವರ ಕಾಲದ ಸಾಹಿತ್ಯದಲ್ಲಿ ಮೊದಲ ಘಟ್ಟದಲ್ಲಿ ಕಾಣ್ತೀವಿ. ಆದ್ರ ಈ ಎರಡನೇ ಘಟ್ಟದಲ್ಲಿ ಜೀವ ದೂರದ ಒಂದು ತತ್ವವನ್ನ ನಾವು ಇಲ್ಲಿ ಕಾಣ್ತೀವಿ. ಜೀವನ್ಮುಖಿ ಸಾಹಿತ್ಯ ಆಗುದಿಲ್ಲ, ಮತ್ತು ಒಂದು ತರದ ಶುಷ್ಕ ಸಾಹಿತ್ಯ, ಶಾಸ್ತ್ರ ಮತ್ತು ಆಚರಣೆಗಳಿಗೆ, ಮೌಢ್ಯಗಳಿಗೆ ಮೌಢ್ಯಗಳನ್ನ ನಿರಾಕರಿಸಿದ್ರು ಕೂಡ ಎಲ್ಲೋ ಒಂದ್ ಕಡೆ ಮತ್ತೆ 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 ಅವು ಸೇರ್ಕೋತಾವ. ಹಾಗೆ ಅವರು ವಚನಗಳನ್ನ ಅವರ ಎಲ್ಲಾ ವಚನಗಳನ್ನ ಓದುತ್ತಾ ಈ ಮುಖ್ಯವಾಗಿ 3000 ಮುಕ್ತ ಮುನಿಗಳ ವಚನಗಳನ್ನ ಓದ್ತಾ ನಾವು ಹೋದಂಗ ಈ ಒಂದು ಶಾಸ್ತ್ರದ ಗೊಂಡಾರಣ್ಯವನ್ನ ನಾವು ಪ್ರವೇಶಿಸಿ ಬಿಡ್ತೀವೋ ಅನ್ನುವಂಥದ್ದು ಆಗ್ತದ. ಅದಕ್ಕ ಅವರು ತಮ್ಮ ಕೃತಿಯೊಳಗ ಪರಮಾಮೃತ ಸುಧೆ ಅಂತ ಕರೆದದ್ದು, ಸುಧೆ ಅಂತ ಕರೀತಾರ, ಆದ್ರ ಅದು ಒಂದು ಗೊಂಡಾರಣ್ಯೊಳಗ ನಾವು ಪ್ರವೇಶ ಮಾಡ್ದಂಗ ಆಗ್ತದ. ಇದು ಒಂದು ಎಲ್ಲೋ ಒಂದು ಕಡೆ ಒಂದ್ ಸ್ವಲ್ಪ ವ್ಯಂಗ್ಯದ ಭಾವ ಮೂಡಿಸ್ತದ. ಈ ಮಾತುಗಳನ್ನ ಪ್ರಾಸ್ತಾವಿಕದಲ್ಲಿ ಡಾಕ್ಟರ್ ವೀರಣ್ಣ ರಾಜೂರವರೇ ಬರೆದಿದ್ದಾರೆ ವಚನ ಸಂಪುಟ 9ರಲ್ಲಿ, ಸಂಕೀರ್ಣ ವಚನ ಸಂಪುಟ 9ರಲ್ಲಿ. ಈ ಶರಣರನ್ನ ಕುರಿತು ನಮ್ಮವರೇ ಆದಂತ ಡಾಕ್ಟರ್ ವೀರಾಕ್ಷಿ ವಿವೇಕಿ ಅವರು ಮಾತನಾಡಲಿದ್ದಾರೆ. ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನ ನಾನು ಹೇಳ್ಕೊಡ್ಬೇಕು ಅಂತಂದ್ರೆ, ಅವರ ತಂದೆ ಲಕ್ಷ್ಮಪ್ಪ, ತಾಯಿ ಮಲ್ಲಮ್ಮ, ಬಳ್ಳಾರಿಯಲ್ಲಿ ಜನ್ಮ ತಳೆದಂತಹ ವೀರಾಕ್ಷಿಯವರು ಪ್ರಾಥಮಿಕ, ಮಾಧ್ಯಮಿಕ, ಪದವಿ ಪೂರ್ವ ಶಿಕ್ಷಣವನ್ನು ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಡ್ಯಾಂನಲ್ಲಿ ಇರುವಂತಹ ಒಂದು ಕನ್ನಡ ಶಾಲೆಯಲ್ಲಿ ಮುಗಿಸಿ ಕಲಾ ವಿಷಯದಲ್ಲಿ ಪದವಿಯನ್ನ ಪಡಿತಾರ. ಹಾಗೆ ಮುಂದೆ ಅವರು ಮಹಿಳಾ ವಿದ್ಯಾಲಯ ಹೊಸಪೇಟೆಯಲ್ಲಿ ತಮ್ಮ ಪದವಿಯನ್ನ ಪಡೆದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಸುಮಾರು 2006 ಮತ್ತು 2007ರಲ್ಲಿ ಮುಗಿಸ್ತಾರ. ಪ್ರಾರಂಭಿಕ ಶೈಕ್ಷಣಿಕ ಸೇವೆಯನ್ನ ಅವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಲಗೇರಿ, ಜಿಲ್ಲಾ ಕೊಪ್ಪಳದಲ್ಲಿ ಪ್ರಾರಂಭಿಸ್ತಾರ. ಸುಮಾರು ಹಲಗೇರಿಯಲ್ಲಿ 2009ರಿಂದ 2015ರವರೆಗೆ ಅವರು ಸೇವೆ ಸಲ್ಲಿಸಿ ಸದ್ಯ ಈಗ ನಮ್ಮ ಬಾದಾಮಿ ತಾಲೂಕಿನ ಚಳಚಗುಡ್ಡದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸುಮಾರು 14 ವರ್ಷ ಈಗ ಶೈಕ್ಷಣಿಕ ಸೇವೆಯನ್ನ ಪೂರ್ಣಗೊಳಿಸಿದ್ದಾರೆ. 2023ರಲ್ಲಿ ನಡೆದ ಬಾದಾಮಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನಾಧ್ಯಕ್ಷರಾದಂತಹ ಡಾಕ್ಟರ್ ಕರ್ವೀರ್ ಪ್ರಭು ಕ್ಯಾಲ್ಕೊಂಡ್ರವರ ಕೃತಿಗಳನ್ನ ಕುರಿತು ಬಹಳ ಚಂದ ಅವಲೋಕನ ಮಾಡಿದರವರು. ಅಲ್ಲದೆ ಹೊರತುಪಡಿಸಿ ಹಲವಾರು ಸಂಘ ಸಂಸ್ಥೆಗಳು ಏರ್ಪಡಿಸುತ್ತಿರುವಂತಹ ಒಂದು ಉಪನ್ಯಾಸಗಳಲ್ಲಿ ಹಾಗೂ ದತ್ತಿ ಉಪನ್ಯಾಸಗಳಲ್ಲಿ ಕೂಡ ತಮ್ಮ ಚಿಂತನೆಗಳನ್ನ ಅವರು ಅಭಿವ್ಯಕ್ತಗೊಳಿಸಿದ್ದಾರೆ. ಅವರಿಂದು ನಮ್ಮ ಅಕ್ಕನ ಅರಿವಿನ ವೇದಿಕೆಯ ಸಕ್ರಿಯ ಸದಸ್ಯರೂ ಆಗಿದ್ದಾರೆ. ಒಳ್ಳೆಯ ಸೂತ್ರಬದ್ಧ ನಿರೂಪಣೆಗೆ ತಮ್ಮದೇ ಒಂದು ಛಾಪು ಮೂಡಿಸುತ್ತಲಿದ್ದಾರೆ. ಮೇಡಮ್, ನಿಮ್ಗೆ ವೇದಿಕೆಯ ಪರವಾಗಿ ಉತ್ತರೋತ್ತರ ಪ್ರಗತಿಯನ್ನು ಹಾರೈಸುತ್ತಾ ತಮಗೆ ಸ್ವಾಗತ. ಶಾಂತ ಸ್ವಭಾವದ ಹಾಗೂ ಮೃದು ಮಾತಿನ ಈ ಡಾಕ್ಟರ್ ವೀರಾಕ್ಷಿ ವಿವೇಕಿಯವರಿಗೆ ನಮ್ಮ ವೇದಿಕೆಗೆ ಸ್ವಾಗತ ಹಾಗೂ ಶರಣಾರ್ಥಿಗಳು. ಇನ್ನು ಎರಡನೇ ಉಪನ್ಯಾಸಕ್ಕೆ ಆಗಿ ಆಗಮಿಸುವಂತಹ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರು ಹೇಮಗಲ್ಲ ಹಂಪರನ್ನ ಕುರಿತು ಮಾತನಾಡಲಿದ್ದಾರೆ. ಇಲ್ಲಿಯವರೆಗೆ ಹೇಮಗಲ್ಲ ಹಂಪರು ಯಾರು, ಹಂಪರೋ ಪಂಪರೋ ಇಲ್ಲಿಯವರೆಗೆ ಅವರು ಒಂದು ರೀತಿಯ ಅಜ್ಞಾತವಾಗಿ ಇದ್ರು. ಇವರು ಕೂಡ ಬಸವೋತ್ತರ ಯುಗದ ವಚನಕಾರರ ಸಂಕಲನದಲ್ಲಿ ಕಾಣಿಸಿಕೊಂಡಾರ. ಹೇಮಗಲ್ಲ ಹಂಪ ಅನ್ನುವುದು ಅವರ ಹೆಸರು ಆಗಿರಬಹುದು. ಹೇಮಗಲ್ಲ ಅವರ ಸ್ಥಳ ಸೂಚಿಸುತ್ತದೆ. ಹೇಮಗಲ್ಲ ಅನ್ನುವಂತಹ ಸ್ಥಳವನ್ನ ನಾವು ಹುಡುಕ್ತಾ ಹೋದಂಗ ನಮ್ಗೆ ಬಹುಶಃ ಅವರು ಯಾವಗಲ್ಲ ಏವಗಲ್ಲ ಅಂತ ಅನ್ನುವಂತಹದ್ದನ್ನ ನಾವು ಕಾಣ್ತೀವಿ. ಹಾಗೆ ಯಾವಗಲ್ಲ ನಮ್ಮ ಶರಣಮ್ಮ ಗೋರೆಬಾಳರವರ ಬಾಳಿನೊಂದಿಗೆ ತಳಕ್ ಹಾಕೊಂಡಿರುವಂತ ಒಂದು ಸ್ಥಳ. ಈ ಬಹುಶಃ ಹಂಪೆಯವರು ಇರಬಹುದು ಅನ್ನುವಂತಹ ಊಹೆನೂ ಕೂಡ ಇದೆ. ಇವರ 302 ವಚನಗಳು, ಅವರ ಭಾಷಾ ಬಳಸಿದ ಪದಗಳು ಮತ್ತೆ 18ನೇ ಶತಮಾನಕ್ಕೆ ಅವರನ್ನ ಒಯ್ತಾವ. ಅಂದ್ರ ಅಲ್ಲಿ ತಮ್ಮ ವಚನಗಳೊಳಗ ಭಂಗಿ ಸೊಪ್ಪು ಇಂಥವು ಶಬ್ದಗಳನ್ನ ನಾವು ನಮ್ಮ ಬಸವ ಕಾಲದ ಘಟ್ಟದ ವಚನಗಳಲ್ಲಿ ನಾವು ಕಾಣುವುದೇ ಇಲ್ಲ. ಭಂಗಿಯ ಸೊಪ್ಪು, ಸೀಸ, ಆಮೇಲೆ ಠೇವಣಿ ಅನ್ನುವಂತ ಶಬ್ದಗಳನ್ನ ನಾವು
ಕಾಣ್ತಿರೋದ್ರಿಂದ ಮತ್ತೆ ಇವರನ್ನ ಒಯ್ದು 17-18ನೇ ಶತಮಾನದ ಕಾಲಮಿತಿಗೆ ನಾವು ನಿಲ್ಲಿಸ್ಬೇಕಾಗ್ತತಿ. ಶಿವಸಿದ್ಧ ಪಡುವಿಡಿಯ ಪ್ರಭುವೆಂಬ ಗಣೇಶ್ವರ ಸಿದ್ಧ ಮಲ್ಲಿನಾಥ ಇವರ ಗುರು. ಈ ಗುರುವಿನ ಹೆಸರನ್ನ ಅವರು ತಮ್ಮ ಅಂಕಿತವಾಗಿ ಸಿದ್ಧ ಮಲ್ಲಿನಾಥ ಅಂತ ಬಳಸಿಕೊಂಡಾರ. ಹೇಮಗಲ್ಲ ಷಟ್ಸ್ಥಲ ಇವರು ರಚಿಸಿದ ಏಕೈಕ ಗ್ರಂಥ. ತುಂಬಾ ರೂಪಕಗಳನ್ನ ತಮ್ಮ ವಚನಗಳಲ್ಲಿ ಬಳಸ್ಕೊಂಡಾರ. ಸರಳ ವಚನ, ಬೆಡಗಿನ ವಚನಗಳು ಅದಾವ. ಸಮಾಜದಲ್ಲಿರುವ ಮೌಢ್ಯಗಳನ್ನ ಕಟು ಉಕ್ತಿಗಳಿಂದ ಟೀಕಿಸುವ ಹೇಮಗಲ್ಲ ಹಂಪರು ಒಬ್ಬರು ಅನುಭಾವಿ ಕವಿ ಅಂತ ಹೇಳ್ಬೋದು. ಇನ್ನ ಈ ಉಪನ್ಯಾಸವನ್ನ ನೀಡ್ತಾ ಇರುವಂತಹ ಶರಣಮ್ಮ ಗೋರೆಬಾಳ್ ಅವರನ್ನ ನಾನು ವೇದಿಕೆಗೆ ಪರಿಚಯಿಸುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವರು ಬಹಳಷ್ಟು ಈಗಾಗಲೇ ನಮ್ಮ ವೇದಿಕೆಯೊಳಗ ಉಪನ್ಯಾಸಗಳನ್ನ ನೀಡಿದ್ದಾರೆ. ಹಾಗೆ ಇವರು ಧಾರವಾಡದ ವಿದ್ಯಾರಣ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಆಡಳಿತದಲ್ಲಿಯೂ ತುಂಬಾ ಅನುಭವಿಗಳು ಮತ್ತೆ ಒಳ್ಳೆಯ ಪ್ರಾಚಾರ್ಯರು ಅಂತ ಅವ್ರ ಹೆಸರು ಪಡೆದಾರ. ಆಮೇಲೆ ಅನುಭಾವಿಗಳು, ಪ್ರಾಮಾಣಿಕ ಅನಿಸಿಕೆಗಳನ್ನ ಅಭಿವ್ಯಕ್ತಿಗೊಳಿಸಿದ್ದಾರೆ ತಮ್ಮ ಎಷ್ಟೋ ಉಪನ್ಯಾಸಗಳಲ್ಲಿ. ಮತ್ತೆ ಸೇವಾ ಮನೋಭಾವನೆಯುಳ್ಳವರು, ಕನ್ನಡದ ಮನಸ್ಸು ಉಳ್ಳವರು, ಒಳ್ಳೆಯ ವಾಗ್ಮಿ, ಬರಹಗಾರ್ತಿ, ಸಮಾಜ ಸೇವಕಿ, ಜನಪ್ರಿಯ ಸಾಹಿತಿಯಾಗಿ, ನಮ್ಮ ಅಕ್ಕನ ಅರಿವಿನ ಒಬ್ಬ ಪ್ರಜ್ಞಾವಂತ ಚಿಂತಕಿಯಾಗಿ ಭಾಗವಹಿಸ್ತಾ ಇದ್ದಾರೆ. ತಮ್ಮ ಅನೇಕ ಚಿಂತನೆಗಳಿಂದ ನಮ್ಮ ವೇದಿಕೆಯನ್ನ ಶ್ರೀಮಂತಗೊಳಿಸ್ತಾ ಬಂದಿದ್ದಾರೆ. ಹಾಗೂ ನಮ್ಮ ವೇದಿಕೆಯ ಘನತೆಯನ್ನ ಹೆಚ್ಚಿಸುತ್ತಾ ಬಂದಿದ್ದಾರೆ. ವಿಷಯವನ್ನ ತಳಮಟ್ಟದಿಂದ ಅಭ್ಯಸಿಸಿ ಸಂಪೂರ್ಣ ವಿಷಯದ ಬಗ್ಗೆ ಮಾಹಿತಿ ಕೊಡುವಂತಹದ್ದು ಅವರ ಒಂದು ಗುಣಲಕ್ಷಣ. ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆಯೂ ಕೂಡ ಅವರು ಸಾಹಿತ್ಯ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. 24 ವರ್ಷಗಳಿಂದಲೂ ಕನ್ನಡ ಉಪನ್ಯಾಸಕಿಯಾಗಿ ಕನ್ನಡದ ಸೇವೆಯನ್ನ ಮಾಡುವುದಲ್ಲದೆ ಹಾಗೆ ನಮ್ಮ ಹೆಮ್ಮೆಯ ಶರಣಮ್ಮ ಗೋರೆಬಾಳ್ ಅವರು ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಹಾಗೆ 1993ರಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ತಮ್ಮ ಒಂದು PhD ಮಹಾಪ್ರಬಂಧವನ್ನ ಕನ್ನಡ ಸಾಹಿತ್ಯದಲ್ಲಿ ಆತ್ಮಚರಿತ್ರೆ ಎಂಬ ಮಹಾಪ್ರಬಂಧ ಪಡೆದಿದ್ದು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡೆದಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಆತ್ಮಚರಿತ್ರೆಗಳೇ ಕಡಿಮೆ, ಯಾಕಂದ್ರೆ ಆತ್ಮಚರಿತ್ರೆಗಳು ನಿಜವಾದ ಆತ್ಮಚರಿತ್ರೆಗಳಾಗಿ ಪ್ರಾಮಾಣಿಕವಾಗಿ ಆತ್ಮಚರಿತ್ರೆಯಲ್ಲಿ ಬರೆದವರು ಇದನ್ನ ಮಾಡಿರೋದಿಲ್ಲ. ತಮ್ಮ ಮನೋವ್ಯಾಪಾರಗಳನ್ನ ಕುರಿತು ಬರೆದಿರಂಗಿಲ್ಲ. ಅದು ಅವರ ಎಲ್ಲಾ ಒಟ್ಟಾರೆ ಅನಿಸಿಕೆಗಳನ್ನ ಗ್ರಹಿಸಿ ಅವರು ಈ ವಿಷಯದಲ್ಲಿ ಒಂದು ವಿಶಿಷ್ಟ ವಿಷಯವನ್ನ ಆರಿಸ್ಕೊಂಡು PhD ಪದವಿಯನ್ನ ಪಡೆದಾರ. ಆಮೇಲೆ ನಮ್ಮ ಹೆಮ್ಮೆಯ ಶರಣಮ್ಮ ಗೋರೆಬಾಳ್ ಅವರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ಪಡೆದಾರ. ಅದರಲ್ಲಿ ಕೆಲವನ್ನಷ್ಟೇ ನಾನು ಉದಾಹರಿಸ್ತೇನೆ. ಗೋರೂರು ಪ್ರತಿಷ್ಠಾನದ ಅತ್ತಿಮಬ್ಬೆ ಪ್ರಶಸ್ತಿ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಉತ್ತಮ ಪ್ರಾಚಾರ್ಯರೆಂಬ ಪ್ರಶಸ್ತಿಯನ್ನ ಕೂಡ ಅವರು ಪಡೆದಿದ್ದಾರೆ. ನಾನು ಮೊದಲೇ ಹೇಳಿದೆ, ಅವರು ಆಡಳಿತದಲ್ಲಿಯೂ ಹಾಗೂ ಅನುಭವದಲ್ಲಿಯೂ ಬಹಳಷ್ಟು ಎತ್ತರವನ್ನ ಸಾಧಿಸಿದವರು. 2005ರಿಂದ 2008ರವರೆಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. 2018ರಿಂದ 2020ರವರೆಗೆ ಉತ್ತರ ಕರ್ನಾಟಕ ಲೇಖಕಿಯರ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆಮೇಲೆ 2018ರಿಂದ ಧಾರವಾಡ ಜಿಲ್ಲಾ ಕನ್ನಡ ಉಪನ್ಯಾಸಕರ ವೇದಿಕೆಯ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲದೆ ಕನವರಿಕೆ ಎಂಬ ಕವನ ಸಂಕಲನ ಹಾಗೂ ಅಂಕುರ ಅನ್ನುವಂತಹ ಲೇಖನ ಸಂಗ್ರಹಗಳು, ಅಪ್ಪನು ನನಗಿಷ್ಟ ಎಂಬ ಸಂಪಾದಿತ ಕೃತಿಯನ್ನ ಹೊರತಂದು ಕನ್ನಡಮ್ಮನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಗೋರೆಬಾಳ್ ಮೇಡಮ್ ಅವರೇ, ನಿಮ್ಮಿಂದ ಇನ್ನೂ ಹೆಚ್ಚು ಕನ್ನಡಮ್ಮನ ಸೇವೆ ಆಗ್ಲಿ, ನಿಮ್ಮ ಹೆಚ್ಚು ಕೃತಿಗಳು ಹೊರಗೆ ಬರಲಿ. ನಮ್ಮ ವೇದಿಕೆಯಲ್ಲಿ ನೀವು ಇದ್ದೀರಿ, ನಿಮ್ಮಂಥವ್ರು ಇದ್ದೀರಿ ಅನ್ನೋದೇ ನಮ್ಗೆ ಒಂದು ಗರ್ವದ ವಿಷಯ, ಒಂದು ಹೆಮ್ಮೆಯ ವಿಷಯ. ಮೇಡಮ್, ತಮ್ಗೆ ಡಾಕ್ಟರ್ ವೀರಾಕ್ಷಿ ವಿವೇಕಿ ಅವರಿಗೂ ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರಿಗೂ ಆದರದ ಸ್ವಾಗತ ಹಾಗೂ ಶರಣಾರ್ಥಿಗಳು. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಹಾಗೂ ಶರಣಾರ್ಥಿಗಳನ್ನ ಹೇಳಿ ನನಗೆ ವಹಿಸಿದಂತಹ ಪ್ರಾಸ್ತಾವಿಕ ಮತ್ತು ಅತಿಥಿಗಳ ಪರಿಚಯವನ್ನ
ನಾನು ನನ್ನ ತಿಳಿದ ಮಟ್ಟಿಗೆ ನನಗೆ ಲಭ್ಯವಿರುವ ಮಾಹಿತಿಯನ್ನ ನಾನು ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ನನಗೆ ಈ ಅವಕಾಶವನ್ನ ನೀಡಿ ವೇದಿಕೆಯಲ್ಲಿ ಇವತ್ತಿನ ಒಂದು ಗೂಗಲ್ ಮೀಟ್ ದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿದಂತಹ ಎಲ್ಲಾ ಸಂಘಟಕರಿಗೂ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೂ ನಾನು ನನ್ನ ಶರಣಾರ್ಥಿಗಳು ಹಾಗೂ ಧನ್ಯವಾದಗಳು ಸರ್. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಬಸವ ಬಂಧುಗಳಿಗೆ ಸ್ವಾಗತಿಸಿ ಹಾಗೂ ಇಂದಿನ ವಚನ ವಿಶ್ಲೇಷಣಕಾರರ ಪರಿಚಯವನ್ನು ಮಾಡಿಕೊಟ್ಟಂತಹ ಪ್ರೊಫೆಸರ್ ಶಾರದಾ ಪಾಟೀಲ್ ಅಕ್ಕನವರಿಗೆ ಧನ್ಯವಾದಗಳು. ಮುಂದಿನ ಘಟ್ಟ ಬಸವೋತ್ತರ ಕಾಲದ ಶರಣರಲ್ಲಿ ವಚನಕಾರರ ವಚನವನ್ನು ವಿಶ್ಲೇಷಿಸಲು ಡಾಕ್ಟರ್ ವೀರಾಕ್ಷಿ ವಿವೇಕಿ ಅಕ್ಕನವರಿಗೆ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಶೂಲದ ಮೇಲಣ ವಿಭೋಗವೇನಾದೊಡೆಯನು ನಾನಾ ವರ್ಣದ ಸಂಸಾರ ಹಾವಾಡಿಗನ ಸ್ನೇಹದಂತೆ ತನ್ನಾತ್ಮ ತನಗೆ ಹಗೆಯಾದ ಬಳಿಕ ಭಿನ್ನಾಣ ಉಂಟೆ ಮಹಾದಾನಿ ಕೂಡಲ ಸಂಗಮ ದೇವ ಎನ್ನುವ ಬಸವಣ್ಣನವರ ವಚನದೊಂದಿಗೆ ಬಸವಾದಿ ಶರಣ ಪ್ರಮಥರನ್ನ ಮನದಲ್ಲಿ ನೆನೆಯುತ್ತಾ ಇಂದಿನ ಈ ಅಂತರ್ಜಾಲ ಕಾರ್ಯಕ್ರಮದ ಅಧ್ಯಕ್ಷರು, ಮಾರ್ಗದರ್ಶಕರು, ಚಿಂತಕರು ಆದ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಗುರುಗಳಿಗೂ ಕೂಡ ಇಲ್ಲಿ ನಾನು ವಂದನೆಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇದೇ ತಾನೇ ಶಾರದಾ ಅಮ್ಮ ಅವರು ಅತ್ಯಂತ ವಿಸ್ತೃತವಾಗಿ ಸಾಕಷ್ಟು ನಮ್ಮ ಬಗ್ಗೆ ಪ್ರೀತಿ ಕಳಕಳಿಯಿಂದಲೂ ಕೂಡ ನಮ್ಮ ಪರಿಚಯವನ್ನು ಮಾಡಿಕೊಟ್ರು. ಅವ್ರಿಗೂ ಕೂಡ ನಾನು ನಮಸ್ಕರಿಸ್ತೇನೆ. ಹಾಗೆ ಅವರಿವರೆನ್ನದೆ ಈ ಕಾರ್ಯಕ್ರಮದ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯ ಶರಣ ಮನಸ್ಸುಗಳಿಗೆ ನಾನು ನಮಸ್ಕರಿಸುತ್ತಾ ಇಂದಿನ ವಿಷಯ ಬಸವೋತ್ತರ ಕಾಲದ 3000 ಮುಕ್ತಿ ಮುನಿ ಕುರಿತು ಮಾತನಾಡ್ಲಿಕ್ಕೆ ನನಗೆ ಅವಕಾಶವನ್ನ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ನನ್ನ ಅಧ್ಯಯನದ ವಿಸ್ತೃತ ವಿಷಯವನ್ನ ಸಾಧ್ಯದಷ್ಟು ಮಟ್ಟಿಗೆ ನಾನಿಲ್ಲಿ ವಿವರಿಸುವಂತಹ ಒಂದು ಸಣ್ಣ ಕೆಲಸವನ್ನ ನಾನಿಲ್ಲಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. 12ನೇ ಶತಮಾನ ಅತ್ಯಂತ ಬಹುದೊಡ್ಡವಾದಂಥ ವಿಸ್ತೃತವಾದಂಥ ಒಂದು ಸಾಹಿತ್ಯ ಘಟ್ಟ ಹೌದು. ಈ ವಚನ ಮಹಾಪೂರದಂತೆ ಹರಿದು ಬಂದಿರತಕ್ಕಂಥ ವಚನ ಸಾಹಿತ್ಯ ಕಲ್ಯಾಣ ಕ್ರಾಂತಿಯಿಂದಾಗಿ ಅನಾಥವಾಗಿ ಉಳ್ಕೊಳ್ತಾ ಬಂತು. ಹಾಗಾಗಿ ಮುಂದೆ ಹರಿಹರಾದಿಯವರಿಂದಲೂ ಕೂಡ ಹಿಡ್ಕೊಂಡು ವೀರಶೈವ ಕವಿಗಳು ಅದನ್ನ 15ನೇ ಶತಮಾನದ ಹೊತ್ತಿಗೆ ಚದರಿ ಹೋದಂತ ಬಸವಾದಿ ಶರಣರ ವಚನಗಳನ್ನ ಶೋಧಿಸಿ ಸಂಗ್ರಹಿಸಿ ಅವುಗಳಿಗೆ ಟೀಕೆ ಟಿಪ್ಪಣಿಯನ್ನ ಬರೆಯುವಂಥದ್ದು ಮತ್ತು ವ್ಯಾಖ್ಯಾನವನ್ನ ಬರೆಯುವಂತಹ ಒಂದು ಕೆಲಸವನ್ನ ನಂತರದ ವಚನಕಾರರು ಅಥವಾ ಅಲ್ಲಿ ಅನುಭಾವಿಗಳು ಮಾಡ್ತಾ ಬಂದ್ರು ಅಂತ ಒಂದು ಮತ್ತೊಂದು ಸ್ವತಂತ್ರ ವಚನ ಸೃಷ್ಟಿ ಮಾಡಬಹುದು ಅನ್ನೋದನ್ನು ಕೂಡ ಅವರಲ್ಲಿ ತೋರಿಸ್ಕೊಟ್ರು. ಹಾಗೆ ಮುಂದೆ ವೀರಶೈವ ದೊರೆಯಾದಂಥ ಪ್ರೌಢದೇವರಾಯನ ಕಾಲದಲ್ಲಿ ವಿಜಯನಗರದಲ್ಲಿ ಸೇರಿರ್ತಕ್ಕಂಥ 101 ವಿರಕ್ತರ ಈ ಸಾಹಿತ್ಯವನ್ನ ಪುನರ್ ಸೃಷ್ಟಿಸಿ ಅದಕ್ಕೆ ಮರುಹುಟ್ಟನ್ನ ತಂದ್ಕೊಟ್ರು. ಅದರಲ್ಲಿ ಬಹಳ ಪ್ರಮುಖರಾದವರು ಅಂತಂದ್ರೆ ತೋಂಟದ ಸಿದ್ಧಲಿಂಗರ ಕಾಲದಲ್ಲಿ 701 ವಿರಕ್ತರು ಈ 2 ವಿಧದ ಕಾರ್ಯಗಳನ್ನ ಶ್ರದ್ಧೆಯಿಂದ, ನಿಷ್ಠೆಯಿಂದ, ಅವಧಾನಗಳಿಂದ ಕೈಕೊಂಡು ಅವುಗಳನ್ನ ಅದಕ್ಕೆ 12ನೇ ಶತಮಾನದ ವೈಭವವನ್ನ ಮತ್ತೆ ತಂದು ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾ ಬಂದ್ರು. ಹೀಗಾಗಿ 101 ವಿರಕ್ತರು ಮತ್ತು 701 ವಿರಕ್ತರು ಆಯಾ ಕಾಲದ ತರುವಾಯದವರು ಸೃಷ್ಟಿಸಿರ್ತಕ್ಕಂಥ ಸ್ವತಂತ್ರ ವಚನ ಸಾಹಿತ್ಯವನ್ನ ಬಸವೋತ್ತರ ಯುಗದ ಸಾಹಿತ್ಯ ಎಂದು ಕೂಡ ಗುರುತಿಸ್ಲಾಗ್ತಾ ಬಂತು. ಹಾಗೆ ಬಸವ ಯುಗದ ವಚನ ಸಾಹಿತ್ಯವನ್ನ ದೃಷ್ಟಿಯಲ್ಲಿಟ್ಕೊಂಡು ಅನೇಕ ಜನರು, ವಿದ್ವಾಂಸರು ಮತ್ತು ಈ ಒಂದು ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಮಹನೀಯರು ಆಳವಾದಂತ ಸಂಶೋಧನೆಯನ್ನ, ವಿಚಾರ ವಿಮರ್ಶೆಯನ್ನ ಮಾಡ್ತಾ ಬಂದ್ರು. ಬಸವೋತ್ತರ ಯುಗದ ವಚನ ಸಾಹಿತ್ಯವನ್ನ ಕುರಿತಂತೆ ಇಂಥ ಅಧ್ಯಯನಗಳು ಈವರೆಗೂ ಕೂಡ ನಡೆದೂ ಇಲ್ಲ. ಹಾಗೆ ಈ ಯುಗದ ವಚನ ಸಾಹಿತ್ಯವನ್ನ ಸಮಗ್ರವಾಗಿ ಸಂಗ್ರಹಿಸಿ ಪರಿಷ್ಕರಿಸಿ ವಚನಕಾರರ ಜೀವನದ ಇತಿಹಾಸವನ್ನ ವಚನಗಳೊಂದಿಗೆ ಹಿಡಿದಿರ್ತಕ್ಕಂಥ ಮಹತ್ ಕಾರ್ಯವನ್ನು ಕೂಡ ಅವರು ಮಾಡ್ತಾನೆ ಬಂದಿದ್ದಾರೆ. ಅವುಗಳನ್ನ ಈ ಬಂದಿರ್ತಕ್ಕಂಥ ಹಲವಾರು ವಚನ ಸಂಪುಟಗಳ ಮೂಲಕವೂ ಕೂಡ ನಾವು ಅದನ್ನ ಗಮನಿಸಬಹುದು ಅಂತಂತೇಳಿ. ಇನ್ನ 15ನೇ ಶತಮಾನದಲ್ಲಿ ಕರಸ್ಥಲ ಮಲ್ಲಿಕಾರ್ಜುನ ದೇವರಿಂದ ಹಿಡ್ಕೊಂಡು 19ನೇ ಶತಮಾನದವರೆಗೂ ಕೂಡ ಕಂಡು ಬರುವಂತಹ ಕಡ್ಕೋಳ ಮಡಿವಾಳಪ್ಪನವರೆಗೂ ಕೂಡ
ಅಲ್ಲಿವರೆಗೂ ಸುಮಾರು ಒಂದು 35 ವಚನಕಾರರು ಕೂಡ ನಮಗೆ ಇಲ್ಲಿ ಸಿಗ್ತಾರೆ. ಆ 35 ವಚನಕಾರರ 6764 ವಚನಗಳನ್ನ ಬಸವೋತ್ತರ ಯುಗದ ವಚನಕಾರರು ಅಂತಕ್ಕಂಥ ಒಂದು ಸಂಪುಟಗಳಲ್ಲಿ ಸಂಗ್ರಹಿಸಿಟ್ಟಿರ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತೀವಿ. ಅಂತಹ ಬಸವೋತ್ತರ ಕಾಲದ ವಚನಕಾರರಲ್ಲಿ ಇಮ್ಮಡಿ ಮುರುಘಾಸಿದ್ಧ ಕಾಡಸಿದ್ದೇಶ್ವರರು, ಕುಷ್ಟಗಿ ಕರಿಬಸವೇಶ್ವರರು, ಗಣದಾಸಿ ವೀರಣ್ಣ, ಘನಲಿಂಗಿ ದೇವ, ಜಕ್ಕಣ್ಣಯ್ಯ ಹಾಗೂ ವೀರಣ್ಣ ದೇವರು, ಬಾಲಸಂಗಯ್ಯ, ಮಧ್ವೀರ ಸ್ವಾಮಿ, ಷಣ್ಮುಖ ಸ್ವಾಮಿ, ಸಿದ್ದಮಲ್ಲಪ್ಪ, 3000 ಮುಕ್ತಿಮುನಿ ಹಾಗೂ ಹೇಮಗಲ್ಲ ಮಹಂಪ ಮುಂತಾದ 35 ವಚನಕಾರರನ್ನ ಕೂಡ ನಾವಿಲ್ಲಿ ಕಾಣಬಹುದು ಅಂತಂತೆ. ಇಲ್ಲಿ ಇವತ್ತಿನ ಬೆಳಗ್ಗೆಯೂ ಕೂಡ ಶಶಿಕಾಂತ್ ಪಟ್ಟಣ ಗುರುಗಳು ಕೂಡ ಒಂದು ಲೇಖನವನ್ನು ಬಿಟ್ಟಿದ್ರು. ಅದರಲ್ಲೂ ಕೂಡ ಹೇಳಿದ್ರು ವಿರಕ್ತರು ಅಂತಕ್ಕಂಥ ಒಂದು ಪದ ಹೇಗೆ ಆರಂಭದಲ್ಲಿ ಬಳಕೆಗೆ ಬಂತು ಅಂತಂತೆ. ಅದನ್ನು ಕೂಡ ನಾನು ಆಗ್ಲೇ ಇಲ್ಲಿ ಹೇಳಿದೆ. 15ನೇ ಶತಮಾನದ ಪ್ರೌಢದೇವರಾಯವರು ವಚನ ಸಾಹಿತ್ಯದ ಅಧ್ಯಯನವನ್ನ ಸಂಕಲನೆ ಮಾಡ್ಲಿಕ್ಕೆ ಪ್ರೇರಣೆಯನ್ನು ನೀಡುವಂತ ಸಂದರ್ಭದಲ್ಲಿ ಆ ಒಂದು ಪದವನ್ನ ಬಳಸಲಾಯಿತು. ನಂತರ 17ನೇ ಶತಮಾನದಲ್ಲಿ ಕಟ್ಟಿಗೆಹಳ್ಳಿ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಕೂಡ ವಿರಕ್ತ ಪರಂಪರೆ ಅಂತಕ್ಕಂಥ ಒಂದು ಮಠವನ್ನ ಅವರು ಪರಂಪರೆಯಾಗಿ ಆರಂಭ ಮಾಡಿದ್ರು ಅಂತ. ಈ ನೆಲೆಯಲ್ಲಿ ವಿರಕ್ತರು ಅಂತಕ್ಕಂಥ ಒಂದು ಪದ ಹುಟ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಅದೇ ನೆಲೆಗಟ್ಟಿನಲ್ಲಿ ಬಂದಂತ ಈ 701 ವಿರಕ್ತರಲ್ಲಿ ಮುಂದೆ ಅವರ ಒಂದು ಸಂತತಿ ಕೂಡ ಇಲ್ಲಿ ಬೆಳೀತಾ ಬರುತ್ತೆ ಅಂತಂತೆ. ಈ ಬಸವೋತ್ತರ ಯುಗದ ನಂತರ ಬಂದಿರತಕ್ಕಂಥ ವಚನಕಾರರು ರಚಿಸಿರ್ತಕ್ಕಂಥ ವಚನ ಸಾಹಿತ್ಯ ಸ್ವಲ್ಪ ಮಟ್ಟಿಗೆ ಭಿನ್ನ ಹಾಗೂ ವಿಶೇಷವಾಗಿ ಕಂಡು ಬರುವಂತದ್ದನ್ನ ನಾನು ಇಲ್ಲಿ ಗಮನಿಸಿದ್ದೇನೆ ಅಂತಂತೆ. ಅದು ಹೇಗೆ ಅಂತಂದ್ರೆ ವಚನಗಳಲ್ಲಿ ದೀರ್ಘತೆಯನ್ನ ನಾವು ಇಲ್ಲಿ ಗಮನಿಸಿದ್ದು ಅಂತಂತೆ. ಯಾಕೆ ಅಂತಂದ್ರೆ 17ನೇ ಶತಮಾನದಲ್ಲಿ ಕಂಡು ಬಂದಂತ ಅನೇಕ ಶರಣರು ರಚಿಸಿರ್ತಕ್ಕಂಥ ವಚನಗಳು ಸಂಕ್ಷಿಪ್ತವಾಗಿ, ಸುಲಲಿತವಾಗಿ, ಆಡು ಭಾಷೆಯಲ್ಲಿ ಆತ್ಮಾವಲೋಕನ ಅಥವಾ ಆತ್ಮ ಅನುಭವಗಳನ್ನ ನಾವು ಇಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿ ಮತ್ತು ಬಹಳಷ್ಟು ಪರಿಶುದ್ಧವಾಗಿ ನೀಡಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ತೀವಿ. ಆದ್ರೆ ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿ ನಾವು ಈ ಬಸವೋತ್ತರ ಕಾಲದ ಶರಣರಲ್ಲಿ ನಾವು ಇಂಥ ಒಂದು ವಚನ ಸುಧೆಯನ್ನ ಇಲ್ಲಿ ನೋಡಬಹುದು ಅಂತಂತೆ. 12ನೇ ಶತಮಾನದ ಶರಣರ ವಚನಗಳು ಸುಲಲಿತವಾಗಿ ಆಡುಭಾಷೆ ಅಂತಿದ್ದು ಜೀವನದ ತೀವ್ರವಾದಂಥ ನೈಜ ಅನುಭವದ ನುಡಿಗಳಾಗಿ ಕಂಡು ಬರ್ತವೆ. ಆದ್ರೆ ಈ ವಚನಗಳು ಅಂದ್ರೆ ಬಸವೋತ್ತರ ನಂತರದ ವಚನಗಳು ನೇರ ನುಡಿ ಇರದೆ ಮತ್ತು ಕುಳಿತು ವಿಚಾರಿಸಿ ಬರೆದ ರಚನೆಗಳಂತೆ ನಮಗೆ ಇಲ್ಲಿ ಕಂಡು ಬರ್ತವೆ ಅಂತಂತೆ. ಅವುಗಳನ್ನ ಓದ್ತಾ ಹೋದಾಗ ಅವು ಒಂದು ರೀತಿಯಿಂದ ಸಾಕಷ್ಟು ಅಧ್ಯಯನವನ್ನ ಮಾಡಿ ಅವುಗಳನ್ನ ಏನು ತಾತ್ವಿಕ ನೆಲೆಗಟ್ಟಿನಲ್ಲಿ ಒಂದು ಶಾಸ್ತ್ರ ರೀತಿಯಲ್ಲಿ ಬರೆದಂಥ ವಚನಗಳ ರೀತಿಯಲ್ಲಿ ಅವುಗಳು ಕಂಡು ಬರ್ತವೆ ಅಂತಂತೆ. ಇನ್ನು ಹಾಗೆ 12ನೇ ಶತಮಾನದಲ್ಲಿ ಬಹುಸಂಖ್ಯೆಯ ಶರಣರು ಏಕಕಾಲಕ್ಕೆ ಒಂದೆಡೆ ಅನುಭವ ಮಂಟಪದಲ್ಲಿ ಮುಖಾಮುಖಿಯಾಗಿ ಪರಸ್ಪರರು ಕ್ರಿಯಾರೂಪದಲ್ಲಿ ಆತ್ಮಸಾಕ್ಷಿಯಾಗಿ ನುಡಿದ ನುಡಿಗಳ ಆ ರೀತಿಯಲ್ಲಿ ವಚನಗಳನ್ನ ಬರೆದ್ರೆ, ಈ ಬಸವೋತ್ತರ ಯುಗದ ಸಂದರ್ಭದಲ್ಲಿ ಬೇರೆ ಬೇರೆ ಸಮಯ ಸ್ಥಳಗಳ ಪರಿಸರಗಳಲ್ಲಿ ಅಧ್ಯಯನಗಳನ್ನ ಚಿಂತನೆಗಳನ್ನ ಮಾಡಿ ಮನನಗಳ ಮೂಲಕ ಶಾಸ್ತ್ರ ರೂಪದಲ್ಲಿ ಅವರು ವಚನಗಳನ್ನ ಇಲ್ಲಿ ಪ್ರತಿಪಾದಿಸಿರುವುದನ್ನ ಕೂಡ ನಾವಿಲ್ಲಿ ಕಾಣಬಹುದು ಅಂತಂತೆ. ಇನ್ನು ಹಾಗೆ ಸಾಮಾಜಿಕ ಕಾಳಜಿ ಕಳಕಳಿಯನ್ನ ನಾವು 12ನೇ ಶತಮಾನದ ವಚನಕಾರಗಳಲ್ಲಿ ಬಹಳಷ್ಟು ಆಳವಾಗಿ ನಾವು ನೋಡಿದಾಗ ಇತ್ತೀಚಿನ ಬಸವೋತ್ತರ ಯುಗದ ವಚನಕಾರರಲ್ಲಿ ಸಾಮಾಜಿಕ ಕಳಕಳಿ ಅವುಗಳು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರ್ತವೆ. ಅದರ ಜೊತೆಗೆ ತತ್ವ ಶಾಸ್ತ್ರ ಮತ್ತು ಜಿಜ್ಞಾಸೆಗಳನ್ನ ಕುರಿತು ಅವರು ರಚನೆ ಮಾಡಿರ್ತಕ್ಕಂಥ ವಚನಗಳನ್ನ ನಾವಿಲ್ಲಿ ಅವುಗಳನ್ನ ಓದ್ತಾ ಹೋದಾಗ ಅವುಗಳನ್ನ ಅರ್ಥೈಸ್ಕೊಳ್ಬಹುದೇನೋ ಅಂತ ಈ ಒಂದು ಭಾವನೆಯು ಕೂಡ ನನಗಿಲ್ಲಿ ಕಂಡು ಬರುತ್ತೆ. ಇನ್ನು ಹಾಗೆ ಈ ಬಸವಾದಿ ಶರಣರಲ್ಲಿ ಆಂತರಿಕ ತೊಳಲಾಟ, ಆತ್ಮ ನಿರೀಕ್ಷಣೆ, ಆತ್ಮ ವಿಮರ್ಶೆ ಮತ್ತು ಆತ್ಮ ಅನುಭವಗಳನ್ನ ನಾವು ಮುಖ್ಯವಾಗಿ ಗಮನಿಸಿದ್ರೆ ಇವುಗಳಲ್ಲಿ ಬಸವೋತ್ತರ ಕಾಲದ ವಚನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ಇಲ್ಲಿ ಅನ್ಸುತ್ತೆ ಅಂತಂತೆ. ಹಾಗೂ ಇವು ಬಹಳಷ್ಟು ಸರಳವಾಗಿ ನೇರವಾಗಿ ಇವು ಬರೆದಿರುವುದಿಲ್ಲ ಅಂತ ನಮ್ಗೆಲ್ಲೋ ಕೆಲವೊಂದು ಕಡೆ ತಿಳಿದು ಬರುತ್ತೆ ಅಂತಂತೆ. ಈ ರೀತಿಯಲ್ಲಿ ಬಸವಣ್ಣನವರ ಕಾಲಘಟ್ಟ ಮತ್ತು ಬಸವೋತ್ತರ ಕಾಲಘಟ್ಟಗಳಲ್ಲಿ ಬಂದಿರತಕ್ಕಂಥ ಶರಣರ ವಚನಗಳಲ್ಲಿ ಒಂದು ವ್ಯತ್ಯಾಸವನ್ನ ನಾವಿಲ್ಲಿ ಪರಿಗಣಿಸಬಹುದೇನೋ ಅನ್ನುವಂತ ಒಂದು ವಿಚಾರವನ್ನ ನಾನಿಲ್ಲಿ ತಿಳಿಸಿದೆ. ಹೀಗೆ ಈ ಬಸವೋತ್ತರ ಕಾಲಘಟ್ಟಗಳಲ್ಲಿ ಬರ್ತಕ್ಕಂಥ ಒಬ್ಬ ಶರಣ ಅಂತಂದ್ರೆ 3000 ಮುಕ್ತಿ ಮುನಿ ಅಂತಂತೆ. ಈ 3000 ಮುಕ್ತಿ ಮುನಿಯವರ ಕುರಿತಾಗಿ ಹೆಚ್ಚಿನ
ಜೀವನ ಚರಿತ್ರೆ ಬಗ್ಗೆ ಮಾಹಿತಿಗಳು ಕೂಡ ಇಲ್ಲಿ ಲಭ್ಯವಿರುವುದಿಲ್ಲ. ಆದಾಗ್ಯೂ ಕೂಡ ಕೆಲವೊಂದು ವಿಷಯಗಳು ಅಂತಂದಾಗ ಇವರ ಒಂದು ಅಂಕಿತ ನಾಮ ನಿರವಯ ಪ್ರಭು ಮಹಾಂತ ಸಿದ್ಧ ಮಲ್ಲಿಕಾರ್ಜುನ ಲಿಂಗೇಶ್ವರ ಅಂತ ಹೇಳಿ ಇವರು ಬರೆದಿರುವಂತಹ ವಚನಗಳು 101 ವಚನಗಳನ್ನ ಇವರು ರಚಿಸಿರುವಂತದ್ದನ್ನ ಸರ್ವಾಚಾರ ಸಾರಾಮೃತ ಸುಧೆ ಅಂತಕ್ಕಂಥ ಕೃತಿಗಳ ಮೂಲಕ ನಾವಿಲ್ಲಿ ಕಂಡುಕೊಳ್ಬಹುದಾಗಿದೆ ಅಂತಂತೆ. ಈ ಕೆಲವೊಂದು ಕಡೆ ಇವರ ಕಾಲ 12ನೇ ಶತಮಾನ ಅಂತಾನೂ ಕೂಡ ಕೊಡ್ತಾರೆ. ಆದ್ರೆ ಇವರು ಸಾಮಾನ್ಯವಾಗಿ ಇವರು ಸಾಕಷ್ಟು ಮಾಹಿತಿಗಳನ್ನ ಇವರ ಬರವಣಿಗೆ ಮತ್ತು ಇವರ ಭಾಷೆ ಇವುಗಳನ್ನ ನೋಡ್ತಾ ಬಂದಾಗ ಇವರು ಆಗ್ಲೇ ಶಾರದಮ್ಮ ಅವರು ಕೂಡ ಹೇಳಿದ್ರು, ಸುಮಾರು 15ರಿಂದ 17ನೇ ಶತಮಾನದ ಕಾಲಘಟ್ಟಗಳಲ್ಲಿ ಇವರು ಬದುಕಿದ್ರು ಅನ್ನೋದು ನಮಗೆ ಇಲ್ಲಿ ಹೆಚ್ಚಿನ ಮಟ್ಟಿಗೆ ತಿಳಿದು ಬರುತ್ತೆ ಅಂತಂತೆ. ಇನ್ನ ಇವರ ಕಾಯಕ ಅಂತಂದ್ರೆ ಶಿವಯೋಗ ಜೀವನ ಬೋಧನೆಯನ್ನ ಮಾಡ್ತಾ ಇದ್ರು ಅಂತಂತೆ. ಶರಣರ ಜೀವನಗಳನ್ನ ಜೀವನ ಚರಿತಾಮೃತವನ್ನ ಕೂಡ ಇವರು ಇಲ್ಲಿ ಬೋಧನೆ ಮಾಡ್ತಾ ಇದ್ರು ಅಂತಂತಾನೆ ತಿಳಿದು ಬರುತ್ತೆ. ಇವರ ಒಂದು ಜನ್ಮಸ್ಥಳ ಬೀದರ್ ಜಿಲ್ಲೆಯ ಕಲ್ಯಾಣ, ಬಸವ ಕಲ್ಯಾಣದಲ್ಲಿ ಇವರು ಜನಿಸಿದ್ದು ಅಂತಂತ ಹೇಳಿ. ಕಾರ್ಯಕ್ಷೇತ್ರ ಶ್ರೀಶೈಲ, ಕರ್ನೂಲ್ ಜಿಲ್ಲೆ, ತೆಲಂಗಾಣ ರಾಜ್ಯ ಅಂತ, ಆಂಧ್ರ ಪ್ರದೇಶದ ತೆಲಂಗಾಣ ಪ್ರದೇಶದ ಶ್ರೀಶೈಲ ಜೊತೆಗೆ ಕೊನೆಗೆ ಇವರು ಐಕ್ಯವಾದದ್ದು ಕೂಡ ಶ್ರೀಶೈಲದಲ್ಲೇ ಐಕ್ಯವಾದದ್ದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನಮಗೆ ಇಲ್ಲಿ ತಿಳಿದು ಬರುತ್ತೆ ಅಂತಂತೆ. ಇನ್ನ ಚನ್ನಬಸವ ಪುರಾಣದಲ್ಲಿ ಒಬ್ಬ ಮುಕ್ತಿ ಮುನಿಯ ಸ್ವಾಮಿಯ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖ ಸಿಗುತ್ತೆ. ಅದೇ ರೀತಿಯಾಗಿ ಕೆಳದಿ ಪ್ರದೇಶದ ಭುವನಗಿರಿ ದುರ್ಗದ ಮಹಂತಿನ ಮಠದ ಗುರು ಪರಂಪರೆಯಲ್ಲಿಯೂ ಕೂಡ ಒಬ್ಬ ಮುಕ್ತಿ ಮುನಿ ಸ್ವಾಮಿ ಇರುವುದು ಕೂಡ ಕಂಡು ಬರುತ್ತೆ. ಆದ್ರೆ ಈ ಇಬ್ಬರ ಮುಕ್ತಿ ಮುನಿ ಸ್ವಾಮಿಯ ಬಗ್ಗೆನೂ ಕೂಡ ಜೊತೆಗೆ 3000 ಮುಕ್ತಿ ಮುನಿ ಬಗ್ಗೆ ಕೂಡ ಇಲ್ಲಿ ಒಂದಕ್ಕೊಂದು ಸಂಬಂಧ ಇರುವುದರಲ್ಲಿ ಮಾತ್ರ ನಮ್ಗೆ ಯಾವುದೇ ರೀತಿಯ ಸ್ಪಷ್ಟ ವಿಚಾರಗಳು ನಮಗಿಲ್ಲಿ ಕಂಡು ಬರೋದಿಲ್ಲ ಅಂತಂತೆ. ಇಷ್ಟಾಗಿಯೂ ಕೂಡ ಇನ್ನ ನಂತರದಲ್ಲಿ ಈ ಮುಕ್ತಿ ಮುನಿ 3000 ಮುಕ್ತಿ ಮುನಿ ಸ್ವಾಮಿಯವರು ಅವರ ಶಿಷ್ಯ ರೇವಣ ಸಿದ್ಧಲಿಂಗ ದೇಶಿಕ ಅಂತಕ್ಕಂಥ ಒಬ್ಬ ಶಿಷ್ಯರಿಗೆ ಅವರು ಜೀವನದ ಸಾರಾಮೃತವನ್ನ ಬೋಧಿಸಿದ್ರು ಅಂತಕ್ಕಂಥದ್ದು ನಮಗಿಲ್ಲಿ ಕಾಣಲಾಗುತ್ತೆ. ಇನ್ನ ಘನಲಿಂಗ ತೋಂಟದ ಸಿದ್ಧಲಿಂಗರ ಶಿಷ್ಯ ಪರಂಪರೆಗೂ ಕೂಡ ಸೇರಿದ ಒಬ್ಬ ವಚನಕಾರರು ಇವರಾಗಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬಹುದು ಅಂತಂತೆ. ಮುಕ್ತಿ ಮುನಿಯ ಶಿಷ್ಯನ ಹೆಸರಿನಲ್ಲಿ ಸೇರಿದ ದೇಶಿಕ ಎಂಬುದು ತೋಂಟದ ಸಿದ್ಧಲಿಂಗರ ನಂತರ ಹೆಚ್ಚು ಪ್ರಚಲಿತವಾದಂತಹ ಒಂದು ಪದವಾಗಿದೆ. ಹಾಗಾಗಿ ಅವರ ಶಿಷ್ಯ ಮತ್ತು ಶಿಷ್ಯರ ಅನೇಕರು ಅವರ ತಮ್ಮ ಹೆಸರಿನೊಂದಿಗೆ ಈ ಪದವನ್ನು ಸೇರಿಸ್ಕೊಂಡಿರ್ಬೋದು ಅಂತಕ್ಕಂಥದ್ದು ಕೂಡ ಇಲ್ಲಿ ನಮ್ಗ ವಿಷಯಗಳ ಮೂಲಕ ತಿಳಿದು ಬರುತ್ತೆ ಅಂತಂತೆ. ಹೀಗಾಗಿ ರೇವಣ ಸಿದ್ಧಲಿಂಗ ದೇಶಿಕ ಹಾಗೂ ಮತ್ತು ಅವರ ಗುರುಪ್ರಸ್ತುತ 3000 ಮುಕ್ತಿ ಮುನಿ ತೋಂಟದ ಸಿದ್ಧಲಿಂಗರ ಶಿಷ್ಯ ಪರಂಪರೆಗೆ ಸೇರಿದವರಾಗಿರ್ಬೇಕು ಎಂಬುದನ್ನು ಕೂಡ ಇಲ್ಲಿ ಊಹೆ ಮಾಡ್ಲಾಗ್ತಾ ಇದೆ. ಹಾಗೆ ಇನ್ನಷ್ಟು ಕೆಲವೊಂದು ವಿಚಾರಗಳು ಅಂತಂದ್ರೆ ಮುಕ್ತಿ ಮುನಿಯವರ ಕೆಲವು ವಚನಗಳಲ್ಲಿ ಕಂಡು ಬರುವಂತಹ ಪದಗಳು ಪೀರ, ಗೋರಿ, ಭಂಗಿ, ಗಾಂಜಿ, ಗುಟುಕ, ತಂಬಾಕದ ಚಿಲುಮೆ, ನಾಸಿಬುಕುಣಿ, ಜರೂರು, ಬಾಜಾರ, ಜಾಮೀನು, ರೊಕ್ಕ ಇಂಥ ಎಲ್ಲ ಪದಗಳ ಬಳಕೆಯನ್ನ ನಾವು ಗಮನಿಸಿದಾಗ ಸುಮಾರು ಆಧುನಿಕ ಕಾಲದ ಆರಂಭ ಕಾಲಘಟ್ಟಗಳಲ್ಲಿ ಹೇಗೆ ಸಮಾಜ ತನ್ನ ಬದಲಾವಣೆಯನ್ನ ಪಡ್ಕೊಳ್ತಾ ಬಂತಲ್ಲ, ಆ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಕೂಡ ವಚನಗಳ ಮೂಲಕ ಇಲ್ಲಿ ಪದಗಳನ್ನ ಭಾಷಿಕವಾಗಿ ಬಳಸ್ಕೊಂಡಿರ್ಬೋದು ಅನ್ನುವಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು ಅಂತಂತೆ. ಹಂಗಾಗಿ ಇವರು ಒಟ್ಟಾರೆಯಾಗಿ 18ನೇ ಶತಮಾನದ ಸುಮಾರಿನಲ್ಲೂ ಕೂಡ ಇದ್ದಿರ್ಬೇಕು ಅಂತಂತೇಳಿ ಕೆಲವೊಂದು ಕೃತಿಗಳಲ್ಲಿ ಇವ್ರ ಬಗ್ಗೆ ಒಂದು ಊಹೆಯನ್ನ ಮಾಡ್ಲಾಗ್ತಾ ಇದೆ. ಸರ್ವಾಚಾರ ಸಾರಾಮೃತ ಸುಧೆಯಲ್ಲಿ 101 ವಚನಗಳಿವೆ. ಅವರು ಹೇಳಿದ ಹಾಗೆ ನಿರವಯ ಪ್ರಭು ಮಹಾಂತ ಸಿದ್ಧ ಮಲ್ಲಿಕಾರ್ಜುನ ಲಿಂಗೇಶ್ವರ ಅಂತಕ್ಕಂಥದ್ದು ಇವರ ವಚನಗಳ ಒಂದು ಅಂಕಿತ ಅಂತಂತೆ. ಈ ಹಲವಾರು ವಚನಗಳಲ್ಲಿ ವೀರಶೈವದಲ್ಲಿ ಆಚರಣೆಗೆ ಪ್ರಮುಖ ಸ್ಥಾನವನ್ನ ನೀಡಲಾಗ್ತಾ ಇದೆ ಅಂತಂತೆ. ಕ್ರಿಯೆ ಮತ್ತು ಜ್ಞಾನ ಇಲ್ಲಿ ಅದರ ಅವಿನಾಭಾವ ಸಂಬಂಧವನ್ನ ನಾವಿಲ್ಲಿ ನೋಡ್ಬೋದು ಅಂತಂತೆ. ಹಾಗೆ ಅದೇ ರೀತಿ ಚನ್ನಬಸವಣ್ಣವರು ಕೂಡ ತನ್ನೊಂದೊಂದು ವಚನದಲ್ಲಿ ಕ್ರಿಯೆ ಜ್ಞಾನ, ಆ ಜ್ಞಾನವೇ ಕ್ರಿಯೆ, ಜ್ಞಾನವೆಂದರೆ ತಿಳಿಯುವುದು, ಕ್ರಿಯೆ ಎಂದರೆ ತಿಳಿದಂತೆ ಮಾಡುವುದು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಬಸವಣ್ಣನವರು ಕೂಡ ಹೇಳಿರುವಂತದ್ದನ್ನ ನಾವು ಇಲ್ಲಿ ಒಂದು ಅಂಶದಲ್ಲಿ ಗಮನಿಸಬಹುದು ಅಂತ. ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು ಅಂತಂತ ಹೇಳಿ ಒಂದು ವಚನದಲ್ಲಿ ಹೇಳ್ತಾ ಸಂದರ್ಭದಲ್ಲಿ ಜ್ಞಾನ ವಿಚಾರ ಅಂತಕ್ಕಂಥದ್ದು, ಅಜ್ಞಾನ ಅಂತಕ್ಕಂಥದ್ದು ಕ್ರಿಯೆಯ ರೂಪದಲ್ಲಿ, ಆ ಕಾಯಕ ರೂಪದಲ್ಲಿ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಪರ್ಯಾವಸಾನಗೊಳ್ಳುವತಕ್ಕಂಥದ್ದನ್ನ ನಾವು ಆಚಾರ ಅಂತಕ್ಕಂಥ ಅರ್ಥದಲ್ಲಿ ಬಳಸ್ತೀವಿ ಅಂತಂತೆ. ಇನ್ನ 3000 ಮುಕ್ತಿ ಮುನಿಯವರ ವಚನಗಳಲ್ಲಿ ಬಹಳಷ್ಟು ಪ್ರಮುಖವಾಗಿ ನಾವು ನೋಡ್ಬೋದಾಗಿರ್ತಕ್ಕಂಥ ಅಂಶಗಳು ಅಂತಂದ್ರೆ ಇಲ್ಲಿ
ವ್ರತಗಳ ನಿಯಮ ಕುರಿತು ಅವರು ಬಹಳಷ್ಟು ಮುಖ್ಯವಾಗಿ ಹೇಳ್ತಾ ಬರ್ತಾರೆ ಅಂತಂತೆ. ಆ ವ್ರತಗಳನ್ನ ಮಾಡೋದ್ರ ಮೂಲಕ ಗುರುಲಿಂಗ ಜಂಗಮ ತತ್ವದ ಒಂದು ಪ್ರಧಾನತೆಯನ್ನ, ಮಹತ್ವವನ್ನು ಕೂಡ ಅವರು ಇಲ್ಲಿ ತಿಳಿಸ್ಕೊಡ್ತಾರೆ. ಶರಣರ ಗುಣಗಳನ್ನು ಕೂಡ ಅವರು ತಿಳಿಸ್ಕೊಡ್ತಾರೆ. ಶರಣರ ನಿಷ್ಠೆಯ ಭಕ್ತಿ ಕಾಯಕವನ್ನ, ಪ್ರಾಮಾಣಿಕ ಭಕ್ತಿಯನ್ನ, ಭಕ್ತರ ಗುಣಲಕ್ಷಣಗಳು ಹೇಗಿರ್ಬೇಕು ಅನ್ನೋದನ್ನ ಈ ವಚನಗಳಲ್ಲಿ ಅವರು ತಿಳಿಸಿರುವಂತದನ್ನ ನಾವು ನೋಡ್ಬೋದು ಅಂತ. ಅಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಮುಕ್ತಿ ಮುನಿಯವರು ಬರೆದಿರುವಂತ ವಚನಗಳು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಸಾಕಷ್ಟು ಒಂದು ರೀತಿಯಲ್ಲಿ ಸುದೀರ್ಘವಾದದ್ದು, ಅದರ ಜೊತೆಗೆ ಸ್ವಲ್ಪ ಕ್ಲಿಷ್ಟ ಅಂತ ನನಗೆ ಅನ್ಸಿದೆ ಅಂತಂತೆ. ಹಾಗಾಗಿ ಇಲ್ಲಿ 2 ವಚನಗಳನ್ನ ಮಾತ್ರ ನಾನು ಇಲ್ಲಿ ನೋಡ್ತೀನಿ. ಆದ್ರೆ ಒಟ್ಟಾರೆಯಾಗಿ ಬಿಡಿಯಾಗಿ ನಾನು ಹೇಳುವಂತ ಒಂದು ಪ್ರಯತ್ನವನ್ನ ಮಾಡೋದಿಲ್ಲ. ಯಾಕಂದ್ರೆ ನನಗೂ ಸ್ವಲ್ಪ ಇನ್ನಷ್ಟು ಅಧ್ಯಯನದ ಒಂದು ಕೊರತೆ ಇದೆ. ಇನ್ನಷ್ಟು ಸಾಕಷ್ಟು ಅಧ್ಯಯನವನ್ನ ಮಾಡ್ಬೇಕಾಗಿತ್ತು. ಆದ್ರೂ ಕೂಡ ಅವುಗಳನ್ನ ಬಿಡಿಯಾಗಿ ನೋಡದೆ ಇಡಿಯಾಗಿ ಹೇಳುವಂತ ಒಂದು ಸಣ್ಣ ಪ್ರಯತ್ನವನ್ನ ನಾನು ಇಲ್ಲಿ ಮಾಡ್ತೀನಿ. ಅದಕ್ಕಾಗಿ ತಾವೆಲ್ಲರೂ ಕೂಡ ಕ್ಷಮಿಸ್ಬೇಕು ಅಂತ ನಾನು ಇಲ್ಲಿ ಕೇಳ್ಕೊಳ್ತೇನೆ. ಅದರ ಜೊತೆಗೆ ಇಲ್ಲಿ ಪಂಚೇಂದ್ರಿಯಗಳ ಒಂದು ಮಹತ್ವವನ್ನ, ಲಿಂಗಾಗ ಸಾಮರಸ್ಯ, ಗುರುಲಿಂಗ ಜಂಗಮದ ಪರಿಕಲ್ಪನೆಯನ್ನು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಈ ವಚನಗಳಲ್ಲಿ ಹೇಳಿರುವಂತದ್ದನ್ನ ನಾವಿಲ್ಲಿ ಗಮನಿಸಬಹುದು. ಜೊತೆಗೆ ಲಿಂಗಾಂಗ ಸಾಮರಸ್ಯ ಮತ್ತು ಭಕ್ತ ಶರಣರ ಒಂದು ಮಹತ್ವವನ್ನು ತಿಳಿಸುವಂತ ಸಂದರ್ಭದಲ್ಲಿ ವೃತ್ಯಾಚಾರದ ಬಗ್ಗೆ ಬಹಳಷ್ಟು ವಿವರವಾಗಿ ಅವರು ಹೇಳಿರುವಂತದ್ದನ್ನ ನಾವು ಇಲ್ಲಿ ಗಮನಿಸ್ಬೇಕು ಅಂತಂತೆ. ಶಿವಶರಣರು ಗುರು ಹಿರಿಯರ ಮಹಿಮೆಯನ್ನ ಗೌರವದಿಂದ ಕಾಣ್ಬೇಕು. ತಾನು ಕಿರಿಯನಾಗಿ ಭಯಭಕ್ತಿಯಿಂದ ಅವರಲ್ಲಿ ನಡೆದುಕೊಳ್ಬೇಕು. ಅಹಮ್ಮಿಕೆ ಅಂತಕ್ಕಂಥದ್ದನ್ನ ತೊರೆದು ದಾಸೋಹಂ ಭಾವದಲ್ಲಿ ನಿಂತು ವೃತ್ತಾಚಾರ ಅಂತಕ್ಕಂಥದ್ದನ್ನ ನಾವು ಅನುಭವಿಸ್ಬೇಕು ಅಂತಕ್ಕಂಥದ್ದನ್ನು ಕೂಡ ಅವರಲ್ಲಿ ಹೇಳಿರುವಂತದ್ದನ್ನ ವಚನಗಳ ಮೂಲಕ ಓದಿದಾಗ ನಮಗಿಲ್ಲಿ ಅದು ಸ್ಪಷ್ಟವಾಗಿ ಮನಗಾಣುತ್ತದೆ ಅಂತಂತ ಹೇಳಿ, ಅಂತ ಒಂದು ರೀತಿಯಲ್ಲಿ ನಾವು ನೋಡಿದಾಗ ಬಸವಣ್ಣನವರ ವಚನ ಕೂಡ ಇಲ್ಲಿ ನೆನಪಾಗುತ್ತೆ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ಒಂದು ಮಾತು. ಅಂದ್ರೆ ಶರಣರನ್ನ ಅತ್ಯಂತ ಆಳವಾಗಿ ಪ್ರಾಮಾಣಿಕತೆಯಿಂದ, ಶುದ್ಧ ಮನಸ್ಸಿನಿಂದ, ಪರಿಶುದ್ಧ ಮನಸ್ಸಿನಿಂದ ಅವರನ್ನ ಅರ್ಥ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಅವರನ್ನ ಗುರುವರನ್ನ ಸೇವಕರ ಹಾಗೆ ಕಾಣ್ಬೇಕು. ಅವರಿಂದ ಆ ಲಿಂಗದ ಒಂದು ಮಹಿಮೆಯನ್ನ ನಾವು ತಿಳ್ಕೊಳ್ಬೇಕು ಅಂತಕ್ಕಂಥ ಎಲ್ಲ ಅನೇಕ ಬಗೆಯ ಮಾಹಿತಿಯನ್ನು ಕೂಡ ಅವರು ತಮ್ಮ ವಚನಗಳಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೇಕು ಅಂತಂತೆ. ಈ ನೆಲೆಗಟ್ಟಿನಲ್ಲಿ ನೋಡಿದಾಗ ಬಹಳಷ್ಟು ಮುಖ್ಯವಾಗಿ ಈ ಯಾರ 3000 ಮುಕ್ತಿ ಮುನಿಯವರ ವಚನಗಳನ್ನ ಇಲ್ಲಿ ನೋಡ್ತಾ ಹೋದಾಗ 2 ವಚನಗಳಲ್ಲಿ ಒಂದು ವಚನ ಈ ರೀತಿಯಾಗಿದೆ: ವೀರಶೈವಾಚಾರ ಗುರುಮಾರ್ಗವಿಡಿದು ಬಂದ ಭಕ್ತ ಗಣಾಧೀಶ್ವರರು ಕ್ರಿಯಾ ಜಂಗಮ ಲಿಂಗದ ಪಾದ ಪೂಜೆಯ ಮಾಡುವ ವಿವರವಾದ ಅದೆಂತೆಂದೊಡೆ. ಜಂಗಮ ಲಿಂಗ ಮೂರ್ತಿಗಳು ತಮ್ಮ ಗೃಹಕ್ಕೆ ಬಂದು ಶಿವಲಿಂಗಾರ್ಪಣಕ್ಕೆ ಭಿಕ್ಷಾ ಎಂದಾಕ್ಷಣವೇ ಶರಣಾರ್ಥಿ ಮಹಾಲಿಂಗಾರ್ಪಣಕ್ಕೆ ನಮಸ್ಕಾರವೆಂದು ಅಭಿವಂದಿಸಿ ಆಸನವ ರಚಿಸಿದ ಮೇಲೆ ಮೂರ್ತಿಗೊಂಡ ತದನಂತರದಳು ಅವರ ಜಂಗೆಯಾಗೊಪ್ಪುವ ವೃತ್ತ ಸ್ಥಾನ ಪರ್ಯಂತರವು ಬಹುಗುಣದಲ್ಲಿ ತೊಳೆದಂಥ ನಿರ್ಮಾಲ್ಯವ ಧೂಳೋದಕದಿಂದ ಹೊಸದಾಗಿ ಕಟ್ಟಿದ ಆಲಯ, ಬಾವಿ, ಧನಧಾನ್ಯ, ಕಾಯಿ ಪಲ್ಲೆ, ಕಾಷ್ಟ ಮೊದಲಾದ ಜನನಿ ಜಠರದಿಂದ ಉದಯವಾದ ಶಿಶುವಿಗೆ ಲಿಂಗಾಂಗ ಮುಂತಾದ ಹೊಸ ಅರುವೆ ಆಭರಣ, ದಗ್ಧ ದ್ರವ್ಯ ಕಡೆಯಾದವಕ್ಕೆ ಸಂಪ್ರೋಕ್ಷಿಸಿ ಪವಿತ್ರವೆನಿಸಿ ಆಸೆ ಆಮಿಷ ರೋಷಾದಿಗಳಿಲ್ಲದಾಚರಿಸುವುದೇ ನಿರವಯ ಪ್ರಭು ಮಹಾಂತನ ಆಚಾರ ಕಾಣ ಸಿದ್ಧ ಮಲ್ಲಿಕಾರ್ಜುನ ಲಿಂಗೇಶ್ವರ ಅಂತಕ್ಕಂಥದ್ದು ಒಂದು ವಚನ ಅಂತಂತೆ. ಇದಿನ್ನೂ ಬಹಳಷ್ಟು ಚಿಕ್ಕದಾಗಿದೆ. ಇನ್ನು ಅನೇಕ ವಚನಗಳು 2 ಪುಟದಷ್ಟು ದೀರ್ಘವಾಗಿರುವಂತದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಅಂತಂತೆ. ಹೀಗಾಗಿ ಇಲ್ಲಿ ಲಿಂಗದ ಮಹತ್ವವನ್ನ ಮತ್ತು ಆ ಪೂಜೆಯ ಒಂದು ಮಹತ್ವವನ್ನ, ಆಚರಣೆಯ ಒಂದು ಮಹತ್ವವನ್ನ ಇಲ್ಲಿ ಅವರು ತಿಳಿಸ್ಕೊಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಅಂತಂತೆ. ಹಾಗೆ ಇನ್ನೊಂದು ವಚನಗಳಲ್ಲಿ ಅವರು ಹೇಳಿರ್ತಕ್ಕಂಥ ಅಂದ್ರೆ ಇಲ್ಲಿ ಸಾಕಷ್ಟು ವಚನಗಳು ಬಹಳಷ್ಟು ದೀರ್ಘವಾಗಿರುವಂತದ್ದು ಮತ್ತು ನಾನು ಹೇಳದ್ನಲ್ಲ ಆಗಾಗ್ಲೇ ಅವು ಇನ್ನಷ್ಟು ಹೆಚ್ಚಿನ ಅಧ್ಯಯನವನ್ನ ಬಯಸ್ತಾ ಇದ್ದಾವೆ ಅಂತಂತೆ. ಯಾವ ರೀತಿಯಲ್ಲಿ ಅವರು ಈ ವಚನಗಳನ್ನ ಬರೋದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ ಅಂತಂತೆ. ಇನ್ನೊಂದು ವಚನ ಅಂತಂದ್ರೆ, ಮತ್ತಮ್ಮ
ಅಲ್ಲಿಂದ ಲಿಂಗ ಮೂರ್ತಿಯ ಕರಸ್ಥಲಕ್ಕೆ ವಿಜಯಂಗೈಸುವ ಒಂದು ವಿವರ ಅಂತಂತ ಹೇಳಿ ಆ ಲಿಂಗದ ಒಂದು ಮಹತ್ವ ಕುರಿತು ಅವರು ವಚನವನ್ನ ಈ ರೀತಿಯಲ್ಲಿ ಬರೀತಾರೆ. ಲಿಂಗ ಮಸ್ತಕದಲ್ಲಿ ಅಂಗುಷ್ಟವನ್ನಿಟ್ಟು ಆಧಾರದಲ್ಲಿ ಅನಾಮಿಕ ಮಧ್ಯಾಂಗುಲವ ಮಡುಗಿ ಕನಿಷ್ಠ ತರ್ಜನಿಗಳ ಎಡಬಲಕ್ಕೆ ನಿಲ್ಲಿಸಿ ಲಿಂಗ ಮೂರ್ತಿಯ ಸಾವಧಾನ ಭಕ್ತಿಗಳಿಂದ ವಾಮ ಕರಸ್ಥಲ ಪಾಣಿತಾಣಕ್ಕೆ ವಿಜಯಂಗೈಸಿ ಆ ಲಿಂಗ ದೇವನ ಸಮರಸಾನಂದ ನಿಜಾನುಭವದಿಂದ 12 ವೇಳೆ ಜಿಹ್ವೆ ಪ್ರಕ್ಷಾನಲಂಗೈಸಿ ದ್ವಾದಶಾಂಗುಲ ಅಷ್ಟಾಂಗುಲ ಷಡಂಗುಲಗಳೊಳಗೆ ಮಧುರ ವಗುರ ಖಾರ ಆಮ್ಲ ಕಹಿ ಮೊದಲಾದ ಕಾಷ್ಟದೊಳಗಡೆ ಅಯೋಗ್ಯವಾದ ಶುಷ್ಕ ಕಾಷ್ಟವಂ ಬಿಟ್ಟು ಯೋಗ್ಯವಾದ ಅಂಥದ್ದರೊಳಗೆ ದೊರೆತಂಥದ್ದೊಂದು ಕಾಷ್ಟವನ್ನು ಆ ಪಾದೋದಕ ಸ್ಪರ್ಶದಿಂದ ಪವಿತ್ರವೆನಿಸಿ ಜಂಗಮಕ್ಕೆ ಕೊಟ್ಟು ತಾ ಕೊಡಂತಾದ ಪ್ರಸಾದವೆನಿಸುವುದು. ಆ ಪ್ರಸಾದವನ್ನ ಲಿಂಗ ಸ್ಪರ್ಶದಿಂದ ದಂತ ಪಂಕ್ತಿಗಳ ತೀಡಿ ಹಸ್ತಾಂಗುಲಿ ಪಾದಾಂಗುಲಿಗಳಿಂದ ತೀಡಿದ ಮೇಲೆ ಒಡೆದು 2 ಭಾಗವ ಮಾಡಿ ಜಿಹ್ವೆಯ ಪವಿತ್ರವಾಗಿ ಹೆರೆದು ಆ ನಿರ್ಮಾಲ್ಯವ ನಿಕ್ಷೇಪ ಸ್ಥಳದಲ್ಲಿ ಹಾಕಿ ಮುಖಮಜ್ಜನವ ಮಾಡಿ ಬಚ್ಚ ಬರಿಯಾಂದನದ ಲೋಲಾಬ್ಧಿಯಲ್ಲಿ ಇರ್ಪುದೇ ನಿರವಯ ಪ್ರಭು ಮಹಾಂತ ತಾನೇ ಕಾಣ ಸಿದ್ಧ ಮಲ್ಲಿಕಾರ್ಜುನ ಲಿಂಗೇಶ್ವರ ಅಂತಕ್ಕಂಥ ಈ ವಚನಗಳಲ್ಲಿ ನನಗೆ ತಿಳಿದ ಮಟ್ಟಿಗೆ ಕಂಡುಕೊಂಡಿದ್ದು ಅಂತಂದ್ರೆ ಲಿಂಗದ ಒಂದು ಮಹತ್ವವನ್ನ ಅಂತರಂಗ ಶುದ್ಧಿಯಾಗಿ ಪರಿಶುದ್ಧವಾದಂತ ಒಂದು ಚಿತ್ ಮನದಿಂದ ಆ ಕಾಯಕವನ್ನ ಪರಿಶುದ್ಧತೆಯಿಂದ ಮಾಡಿಕೊಂಡು ಭಕ್ತ ಅಂತಕ್ಕಂಥವನು ಅಥವಾ ಶರಣರು ಆ ಮೋಕ್ಷವನ್ನ ಹೊಂದಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಇಲ್ಲಿ ಹೇಳಿರುವಂತದ್ದನ್ನ ನಾವು ಗಮನಿಸಬಹುದು ಅಂತಂತೆ. ಇನ್ನ ಸತ್ಯ ನುಡಿ ಶುದ್ಧ ನುಡಿ ದೃಢಚಿತ್ತ ಉಳ್ಳಾತನಿಗೆ ಅಂತಕ್ಕಂಥ ಒಂದು ವಚನಗಳಲ್ಲೂ ಕೂಡ ಈ ಬಗೆಯ ಅನೇಕ ವಿಚಾರಗಳನ್ನು ಕೂಡ ಇಲ್ಲಿ ನಮಗೆ ಮುಕ್ತಿ ಮುನಿ ವಚನಕಾರರು ತಿಳಿಸ್ಕೊಟ್ಟಿರುವಂತದ್ದನ್ನ ನಾವಿಲ್ಲಿ ಗಮನಿಸಬಹುದು. ಆದ್ರೆ ನನಗೆ ಒಂದು ಇಲ್ಲಿ ಅನ್ಸಿರುವಂತದ್ದು ಏನು ಅಂತಂದ್ರೆ ಬಸವಣ್ಣನವರ ಕಾಲಘಟ್ಟಗಳಲ್ಲಿ ನಾವು ರಚಿಸಿರುವಂತಹ ವಚನಗಳನ್ನ ನೋಡಿದಾಗ ಅಲ್ಲಿಯ ಭಾಷೆ ಆಡು ಭಾಷೆಯಾಗಿದ್ರು ಕೂಡ ಅತ್ಯಂತ ಹಿತವಾದಂಥ ಒಂದು ನುಡಿಯನ್ನ ನಾವು ಅಲ್ಲಿ ಗಮನಿಸ್ತೀವಿ ಅಂತಂತೆ. ಆದ್ರೆ ಬಸವೋತ್ತರ ನಂತರ ಕಾಲಘಟ್ಟಗಳಲ್ಲಿ ಅಂದ್ರೆ 16-17ನೇ ಶತಮಾನ ಈ ಕಾಲಘಟ್ಟಗಳಲ್ಲಿ ಬಂದಂತ ವಚನಕಾರರು ಹೇಗೆ ಸಾಮಾಜಿಕ ಪರಿವರ್ತನೆಗೊಳ್ಳುವಂತ ಒಂದು ಸಂದರ್ಭದಲ್ಲಿ ಭಾಷೆಯನ್ನು ಕೂಡ ವಚನಕಾರರು ಕೂಡ ಹಾಗೆ ನೇರವಾಗಿ ಬಳಸ್ಕೊತಿದ್ರು ಅಂತಂತೆ. ಯಾಕೆ ಅಂದ್ರೆ ಇಲ್ಲಿ ಕೆಲವೊಂದು ವಚನಗಳಲ್ಲಿ ಬಹಳಷ್ಟು ನಾನು ಈ ರೀತಿಯಲ್ಲಿ ಹೇಳ್ತೀನಿ ಅಂತ ಯಾರು ತಪ್ಪು ಭಾವಿಸಬಾರ್ದು. ಅತ್ಯಂತ ಕೆಳಸ್ತರದಲ್ಲಿ ಕೆಲವೊಂದು ಪದಗಳನ್ನು ಕೂಡ ಇಲ್ಲಿ ವಚನಕಾರರು ಬಳಕೆ ಮಾಡ್ತಾರೆ ಅಂತಂತೆ. ಈ ನೆಲೆಗಟ್ಟಿನಲ್ಲಿ ನೋಡಿದಾಗ ಬಸವಣ್ಣನವರು ಹೇಗೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮಾತೆಂಬುದು ಜ್ಯೋತಿರ್ಲಿಂಗ ಅಂತಕ್ಕಂಥ ಅಲ್ಲಮ ಪ್ರಭುಗಳ ವಚನಗಳನ್ನ ನುಡಿಗಳನ್ನ ನೋಡಿದಾಗ ಅಷ್ಟೇ ಒಂದು ಉತ್ಕೃಷ್ಟವಾದಂಥ ಭಾಷೆಯನ್ನ ನಂತರದ ವಚನಕಾರರು ಬಳಸಬಹುದಿತ್ತಲ್ಲವೇ ಅಂತಕ್ಕಂಥ ಒಂದು ವಿಚಾರವು ಕೂಡ ನನಗಿಲ್ಲಿ ಕಂಡು ಬಂದಿದೆ ಅಂತಂತೆ. ಹಾಗಾಗಿ ಜೊತೆಗೆ ಇಲ್ಲಿ 12ನೇ ಶತಮಾನದಲ್ಲಿ ಬಸವಾದಿಗಳು ರಚನೆ ಮಾಡಿಕೊಟ್ಟಷ್ಟು ಉತ್ಕೃಷ್ಟವಾದಂತಹ ವಚನವನ್ನ ನಂತರದಲ್ಲಿ ಬಂದಿರತಕ್ಕಂಥ ವಚನಕಾರರಿಂದ ಅದು ಸಾಧ್ಯ ಆಗಿಲ್ಲ ಅಂತಕ್ಕಂಥ ಒಂದು ಸ್ವ ಅನುಭವ ಅಥವಾ ನಂದು ಒಂದು ವೈಯಕ್ತಿಕ ಅಭಿಪ್ರಾಯ ಕೂಡ ನನಗೆ ಇಲ್ಲಿ ಕಂಡು ಬಂದಿದೆ. ಹಾಗಾಗಿ ಇದನ್ನ ಕುರಿತು ಮತ್ತಷ್ಟು ಹಿರಿಯರೆಲ್ಲರೂ ಕೂಡ ಅದನ್ನ ಚರ್ಚೆ ಮಾಡಬಹುದು. ನನ್ನ ಒಂದು ಅನುಭವಕ್ಕೆ ಮತ್ತು ನನ್ನ ಒಂದು ಅಧ್ಯಯನ ಪರಿಮಿತಿಯೊಳಗೆ ಸಿಕ್ಕಷ್ಟು ಮಾಹಿತಿಯನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಇದರಲ್ಲಿ ಏನೇ ಲೋಪದೋಷಗಳಾದ್ರೂ ಕೂಡ ತಿದ್ದಬೇಕು ಮತ್ತು ನನ್ನನ್ನು ಬೆಳೆಸ್ಬೇಕು ಅಂತಂತೇಳಿ ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಅವಕಾಶವನ್ನ ಕೊಟ್ಟಿರೋದಕ್ಕಾಗಿ ತಮ್ಮೆಲ್ರಿಗೂ ಕೂಡ ವಂದಿಸ್ತಾ ಮಾತಿಗೆ ವಿರಾಮವನ್ನ ನೀಡ್ತೇನೆ. ಎಲ್ರಿಗೂ ಶರಣಾರ್ಥಿಗಳು. ಬಸವೋತ್ತರ ಕಾಲದ ವಚನಗಳ ರಚನೆಗಳ ಬಗ್ಗೆ ತಿಳಿಸುವುದರ ಜೊತೆಗೆ ವಿರಕ್ತ ಪದದ ಬಳಕೆಯಾದ ರೀತಿ ಮತ್ತು ಆ ಕಾಲದ ವಚನಗಳ ರಚನೆ ದೀರ್ಘತೆಯಲ್ಲಿ ಕಂಡುಬಂದ ಮಾಹಿತಿಯನ್ನು ಅತ್ಯಂತ ಸರಳವಾಗಿ ತಿಳಿಸಿಕೊಟ್ಟಿದ್ದಾರೆ. ಮತ್ತು ಮುಕ್ತಿಮನಿ ವಚನಕಾರರು ನಮಗೆಲ್ಲ ಅಪರಿಚಿತರಾಗಿದ್ದರೂ ಕೂಡ ಇವರ ವಚನಗಳ ಮೂಲಕ ನಮ್ಮನ್ನು ಪರಿಚಯಿಸಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳು. ಇನ್ನು ಮುಂದಿನ ವಚನ ವಿಶ್ಲೇಷಣೆಯನ್ನು ಡಾಕ್ಟರ್ ಶರಣಮ್ಮ ಗೊರೆಬಾಳ್ ಅಕ್ಕನವರಿಗೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ.
ಆಯ್ತು. ಎಲ್ಲರಿಗೂ ನಮಸ್ಕಾರ. ಬಸವಾದಿ ಪ್ರಮಥರನ್ನ ಮನದಲ್ಲಿ ನೆನೆಯುತ್ತಾ ಅಕ್ಕನ ಅರಿವು ಬಸವ ಅಧ್ಯಯನ ವೇದಿಕೆ ಮತ್ತು ಶರಣರ ಚಿಂತನ ಕೂಟ ವತಿಯಿಂದ ನಡೆಯುತ್ತಿರುವ ಉಪನ್ಯಾಸ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ತಮಗೆಲ್ಲರಿಗೂ ಶರಣಾರ್ಥಿ. ಇದೀಗ ಅತ್ಯಂತ ಸುಂದರವಾಗಿ ವಚನ ಪ್ರಾರ್ಥನೆ ಮಾಡಿದ ಸ್ನೇಹಿತೆ ಸುಧಾ ಕಬ್ಬೂರ್ ಅವರಿಂದ ಹಿಡಿದು ಸ್ವಾಗತಿಸಿ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಹೆಮ್ಮೆಯಿಂದ ವಿಸ್ತೃತವಾಗಿ ಪರಿಚಯಿಸಿದ ಅಮ್ಮ ಪ್ರೊಫೆಸರ್ ಶಾರದಾ ಪಾಟೀಲ್ ರವರೇ, ಸಹ ಉಪನ್ಯಾಸಕಿಯಾಗಿ ಇದುವರೆಗೆ ಸುದೀರ್ಘವಾಗಿ ಮಾತನಾಡಿದ ಡಾಕ್ಟರ್ ವೀರಾಕ್ಷಿ ವಿವೇಕಿ ಅವರೇ, ಯಾವತ್ತೂ ನಮಗೆ ಮಾರ್ಗದರ್ಶನ ಮಾಡುತ್ತಾ ಬಂದಿರುವ ನಮ್ಮೆಲ್ಲರ ಹಿರಿಯರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರೇ, ಶರಣೆ ಅಕ್ಕಮಾದೇವಿ ತೆಗ್ಗಿ ಅವರೇ, ಲಲಿತಾ ಅಂಗಡಿ ಅವರೇ, ಕಾರ್ಯಕ್ರಮ ನಿರೂಪಣೆ ಮಾಡುತ್ತಿರುವ ವಿಜಯಲಕ್ಷ್ಮಿ ಕಲಬುರ್ಗಿ ಅವರೇ, ಸ್ನೇಹಿತೆ ಡಾಕ್ಟರ್ ದಾನಮ್ಮ ಜಳಕಿ ಅವರೇ, ಸುಜಾತಾ ಪಾಟೀಲ್ ರವರೇ, ಸುಧಾ ಪಾಟೀಲ್ ರವರೇ, ಊರೆಲ್ಲ ನೆಂಟರು ಕೇರಿ ಎಲ್ಲ ಬೆಳಗ ಅನ್ನುವಂತೆ ಯಾರನ್ನ ನೆನೆಯಲಿ ಯಾರನ್ನ ಬಿಡಲಿ, ಈ ಕಾರ್ಯಕ್ರಮದಲ್ಲಿರುವಂತ ಎಲ್ಲ ಒಂದು ಶರಣ ಮನಸ್ಸುಗಳಿಗೆ ಭಕ್ತಿ ಪೂರ್ವಕವಾಗಿ ನಾನು ನಮನಗಳನ್ನ ಸಲ್ಲಿಸುತ್ತಾ, ಜೊತೆಗೆ ಎಲ್ಲ ಸಂಯೋಜಕರಿಗೂ ಕೂಡ ನಾನು ನಮಿಸುತ್ತಾ, ನನಗೆ ಕೊಟ್ಟಿರುವಂತಹ ವಿಷಯ ಹೇಮಗಲ್ಲ ಹಂಪನ ಕುರಿತಾಗಿ ನನಗೆ ತಿಳಿದಷ್ಟು ಕೆಲವು ವಿಚಾರಗಳನ್ನ ಹೇಳಲು ಇಲ್ಲಿ ಪ್ರಯತ್ನ ಮಾಡ್ತೇನೆ. 12ನೇ ಶತಮಾನ ಭಾರತದ ಇತಿಹಾಸದ ಒಂದು ಪುಟದಲ್ಲಿ ಸುವರ್ಣ ಯುಗ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ವಚನಗಳು ಒಂದು ಸತ್ಯದ ಕುಡಿಗಳು, ಬಂಡಾಯದ ಕ್ರಾಂತಿಯ ಕಿಡಿಗಳು. ವಚನಕಾರರು ಬದುಕಿದ ರೀತಿ, ಅವರ ನಡೆ ನುಡೆ, ಮೌಲ್ಯಗಳಿಗೆ ಕೊಟ್ಟ ಬೆಲೆ, ಅವರ ಕಾಯಕ ನಿಷ್ಠೆ, ದಾಸೋಹ, ಸಾರ್ವಕಾಲಿಕವಾಗಿ ಒಪ್ಪುವಂಥ ಮತ್ತು ಅಪ್ಪಿಕೊಳ್ಳುವಂಥ ಅವರ ವಿಚಾರಗಳು, 700ಕ್ಕೂ ಹೆಚ್ಚು ವಚನಕಾರರು, 280 ಕೋಟಿ ವಚನಗಳು, ಅವರು ಮಾಡಿದ ಸಾಧನೆ, ಅದರ ಪರಿಣಾಮ, ಇದ್ಯಾವುದೂ ನಮ್ಮ ಶಬ್ದಕ್ಕೆ ನಿಲುಕಲಾರದಂಥ ಒಂದು ವಿಷಯ. ಆ 12ನೇ ಶತಮಾನದ ನಂತರ ಒಂದು ಶರಣರ ಪ್ರಭಾವಕ್ಕೆ ಒಳಗಾಗಿ ಮುಂದಿನ ಅನೇಕ ಕವಿಗಳು ಕೂಡ ವಚನ ರಚನೆಯಲ್ಲಿ ತೊಡಗಿದ್ದು, ಶರಣರ ನಂತರ ಬರುವಂತ ಬಸವೋತ್ತರ ಕಾಲಕ್ಕೆ ಸಾಕಷ್ಟು ಕವಿಗಳು ವಚನ ರಚನೆಯಲ್ಲಿ ತೊಡಗಿದವರಲ್ಲಿ ಹೇಮಗಲ್ಲ ಹಂಪ ಅನ್ನುವಂಥವ್ರು ಕೂಡ ಒಬ್ರು. ಅವರ ಕುರಿತಾಗಿ ಬಹಳಷ್ಟು ವಿಷಯಗಳು ತಿಳಿದು ಬರುವುದಿಲ್ಲ, ಆದರೂ ಕೂಡ ಸಂಶೋಧಕರ ಸಂಶೋಧನೆಯ ಮೇರೆಗೆ ನನ್ನ ವಿಚಾರಗಳನ್ನ ವ್ಯಕ್ತಪಡಿಸ್ತೇನೆ. ಹೇಮಗಲ್ಲ ಹಂಪ ಅನ್ನುವಂಥದ್ದು, ಇಲ್ಲಿ ಹಂಪ ಅನ್ನುವಂಥದ್ದು ಅವನ ಹೆಸರು, ಹೇಮಗಲ್ಲ ಅನ್ನುವಂಥದ್ದು ಅವರ ಊರು. ಇಲ್ಲಿಯವರೆಗೆ ಅಜ್ಞಾತವಾಗಿ ಇರುವಂತ ಈ ಹೇಮಗಲ್ಲ ಹಂಪ ಒಬ್ಬ ಮಹತ್ವದ ವಚನಕಾರ ಹೌದು ಅನ್ನುವುದು ಕೂಡ ನಮಗೆಲ್ಲರಿಗೂ ಸ್ಪಷ್ಟ ಆಗ್ತದೆ. ಯಾಕೆಂದ್ರೆ ಈತನ ಜೀವನ ಚರಿತ್ರೆಗೆ ಸಂಬಂಧಿಸಿದಂತೆ ಈತನ ವಚನಗಳಲ್ಲೇ ಕೆಲವಷ್ಟು ವಿಚಾರಗಳು ನಮಗೆ ತಿಳಿದು ಬರ್ತವೆ. ಇವನು ತನ್ನನ್ನು ಹಂಪ, ಹೇಮಗಲ್ಲ ಹಂಪ, ಹೇಮಗಲ್ಲ ಎಂದು ಕರೆದುಕೊಂಡದ್ದು ನಮ್ಗೆ ಗೊತ್ತಾಗ್ತದೆ. ಹಂಪ ಎನ್ನುವುದು ಹೆಸರಾದರೆ ಹೇಮಗಲ್ಲ ಅನ್ನುವುದು ಊರಿನ ಹೆಸರು ಅದು. ಆದ್ರೆ ಈ ಹೇಮಗಲ್ಲ ಎಂಬ ವಿಶೇಷಣವನ್ನೇ ಅವ ಅಂಕಿತ ನಾಮವನ್ನಾಗಿಟ್ಟುಕೊಂಡು, ಸದ್ಯ ಇದು ಎಲ್ಲಿದೆ ಹೇಮಗಲ್ಲ ಅನ್ನೋದಕ್ಕೂ ಕೂಡ ಸಾಕಷ್ಟು ಸಂಶೋಧಕರು ಚರ್ಚೆಯನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹೇಮಗಲ್ಲು ಅನ್ನುವಂತ ಊರು ಎಲ್ಲೂ ಕೂಡ ನಮಗೆ ಸಿಗುವುದಿಲ್ಲ. ಆದ್ರೆ ಕೆಲವೊಮ್ಮೆ ಧಾರವಾಡ ಜಿಲ್ಲೆಯ ಯಾವಗಲ್ಲದ ಪ್ರಾಚೀನತೆ ಏವಗಲ್ಲು ಇರಬಹುದು, ಇದು ಹೇಮಗಲ್ಲು ಆಗಿರಬಹುದು ಅನ್ನುವಂಥವ್ರು ಕೆಲವರಿದ್ದಾರೆ. ಆದ್ರೆ ಹಂಪೆಯ ಪರಿಸರದಲ್ಲಿರುವಂತ ಹೇಮಕೂಟ ಇದು ಇರಬಹುದು ಅಂತ ಕೆಲವರು ವಿಚಾರ ಇದೆ. ಈ ರೀತಿಯ ಈ ಕುರಿತು ಈಚೆಗೆ ವಿಶೇಷ ಅಧ್ಯಯನ ನಡೆಸಿದಂತ ಡಾಕ್ಟರ್ ಎಚ್ ಚಂದ್ರಶೇಖರ್ ಅವರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿಗೆ ಸೇರಿದ ಹೇಮನೂರು ಎಂಬುದೇ ಹೇಮಗಲ್ಲು ಆಗಿರಬಹುದು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಹಂಪ ಅನ್ನುವಂತ ಹೆಸರು ವಿಶೇಷವಾಗಿ ನಮಗೆ ಬಳಕೆ ಆಗ್ತಾ ಇರುವುದು ಎಲ್ಲಿ ಅಂದ್ರೆ ಹಂಪೆಯ ಸುತ್ತಮುತ್ತ ಅನ್ನುವಂಥದ್ದು. ಹಂಪನ ಗುರು ಪರಂಪರೆಯಲ್ಲಿ ಬರುವಂತ ಒಂದು ಜಾಲಹಳ್ಳಿ ಅಂತ ಇದೆ, ಅಲ್ಲಿ ಶಾಂತದೇವರು ಎಂಬ ಊರು ಕೂಡ ಇದೇ ತಾಲೂಕಿನಲ್ಲಿ ಇರಬಹುದು ಅನ್ನುವುದನ್ನು ಕೂಡ ಇಲ್ಲಿ ನಾವು ಗಮನಿಸಬಹುದು. ಯಾಕೆಂದ್ರೆ ಹೇಮನೂರಿನೊಳಗ ಒಂದು ಬಸವಣ್ಣ ದೇವರ ಗುಡಿಯೊಳಗಿನ ಗದ್ದುಗೆಯನ್ನ ಹಂಪನ ಸಮಾಧಿ ಇರಬಹುದು ಅಂತ ಕೂಡ ಕೆಲವರು ಊಹಿಸಿದ್ದಿದೆ. ಇಂದು ಅದು ಹಾಳಾಗಿರಬಹುದು, ಆದ್ರೆ ಅದು ಬೇರೆ ಹೆಸರಿನಿಂದ ಕರೆಸಿಕೊಳ್ತಿರಬಹುದು. ಅಂತೂ ಹೇಮಗಲ್ಲು ಅನ್ನುವಂಥದ್ದೇ ಸ್ಥಳನಾಮ ಅನ್ನುವಂಥದ್ದು. ಹಂಪೆ ವಿರೂಪಾಕ್ಷನ ಪ್ರಭಾವದಿಂದ
ಆ ಪ್ರದೇಶದಲ್ಲಿ ಹಂಪಣ್ಣ, ಹಂಪಮ್ಮ, ಪಂಪಾವತಿ ನಾವು ಬಹುಶಃ ಬಾಳ್ ಕಡೆ ನೋಡ್ತೀವಿ. ಊರೊಳಗೆ ಯಾವ್ದಾದ್ರು ಊರ್ ದೇವರಿದ್ರೆ, ಈಗ ಕಲ್ಮೇಶ್ವರ ಅಂತಿದ್ರೆ ಇಡೀ ಊರೊಳಗ ಕಲ್ಲಪ್ಪ, ಕಲ್ಲವ್ವ ಅನ್ನುವಂತ ಹೆಸರುಗಳು ಇರ್ತಾವ. ಈಗ ಅಥವಾ ಕರಿಯಮ್ಮ ದೇವ್ರು ಇದ್ರೆ ಕರಿಯಪ್ಪ, ಕರಿಯವ್ವ ಅನ್ನುವಂತ ಹೆಸರು. ಆ ರೀತಿ ಪಂಪ ವಿರೂಪಾಕ್ಷನ ಸುತ್ತಮುತ್ತಲು ಇರುವಂತ ಹಂಪಣ್ಣ, ಹಂಪಮ್ಮ, ಪಂಪಾವತಿ, ಪಂಪಾಂಬಿಕೆ ಎಲ್ಲ ವ್ಯಕ್ತಿಗಳ ಅಂಕಿತ ನಾಮಗಳಿಂದ ಅಧಿಕ ಪ್ರಮಾಣದಲ್ಲಿ ಇರುವುದರಿಂದ ಬಹುಶಃ ಪ್ರಸ್ತುತ ವಚನಕಾರರಿಗೂ ಈ ಹಂಪೆಗೂ ಸಂಬಂಧ ಇರಬಹುದು, ಅದೇ ಅವನ ಸುತ್ತಮುತ್ತಲಿನ ಊರು ಇರಬಹುದು ಅನ್ನುವಂತ ಒಂದು ಅಭಿಪ್ರಾಯನೂ ಕೂಡ ನಮಗೆ ಕಂಡು ಬರ್ತದೆ. ಇಲ್ಲಿ ಹೇಮಗಲ್ಲ ಹಂಪ ವಚನಗಳಲ್ಲಿ ಶಂಕರ ದೇವರ ಕುರಿತಾಗಿ 4 ಕಂದಗಳನ್ನ ಉದ್ಧರಣೆ ಮಾಡಿರುವುದರಿಂದ ಅವನ ತರುವಾಯನೇ, ಶಂಕರ ದೇವನ ತರುವಾಯನೇ ಹೇಮಗಲ್ಲ ಹಂಪ ಬಂದಿರಬಹುದು ಅನ್ನುವಂತ ಒಂದು ವಿಚಾರ ಇದೆ. ಆಮೇಲೆ ಅವನು ಬಳಸುವಂತ ಬಂಗಿಯ ಸೊಪ್ಪು, ಸೀಸ, ಠೇವಣಿ ಮುಂತಾದ ಪದಗಳ ಬಳಕೆನೂ ಕೂಡ ದೇಶೀಯವಾದ ಭಾಷಾ ಶೈಲಿಗಳು ಈತನ್ನ ಬಹುಶಃ ಈ 16ರಿಂದ 18 ಇದುವರೆಗೂ ಮೇಡಮ್ ಅವರು ಕೂಡ ಮಾತಾಡಿದ್ರು, ಶಾರದಾ ಮೇಡಮ್ ಅವರು ಕೂಡ ಹೇಳಿದ್ರು. ಬಹುಶಃ 16ರಿಂದ 18ನೇ ಶತಮಾನಕ್ಕೆ ಈ ಬಸವೋತ್ತರ ಕಾಲದ ಕವಿಗಳು ಅಥವಾ ಶರಣರು ಬಂದು ನಿಲ್ತಾರೆ. ಈತ ವೀರಶೈವ ಸಂಪ್ರದಾಯ ಪ್ರಮುಖವಾದಂತ ಒಂದು ಪಡುವಿಡಿ ಅನ್ನುವಂತ ಒಂದು ಸಂಪ್ರದಾಯಕ್ಕೆ ಸೇರಿದವ ಇರಬಹುದು ಅಂತ ನಮಗ ತಿಳು ಬರ್ತದೆ. ಯಾಕಂದ್ರೆ ಅವನು ಗುರು ಪರಂಪರೆಯ ಕುರಿತಾಗಿ ಒಂದು ವಚನವನ್ನ ಹಿಂಗ್ ಬರಿತಾನ, ಅದ್ರೊಳಗ್ ನಮಗ ಕಂಡು ಬರ್ತದೆ. ಅನಾದಿ ಪರಶಿವನ ಶಿಷ್ಯ ಆದಿಶಂಭುವೆಂಬ ಗಣೇಶ್ವರ, ಆದಿ ಶಂಭುವೆಂಬ ಗಣೇಶ್ವರನ ಶಿಷ್ಯರು ನಿರಂಜನೆಂಬ ಗಣೇಶ್ವರ, ನಿರಂಜನೆಂಬ ಗಣೇಶ್ವರನ ಶಿಷ್ಯರು ಆದಿ ಪಡುವಿಡಿ, ಅನಾದಿ ಪಡುವಿಡಿ, ಈ ರೀತಿಯಾಗಿ ಶಬ್ದಗಳು ಅಲ್ಲಿ ಬರ್ತವೆ. ಶಿವಸಿದ್ಧ ಪಡುವಡಿಯ ಪ್ರಭುವೆಂಬ ಗಣೇಶ್ವರ, ಪ್ರಭುವೆಂಬ ಗಣೇಶ್ವರನ ಶಿಷ್ಯರು ಮಹಾಂತ ಮಲ್ಲಿಕಾರ್ಜುನನೆಂಬ ಗಣೇಶ್ವರ, ಮಹಾಂತ ಮಲ್ಲಿಕಾರ್ಜುನನ ಶಿಷ್ಯರು ಜಾಲಹಳ್ಳಿಯ ಶಾಂತದೇವರು. ಹೀಗೆ ಜಾಲಹಳ್ಳಿಯ ಶಾಂತದೇವರ ಶಿಷ್ಯರು ಸಿದ್ಧಮಲ್ಲಿನಾಥೇಶ್ವರರು. ಈ ಸಿದ್ಧಮಲ್ಲಿನಾಥೇಶ್ವರನ ಶಿಷ್ಯರು ಪಡುವಿಡಿಯ ರಾಚೇಶ್ವರ, ಪಡುವಿಡಿಯ ರಾಚೇಶ್ವರನ ಕರಕಮಲದಲ್ಲಿ ಉತ್ಪನ್ನವಾದ ಶಿಶುವೆ ಹೇಮಗಲ್ಲ ಹಂಪ ನಾನಯ್ಯ ಅಂತ ತಿಳ್ಕೊಂಡು ಅವನು ತನ್ನದೇ ಒಂದು ವಚನದಲ್ಲಿ ಈ ರೀತಿಯಾದ ತನ್ನ ಒಂದು ಪರಿಚಯವನ್ನ ಮಾಡ್ಕೊಂಡಿದ್ದನ್ನ ನೋಡಿದ್ರೆ ನಮಗ ಆ ವಿಷಯ ಗೊತ್ತಾಗ್ತದೆ. ಹೀಗೆ ಗುರು ಪರಂಪರೆ ಅನ್ವಯ ಹೇಮಗಲ್ಲ ಹಂಪ ಪಡುವಿಡಿ ರಾಚೇಶ್ವರನ ಶಿಷ್ಯನಾದರೂ ಕೂಡ ಆತನ ಒಂದು ವಚನಗಳಿಗೆ ಗುರುವಿನ ಗುರುವಾದ ಸಿದ್ಧ ಮಲ್ಲಿನಾಥ ಅನ್ನುವಂತ ಅಂಕಿತ ನಾಮವನ್ನ ಅವನು ಅನೇಕ ಎಲ್ಲಾ ವಚನಗಳಲ್ಲಿ ಬಳಸ್ತಾನೆ. ಅವನ ಸಿಕ್ಕಂತ ಒಂದೇ ಒಂದು ಕೃತಿ ಅಂದ್ರೆ ಹೇಮಗಲ್ಲ ಷಟ್ಸ್ಥಲ ಅನ್ನುವಂಥದ್ದು. ಸದ್ಯ ದೊರೆತ ಏಕೈಕ ಕೃತಿ ಅಂದ್ರೆ ಅದು ಒಂದೇ ಅಂತ ನಮಗ ಗೊತ್ತಾಗ್ತದೆ. ಈ ದೊರೆತ ಕೃತಿಯ ಸ್ವರೂಪ ಹೆಂಗಿದೆ ಅಂತಂದ್ರೆ ಅದ್ರೊಳಗೆ ಷಟ್ಸ್ಥಲ ಇದ್ರೊಳಗೆ ಹೇಮಗಲ್ಲ ಷಟ್ಸ್ಥಲ ಕೃತಿಯೊಳಗೆ 23 ಸ್ಥಳಗಳು, ಪ್ರತಿ ಸ್ಥಳದ ಆದಿಯಲ್ಲಿ ಸೂತ್ರ, ಅದರಲ್ಲಿ ಆ ಸ್ಥಳದ ವಿಷಯ ಸಾರ ಸಂಗ್ರಹ, ಮಧ್ಯ ಹಲವು ವಚನಗಳು, ಕೊನೆಯಲ್ಲಿ ವಚನಗಳ ಭಾವವನ್ನೇ ಒಳಗೊಂಡ ಒಂದು ಸ್ವರವಚನ. ಹೀಗೆ ಸ್ವರವಚನಕ್ಕೆ ಬದಲು 38 ನುಡಿಗಳ ರಗಳೆ, ಅದರ ಆದಿಯಲ್ಲಿ ಒಂದು, ಅಂತ್ಯದಲ್ಲಿ ಒಂದು, 2 ಕಂದ. ಈ ರೀತಿಯಾಗಿ ಈಗ 302 ವಚನಗಳು ಸಿಕ್ಕಿವೆ ಅಂತ ಹೇಳ್ತಾರೆ. ಇದರಲ್ಲಿ 282 ವಚನಗಳು, 21 ಸ್ವರವಚನಗಳು, 1 ರಗಳೆ, 4 ಶಂಕರ ಲಿಂಗಾಂಕಿತ ಕಂದ, 3 ಹಂಪ ವಿರಚಿತ ಕಂದಗಳು. ಈ ರೀತಿಯಾಗಿ ಒಂದು ಅಷಟ್ಸ್ಥಲವನ್ನ ಬೇರೆ ಬೇರೆ ರೀತಿಯಾಗಿ ವಿಂಗಡಣೆಯನ್ನ ಮಾಡ್ತಾರೆ. ಇಲ್ಲಿ ಕೃತಿಯಲ್ಲಿ ಬರುವಂತ 23 ಸ್ಥಳಗಳ ಬಗ್ಗೆಯೂ ಕೂಡ ಅತ್ಯಂತ ವಿವರವಾದ ಮಾಹಿತಿ ನಮಗೆ ದೊರೀತದೆ. ಎಷ್ಟು ಸ್ಥಳ, 23 ಸ್ಥಳಗಳು ಯಾವುವು ಅಂತ ಹೇಳಿ ನಾವು ಷಟ್ಸ್ಥಲಗಳನ್ನ ಹೇಳ್ತೇವೆ, ಇವ್ರು 23 ಸ್ಥಳಗಳನ್ನ ಹೇಳ್ತಾರೆ. ಶಿವಸ್ತೋತ್ರ ಸ್ಥಳ, ಪಿಂಡ ಸ್ಥಳ, ಪಿಂಡ ಜ್ಞಾನ ಸ್ಥಳ, ಮಾಯಾ ವಿಡಂಬನಾ ಸ್ಥಳ, ಮಾಯಾ ತಮಂದ ಸ್ಥಳ, ದಶವಾಯು ನಿರಸ್ಥಲ, ಅಂತರಂಗದ ಅಷ್ಟಮದ ನಿರಸ್ಥಲ, ಬಹಿರಂಗದ ಅಷ್ಟಮದ ನಿರಸ್ಥಲ, ಅರಿಷಡ್ವರ್ಗ ನಿರಸನ ಸ್ಥಳ, ಸಪ್ತ ವ್ಯಸನ ನಿರಸನ ಸ್ಥಳ, ಪಂಚೇಂದ್ರಿಯ ನಿರಸನ ಸ್ಥಳ, ಮನೋವಿಕಾರ ನಿರಸನ ಸ್ಥಳ, ಆಶಾಬದ್ಧ ನಿರಸನ ಸ್ಥಳ, ಶಿವನಿಧಿ, ಹೀಗೆ ಸಂಸಾರ ಹೇಯ ಸ್ಥಳ, ಗುರು ಕರುಣ ಸ್ಥಳ, ಲಿಂಗಧಾರಣ ಸ್ಥಳ, ಅನ್ಯ ದೈವ ನಿರಸನ ಸ್ಥಳ, ವಿಭೂತಿ ಸ್ಥಳ, ರುದ್ರಾಕ್ಷಿ ಸ್ಥಳ, ಪಂಚಾಕ್ಷರಿ ಸ್ಥಳ, ಅಷ್ಟಾವರಣ ಮಹಾತ್ಮೆಯ ಸ್ಥಳ, ಭಕ್ತ ಸ್ಥಳ, ಹೀಗೆ ಷಟ್ಸ್ಥಲಗಳ ಒಂದು ನಿರೂಪಣೆ, ಅದರ ಗುರಿ ಅದು ಹೇಗಿದೆ ಅನ್ನುವಂತ ವಿವರವಾದ ವಿಚಾರವನ್ನ ಹೇಮಗಲ್ಲ ಹಂಪನ ಒಂದು ಷಟ್ಸ್ಥಲಗಳ ಕುರಿತಾಗಿ ನಮಗ ವಿಷಯ ತಿಳಿದು ಬರ್ತದೆ. ಇಲ್ಲಿ ಬಸವಾದಿ ಶರಣರ ವಿಷಯವಾಗಿ ಹಂಪನಿಗೆ ಬಹಳ
ವಿಶೇಷವಾದ ಭಕ್ತಿ ಅವನ ಅನೇಕ ವಚನಗಳಲ್ಲಿ ನಾವು ನೋಡ್ತೇವೆ. ಅವ್ರ ಬಗ್ಗೆ ಗೌರವ ಇರಬಹುದು, ಅವರ ಉಜ್ವಲ ಒಂದು ವ್ಯಕ್ತಿತ್ವ, ದೃಷ್ಟಿ ಧೋರಣೆ ಈತನಿಗೆ ಆದರ್ಶವಾಗಿ ಕಂಡಿವೆ. ಮತ್ತು ಶರಣರೇ ಇವರಿಗೆ ಮಾರ್ಗದರ್ಶಿಯಾಗಿ, ಅದರಲ್ಲಿಯೂ ಕೂಡ ಬಸವಣ್ಣವರು, ಚನ್ನಬಸವಣ್ಣವರು, ಪ್ರಭುದೇವರು, ಸಿದ್ದರಾಮ, ಅಜಗಣ್ಣ, ಅಂಬಿಗರ ಚೌಡಯ್ಯ, ನಿಜಗುಣ ದೇವ, ಬ್ರಹ್ಮಯ್ಯ, ಕಲಕೇತಯ್ಯ, ನಿರ್ಲಜ್ಜ ಶಾಂತಯ್ಯ, ಮರುಳಶಂಕರ ದೇವ, ಕಿನ್ನರಿ ಬೊಮ್ಮಯ್ಯ, ಮೇದಾರ ಕೇತಯ್ಯ, ಅಕ್ಕಮಾದೇವಿ, ಅಕ್ಕನಾಗಮ್ಮ, ಎಲ್ಲರೂ ಕೂಡ ಮೊದಲಾದ ಶರಣೆಯರನ್ನ, ಪುರಾತನರನ್ನ, ದಶಗುಣರ ಮುಖ್ಯವಾದ ಅಮರ ಗಣಾಧೀಶ್ವರನ್ನು ಕೂಡ ಅವನು ತನ್ನ ವಚನದಲ್ಲಿ ಇವರೆಲ್ಲರನ್ನು ಭಕ್ತಿಯಿಂದ ನೆನೆದು ತಾನು ಅವರ ಏನು ಇದಾಗ್ತಾ ಇದೆ, ಕೇಳ್ತಾ ಇದೆ ಮೇಡಮ್? ಕೇಳ್ತಿದ್ ಮಾತಾಡ್ರಿ. ಈ ರೀತಿಯಾಗಿ ತಾನು ಅವರ ಆಳಿನ ಆಳೆಂದು ಅತ್ಯಂತ ವಿನೀತ ಭಾವವನ್ನ ತೋರಿದ್ದು ಅವರ ಅನೇಕ ವಚನಗಳಲ್ಲಿ ನಮಗೆ ಕಂಡು ಬರ್ತದೆ. ಒಂದು ತತ್ವ ವಿವೇಚನೆ ಮುಖ್ಯವಾದರೂ ಕೂಡ ಇಲ್ಲಿನ ಅನೇಕ ವಚನಗಳು ಒಂದು ರೀತಿಯ ಸಾಹಿತ್ಯದ ಸೊಬಗಿನಿಂದ ಕೂಡಿವೆ. ಕೆಲವಂತೂ ಬಸವಾದಿ ವಚನಗಳನ್ನೇ ನಮಗೆ ನೆನಪಿಸಿಕೊಡ್ತೇವೆ. ಅವರ ಅನೇಕ ವಚನಗಳು ಬಸವಣ್ಣನವರನ್ನ ನೆನಿತಾರೆ. ಅವರು ಬಳಸುವ ಉಪಮೆಗಳಿರಬಹುದು, ರೂಪಕಗಳಿರಬಹುದು, ದೃಷ್ಟಾಂತಗಳಿರಬಹುದು, ಇವೆಲ್ಲವೂ ಕೂಡ ಹಳೆಯವೆನಿಸಿದ್ರು ಮತ್ತೆ ಮತ್ತೆ ಹೊಸ ರೂಪವನ್ನ ತೊಟ್ಟು ವಚನದ ಭಾವವನ್ನು ಹೆಚ್ಚು ಸ್ಪಷ್ಟಗೊಳಿಸ್ಲಿಕ್ಕೆ ನಮಗೆ ಅಲ್ಲಿ ಕಂಡು ಬರ್ತದೆ. ಇವರ ಕೆಲವು ವಚನಗಳನ್ನ ನಾವು ಹಿಂದೆ ಡಿಸ್ಟರ್ಬ್ ಆಗ್ತಾ ಇದೆ. ಮಾತಾಡ್ರಿ ಮೇಡಮ್. ಎಲ್ಲರೂ ದಯವಿಟ್ಟು ಸ್ವಿಚ್ ಆಫ್ ಮಾಡ್ರಿ. ನಿಮ್ದು ನವೀನ್ ಉಳಿದವ್ರು ಯಾರು ಓಪನ್ ಮಾಡ್ಬೇಡ್ರಿ. ಮಾತಾಡ್ರಿ ಮೇಡಮ್. ಹೇಮಗಲ್ಲ ಹಂಪನ ಕೆಲವು 1-2-3 ವಚನಗಳನ್ನ ನಾವು ನೋಡಿದ್ರೆ, ಒಂದು ವಚನ, ಗುರುವಿನಲ್ಲಿ ಲಿಂಗ ಉಂಟು ಜಂಗಮ ಉಂಟೆಂದು ಗುರುಭಕ್ತಿಯ ಮಾಡೆಂದು ತೋರಿದಾತ ನಮ್ಮ ಬಸವಣ್ಣನಯ್ಯ. ಲಿಂಗದಲ್ಲಿ ಜಂಗಮ ಉಂಟೆಂದು ಗುರು ಉಂಟೆಂದು ಲಿಂಗ ಭಕ್ತಿಯ ಮಾಡೆಂದು ತೋರಿದಾತ ನಮ್ಮ ಬಸವಣ್ಣನಯ್ಯ. ಜಂಗಮದಲ್ಲಿ ಗುರು ಉಂಟು ಲಿಂಗ ಉಂಟು ಜಂಗಮ ಭಕ್ತಿಯ ಮಾಡೆಂದು ತೋರಿದಾತ ನಮ್ಮ ಬಸವಣ್ಣನಯ್ಯ. ಒಂದೇ ಮೂರ್ತಿ ಮೂರೆಂದಾತ ನಮ್ಮ ಬಸವಣ್ಣನಯ್ಯ. ಏಕಮೂರ್ತಿ ತ್ರಯೋರ್ಭರ್ಗ ಎಂಬುದಾಗಿ ಗುರು ಲಿಂಗ ಜಂಗಮವಾದಾತ ಒಬ್ಬನೇ ಶಿವನೆಂದು ಪ್ರಸಾರ ಮಾಡಿ ಭಕ್ತಿಯ ಬೆಳೆಸಿದಾತ ನಮ್ಮ ಬಸವಣ್ಣನಯ್ಯ. ಪರಮ ಗುರು ಪಡುಬಿಡಿ ಸಿದ್ಧನಾಥ ಪ್ರಭು ಅಂತ ಹೇಳ್ತಾರಲ್ಲಿ. ಅಂದ್ರೆ ಗುರು ಲಿಂಗ ಜಂಗಮ ಮೂರೂ ಜನರು ಕೂಡ ಮೂರು ರೀತಿಯ ಒಂದು ಭಾಗ್ಯ ನಮಗೆ. ಗುರುವಿನಲ್ಲಿ ಲಿಂಗ ಉಂಟು ಜಂಗಮ ಉಂಟು, ಲಿಂಗದಲ್ಲಿ ಜಂಗಮ ಉಂಟು ಗುರು ಉಂಟು, ಜಂಗಮದಲ್ಲಿ ಗುರು ಉಂಟು ಲಿಂಗ ಉಂಟು. ಮೂರು ಬೇರೆ ಬೇರೆ ಅಲ್ಲ ಅನ್ನುವ ರೀತಿಯೊಳಗೆ ಮೂರು ಒಂದು ರೀತಿಯ ಭಾಗ್ಯ ನಮಗೆ. ಒಬ್ಬರಲ್ಲಿ ಮೂರನ್ನು ಕಾಣಬಹುದು ಅಂತ ತಿಳಿಸಿದಾತನೇ ನಮ್ಮ ಬಸವಣ್ಣ. ಅಂದ್ರೆ ಶಿವನೊಬ್ಬನೇ ಎಂದು ತಿಳಿಸಿದಾತ. ಅಂದ್ರೆ ಅವರೆಲ್ಲ ಶರಣರು ಏಕದೇವೋಪಾಸನೆ ಮಾಡ್ತಾ ಇರುವುದರಿಂದ ಅವರೆಲ್ಲ ಒಬ್ಬರಲ್ಲಿ ಎಲ್ಲರನ್ನೂ ಕಾಣುವ ಒಂದು ಮನೋಭಾವನೆ ಇತ್ತು ಶರಣರಿಗೆ ಅನ್ನುವಂಥದ್ದನ್ನ ಇಲ್ಲಿ ಹೇಮಗಲ್ಲ ಹಂಪನವರು ಹೇಳ್ತಾರೆ. ಅವರ ಮತ್ತೊಂದು ವಚನದಲ್ಲಿ, ಕಾಮ ಉಳ್ಳವ ಭಕ್ತನಲ್ಲ, ಕ್ರೋಧ ಉಳ್ಳವ ಮಹೇಶ್ವರನಲ್ಲ, ಲೋಭ ಉಳ್ಳವ ಪ್ರಸಾದಿಯಲ್ಲ, ಮೋಹ ಉಳ್ಳವ ಪ್ರಾಣಲಿಂಗಿಯಲ್ಲ, ಮದ ಉಳ್ಳವ ಶರಣನಲ್ಲ, ಮತ್ಸರ ಉಳ್ಳವ ಐಕ್ಯನಲ್ಲ, ಕಾಮ ಕ್ರೋಧ ಲೋಭ ಮದ ಮತ್ಸರ ಉಳ್ಳನೋನು ಎಂತು ಭಕ್ತನೆಂಬೆ, ಎಂತು ಮಹೇಶ್ವರನೆಂಬೆ, ಎಂತು ಪ್ರಸಾದಿ ಎಂಬೆ, ಎಂತು ಪ್ರಾಣಲಿಂಗಿ ಎಂಬೆ, ಎಂತು ಶರಣೆಂಬೆ, ಎಂತು ಐಕ್ಯನೆಂಬೆ. ಬರೀ ಮಾತಿನ ಬಣಗರು ಪರಮಗುಡು ಪರವಿಡಿ ಸಿದ್ಧ ಮಲ್ಲಿನಾಥ ಪ್ರಭುವೆ. ಬಹಳ ಒಂದು ಅದ್ಭುತವಾದಂತ ಒಂದು ಬಹಳ ಒಳ್ಳೆಯ ವಚನ. ಏನು ಅಂದ್ರೆ ಇಲ್ಲಿ ಷಟ್ಸಲಗಳನ್ನು ಕುರಿತು ಹೇಳ್ತಾರೆ, ಅರ್ಷಡ್ ವರ್ಗಗಳನ್ನು ಕೂಡ ಹೇಳ್ತಾರೆ. ಅಂದ್ರೆ ಭಕ್ತನಾಗ್ಬೇಕಾದ್ರೆ ಅಂದ್ರೆ 6 ಸ್ಥಳಗಳನ್ನ ನಾವು ಮುಟ್ಟಬೇಕಾದ್ರೆ ನಮ್ಮಲ್ಲಿ ಏನ್ ಇರಬೇಕು ಏನ್ ಇರಬಾರದು ಅನ್ನುವಂಥದ್ದನ್ನೇ ಇವರು ಬಹಳ ಮುಖ್ಯವಾಗಿ ಇಲ್ಲಿ ಒಂದೆಡೆ ಅರ್ಷಡ್ ವರ್ಗಗಳನ್ನ ಹೇಳಿದ್ರೆ ಒಂದೆಡೆ ಷಟ್ಸ್ಥಲಗಳನ್ನು ಇಟ್ಟುಕೊಂಡು ಅದರ ವಿಶೇಷತೆಯನ್ನ ಹಾಕ್ತಾರೆ. ಇವ್ರದ್ದು ಒಂದು ವಿಶೇಷತೆ ಏನಂದ್ರೆ ಪ್ರಶ್ನೆಯನ್ನ ಅವರೇ ಹಾಕ್ತಾರೆ, ಉತ್ತರವನ್ನು ಕೂಡ ಅವರೇ ಕೊಡ್ತಾರೆ. ಮುಂದಿನ ವಚನ ನಾವು ಅದನ್ನು ನೋಡಿದಾಗ ಅಂದ್ರೆ ಇಲ್ಲಿ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಷಟ್ ಸ್ಥಳಗಳನ್ನ ನಾವು ಮುಟ್ಟಬೇಕಾದ್ರೆ ನಮ್ಮಲ್ಲಿ ಏನೇನ್ ಇರಬೇಕು, ಆ ಸ್ಥಳಗಳ ಮಹತ್ವ ಏನು, ಅದಕ್ಕ ಇರುವಂತ ಮಾರ್ಗ ಏನು. ಬರೀ ಮಾತಿನ ಬಣಗರು ಅಂದ್ರೆ ಬರೀ ಮಾತಿನೊಳಗ ಮನೆ ಕಟ್ಟ ಜಂಬದ ಜನರಿಗೆ ಇದೆಲ್ಲ ಸಾಧ್ಯ ಇಲ್ಲ. ಇದಕ್ಕೆಲ್ಲ ಬಹಳಷ್ಟು ಬದ್ಧತೆ ಬೇಕಾಗ್ತದೆ ಅನ್ನುವಂಥದ್ದನ್ನ ಈ ವಚನದಲ್ಲಿ ಅವರು ಹೇಳ್ತಾರೆ. ಇದೇ ರೀತಿ ಇರುವಂತ ಇನ್ನೊಂದು ವಚನ, ಅದನ್ನೇ ಒಂದ್ ಸ್ವಲ್ಪ ತಿರುವು ಮುರುವು ಮಾಡಿ ಹೇಳ್ತಾರೆ. ಏನಂದ್ರೆ, ಕಾಮವಿಲ್ಲದಾತ ಭಕ್ತ, ಕ್ರೋಧವಿಲ್ಲದಾತ ಮಹೇಶ್ವರ,
ಲೋಭವಿಲ್ಲದಾತ ಪ್ರಸಾದಿ, ಮೋಹವಿಲ್ಲದಾತ ಪ್ರಾಣಲಿಂಗಿ, ಮದವಿಲ್ಲದಾತ ಶರಣ, ಮತ್ಸರವಿಲ್ಲದಾತ ಐಕ್ಯ. ಅದು ಎಂತೊಂದೆಡೆ ಕಾಮವಿಲ್ಲದ ಭಕ್ತ. ನೋಡ್ರಿ, ಒಬ್ಬೊಬ್ಬರ ಶರಣರನ್ನ ಒಬ್ಬೊಬ್ಬರಿಗೆ ಹೋಲಿಸ್ತಾನೆ, ಒಂದೊಂದು ಮೌಲ್ಯಕ್ಕೆ ಹೋಲಿಸ್ತಾನೆ. ಏನಂತಂದ್ರೆ, ಕಾಮವಿಲ್ಲದ ಭಕ್ತ ಬಸವಣ್ಣ, ಕ್ರೋಧವಿಲ್ಲದ ಮಹೇಶ್ವರ ಪ್ರಭುರಾಯ, ಲೋಭವಿಲ್ಲದ ಪ್ರಸಾದಿ ಚನ್ನ ಬಸವೇಶ್ವರ, ಮೋಹವಿಲ್ಲದ ಪ್ರಾಣಲಿಂಗಿ ಗಟ್ಟಿವಾಳಯ್ಯ, ಮದವಿಲ್ಲದ ಶರಣ ಮೋಡಿಗೆ ಅಯ್ಯನವರು, ಮತ್ಸರವಿಲ್ಲದ ಲಿಂಗೈಕ್ಯಳು ನೀಲಲೋಚನೆ ತಾಯಿ ಅಂತ. ಇಂತಿವರ ಮುಖ್ಯವಾದ 770 ಅಮರ ಗಣಗಳ ಪಾದಕ್ಕೆ ನಮೋ ನಮೋ ಎಂದೆನಯ್ಯ. ಅಂದ್ರೆ ಹೇಮಗಲ್ಲ ಬಸವೋತ್ತರ ಕಾಲದ ಎಲ್ಲಾ ಕವಿಗಳು ಕೂಡ ಆ ಶರಣರ ಪ್ರಭಾವಕ್ಕೆ ಹೇಗೆ ಒಳಗಾಗಿದ್ರು ಅಂತಂದ್ರೆ, ಈ ಎಲ್ಲರ ಶರಣರನ್ನ ಬಿಟ್ಟು ಅವ್ರ ಬದುಕು ಕೂಡ ಇಲ್ಲ. ಅವರೆಲ್ಲರ ಪಾದಕ್ಕೆ ನಮೋ ನಮೋ ಅನ್ನುವಂತ ಒಂದು ಭಕ್ತಿಯ ನಮನಗಳನ್ನ ಇಲ್ಲಿ ಹೇಮಗಲ್ಲ ಹಂಪ ತನ್ನ ವಚನದಲ್ಲಿ ಹೇಳ್ತಾನೆ. ಹೀಗೆ ಅವನ ಮತ್ತೊಂದು ವಚನ ಬಹಳ ಸುಂದರವಾದ ವಚನ, ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿದ್ದು, ಕರಿಯ ಕಾಲೊಳಗೆ ಸಿಕ್ಕಿದ ಮರಿಯ ನಾಯಿಯಂತೆ ಅಷ್ಟಮದವೆಂಬ ಕರಿಯ ಕಾಲೊಳಗೆ ಅನ್ನ ಸಿಗಿಸಿ ಮೆಟ್ಟಿ ಮೆಟ್ಟಿ ತುಳಿಸುತ್ತಿದ್ದೆಯಲ್ಲ. ಅರಸನ ಉಪ್ಪನುಂಡು ಆನೆ ಸೇನೆ ದಳ ಅರಸನ ಕೈ ಸೆರೆ ಹಿಡಿಯುವಂತೆ ಎನ್ನಾತ್ಮದಲ್ಲಿ ಹುಟ್ಟಿದ ಮದ ಎನ್ನನ್ನೇ ತಿಂದು ತೇಗುತ್ತಿದ್ದೆನಯ್ಯ ಪರಮಗುರು ಪಡುವಿಡಿ ಸಿದ್ಧ ಮಲ್ಲಿನಾಥ ಪ್ರಭುವೆ ಅನ್ನುವಂತ ಒಂದು ವಚನ. ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವಂತ ಒಂದು ಅಷ್ಟ ಮದಗಳು ಅಂತ ಹೇಳ್ತೀವಿ ನಾವು. ಕುಲ ಮದ, ಛಲ ಮದ, ಬಲ ಮದ, ಧನ ಮದ, ರೂಪ ಮದ, ಯೌವನ ಮದ, ವಿದ್ಯೆ ಮದ, ಅಧಿಕಾರ ಮದ, ಒಂದೊಂದು ಮದಗಳೇ ನಮ್ಮನ್ನ ಒಂದು ರೀತಿ ಕೆಟ್ಟ ದಾರಿಗೆ ಕರೆಸ್ತವೆ. ಆದ್ರೆ ಈ 8 ಮದಗಳಿದ್ರೆ ಏನ್ ಆಗಬಹುದು ನಮ್ಮಲ್ಲಿ? ಆನೆಯ ಕಾಲಲ್ಲಿ ಸಿಕ್ಕು ಒದ್ದಾಡುವ ನಾಯಿ ಮರಿಯಂತೆ ಅಷ್ಟಮದ ಎನ್ನುವ ಕಾಲೊಳಗೆ ಸಿಗಿಸಿ ಮೆಟ್ಟಿ ಮೆಟ್ಟಿ ತುಳಿಸುತ್ತಿದ್ದೀಯಲ್ಲ, ನನ್ನ ಗತಿ ಏನಾದೀತು ಅನ್ನೋ ರೀತಿಯೊಳಗ ಹೇಮಗಲ್ಲ ಅವರು ಒಂದು ರೀತಿ ಉದ್ಗಾರವನ್ನ ಕೇಳ್ತಾರೆ. ಎಲ್ಲಾ ಶರಣರು ಕೂಡ ಆತ್ಮ ಒಂದು ಏನು ಅವಲೋಕನವನ್ನ ಮಾಡ್ಕೊಳ್ಳುವುದು, ಆತ್ಮ ವಿಮರ್ಶೆಯನ್ನ ಮಾಡ್ಕೊಳ್ಳುವುದು, ತಮ್ಮನ್ನೇ ತಾವು ವಿಮರ್ಶೆಗೆ ಒಳಗು ಮಾಡ್ಕೊಳ್ಳುವುದೇ ಒಂದು ಶರಣರ ಉದ್ದೇಶ ಇರುವುದರಿಂದ ಅರಸನ ಕೈಯಲ್ಲಿರುವ ಇಲ್ಲಿ ಅದೇ ಹೇಳ್ತಾರ ಅವ್ರು, ಅರಸನ ಕೈಯಲ್ಲಿರುವ ಅವನ ಆಶ್ರಯದಲ್ಲಿರುವಂತ ಆನೆಗಳು. ಈಗ ನಾವು ರಾಜರನ್ನ ನೋಡ್ತೀವಿ, ಅವರಲ್ಲಿ ಅನೇಕ ದಳಗಳಿರ್ತಾವೆ, ಅಶ್ವ ದಳಗಳಿರ್ತಾವೆ, ಗಜ ದಳಗಳಿರ್ತಾವೆ, ಆನೆಗಳು, ಕುದುರೆಗಳು, ರಕ್ಷಣಾ ದಳಗಳು, ಸೈನಿಕರು. ಸಂದರ್ಭ ಸಿಕ್ಕಾಗ ಆಶ್ರಯ ಕೊಟ್ಟ ಅರಸನನ್ನೇ ಅವು ಸೆರೆ ಹಿಡಿಯುವಂತೆ ಮಾಡ್ತವೆ ಅಂತ. ಅದನ್ನ ಹೆಂಗ್ ಹೋಲಿಕೆ ಕೊಟ್ಟಾರಂದ್ರೆ, ಆಶ್ರಯ ಕೊಟ್ಟಂತ ಅರಸನಿಗೆ ಯಾವ ರೀತಿ ಗಜದಳ, ಅಶ್ವದಳ, ರಕ್ಷಣಾ ದಳ, ಸೈನಿಕರು ಕೆಲವೊಮ್ಮೆ ಎದುರು ಬೀಳಬಹುದು, ಆ ರೀತಿ ನಮ್ಮ ದೇಹದಲ್ಲಿರುವಂತ, ನಮ್ಮ ಕಾಯದಲ್ಲಿರುವಂತ ಈ ಅಷ್ಟಮದಗಳ ಕೈಯಲ್ಲಿಯೇ ನಾವು ಸೆರೆ ಸಿಕ್ಕು ಆತ್ಮದಲ್ಲಿ ಹುಟ್ಟಿದ ಈ ಮದಗಳು ನಮ್ಮ ಆದರ್ಶವನ್ನೇ ತಿಂದು ಬಿಡಬಹುದು ಅನ್ನುವಂತ ಒಂದು ವಿಚಾರವನ್ನ, ಅಂದ್ರೆ ಈ ಎಲ್ಲಾ ಮದಗಳು ನಮ್ಮ ಆದರ್ಶವನ್ನ, ನಮ್ಮ ಮೌಲ್ಯವನ್ನ ತಿಂದು ಬಿಡಬಹುದು, ನಾವು ಅಡ್ಡ ದಾರಿಗೆ ಹೋಗ್ಬಹುದು, ಅದಕ್ಕೆ ಇದರಿಂದ ನನ್ನನ್ನ ಪಾರು ಮಾಡು, ದೂರ ಮಾಡು ಅನ್ನುವಂತ ಒಂದು ವಿಚಾರವನ್ನ ಇಲ್ಲಿ ಹೇಮಗಲ್ಲ ಹಂಪ ತನ್ನ ಒಂದು ವಚನದಲ್ಲಿ ಹೇಳ್ತಾರೆ. ಹೀಗೆ ಅವರ ಅನೇಕ ವಚನಗಳನ್ನ ನೋಡ. ಈ ವಚನದಲ್ಲಿ ನಾವು ಅಕ್ಕಮಹಾದೇವಿಯ ತೆರನೆಯ ಹುಳು ತನ್ನ ನೂಲ ಸುತ್ತಿ ಸುತ್ತಿ ತಾನೇ ಸಾವತೆರನಂತೆ ಮನ ಬಂದುದ ಬಯಸಿ ಬಯಸಿ ಬೇವುತ್ತಿದ್ದೆನಯ್ಯ ಮನದ ಆಸೆ ಮಾಣಿಸಿ ನಿಮ್ಮತ್ತ ಕರೆದು ತೋರ ಅಂತೇಳಿ ಅಕ್ಕಮಹಾದೇವಿ ಏನ್ ಹೇಳ್ತಾಳೆ, ಆ ರೀತಿಯಾದಂತ ಒಂದು ವಚನಕ್ಕೆ ಸಮನಾಗಿ ಹೇಮಗಲ್ಲ ಹಂಪ ಅವರು ಈ ರೀತಿಯಾದ ಒಂದು ವಚನವನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಒಂದು ಮಾರ್ಗ ಏನಪ್ಪಾ, ಸದ್ಗುರುವಿಗೆ ಶರಣ ಹೋಗುವುದು, ಇದರ ಅರ್ಥ ಅರಿವಿನ ಸಾಕ್ಷಾತ್ಕಾರ ನಮಗ ಆಗ್ಬೇಕು. ಶರಣರು ಕರುಣಿಸಿದ ಇಷ್ಟಲಿಂಗವನ್ನ ನಾವು ಮನದಲ್ಲಿ ಇಟ್ಕೊಂಡು ನಾವು ಸಾಧನೆಗೆ ತೊಡಗಬೇಕು. ಅಂತರಂಗ ಮತ್ತು ಬಹಿರಂಗದಲ್ಲಿರುವಂತ ಅಷ್ಟ ಮದಗಳನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ಒಂದು ಇಂದ್ರಿಯ ನಿಗ್ರಹಗಳನ್ನ ಮಾಡಿಕೊಂಡು ನಾವು ಬದುಕಬೇಕು ಅನ್ನುವಂತ ಒಂದು ಮಾತನ್ನು ಕೂಡ ಈ ಒಂದು ವಚನದಲ್ಲಿ ನಾವು ಗಮನಿಸಬಹುದು ಅನ್ನುವಂಥದ್ದು. ಅವರ ಮತ್ತೊಂದು ವಚನದಲ್ಲಿ ನಮಗಿರುವಂತ ಆಸೆಗಳು, ಎಲ್ಲರಿಗೂ ಆಸೆಗಳಿರ್ತವೆ, ಆ ಒಂದು ಆಸೆಗೆ ಸಂಬಂಧಿಸಿ ಒಂದು ವಚನವನ್ನ ಬರೀತಾರೆ. ಆಸೆ ಎಂಬುದು ಆರಾರನ್ನು ಕೆಡಿಸದಯ್ಯ. ಯಾರನ್ನ ಕೆಡಿಸಿಲ್ಲ ಆಸೆ ಅನ್ನೋದು, ಯಾರ್ಯಾರನ್ನ ಕೆಡಿಸೈತಿ ಅನ್ನೋದನ್ನ ಈ ವಚನದೊಳಗೆ ಇಟ್ಟಾರೆ. ಸೀಮೆ ಭೂಮಿಗೆ ಆಸೆಗೈದು ಮಡಿದ ರಾಜರ ಹೇಳೆಂದರೊಂದು ಕೋಟಾನು ಕೋಟಿ. ಹೊನ್ನು ಹೆಣ್ಣಿಂಗೆ ಆಸೆಗೈದು ಮಡಿದವರ ಹೇಳೆಂದರೊಂದು ಕೋಟಾನು ಕೋಟಿ. ಹೆಣ್ಣು ವಿಷಯಕ್ಕೆ ಆಸೆಗೈದು ಮಡಿದವರೊಂದು ಕೋಟಾನು ಕೋಟಿ.
ಹೊನ್ನು ಹೆಣ್ಣು ಮಣ್ಣಿಗೆ ಆಸೆಗೈದು ಮಡಿದವರ ಕಾಂಬೆನಲ್ಲದೆ ನಿನಗಾಡಿ ನಿರಾಸಕ್ತರಾಗಿ ನಿನಗಾಗಿ ಸತ್ತವರ ನಾರನೂ ಕಾಣೆನಯ್ಯ ಪರಮಗುರು ಪಡುವಿಡಿ ಸಿದ್ಧ ಮಲ್ಲಿನಾಥ ಪ್ರಭುವೇ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ಒಂದು ಭೂಮಿಗಾಗಿ, ನೆಲಕ್ಕಾಗಿ, ಹೆಣ್ಣಿಗಾಗಿ, ಹೊನ್ನಿಗಾಗಿ ಸತ್ತವರನ್ನ ಬೇಕಾದಷ್ಟು ಮಂದಿ ಉದಾಹರಣೆ ಕೊಡಬಹುದು ನಾನು. ಅದೇ ಹತ್ರ ಆಸೆಗೆ ಸತ್ತವರು ಕೋಟಿ, ಆಮಿಷಕ್ಕೆ ಸತ್ತವರು ಕೋಟಿ, ನಿನಗಾರು ಸತ್ತವರನ್ನು ಕಾಣೆ ಅನ್ನುವಂಥದ್ದಿರಬಹುದು. ಅಥವಾ ಎಲ್ಲಕ್ಕೂ ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ, ನಿನ್ನ ಚಿಂತೆ ಮಾಡುವರ ನಾರನೂ ಕಾಣೆ ಅನ್ನುವಂತ ಒಂದು ಶರಣರ ವಚನಗಳಿರಬಹುದು. ಇವೆಲ್ಲವನ್ನು ನೋಡಿದಾಗ ಶರಣರ ಒಂದು ಪ್ರಭಾವ ಹೇಮಗಲ್ಲ ಹಂಪನ ಮೇಲೆ ಆಗಿದೆ ಅನ್ನುವುದನ್ನ ನಾವು ನೋಡ್ಬೋದು. ಇನ್ನೊಂದು ಸುದೀರ್ಘವಾದಂತ ಒಂದು ವಚನ ಇದೆ. ಏನಂದ್ರೆ ಬಹುಶಃ ಈ ಮದಗಳ ಹೆಸರನ್ನ ನಾನು ಕೇಳಿರ್ಲೇ ಇಲ್ಲ. ಇದು ಮೊದಲನೆಯದಾಗಿ ನಾ ಕೇಳಿದ್ದು. ಪೃಥ್ವಿ ಮದ, ಸಲಿಲ ಮದ, ಪಾವಕ ಮದ, ಪವನ ಮದ, ಅಂಬರ ಮದ, ರವಿ ಮದ, ಶಶಿ ಮದ, ಆತ್ಮ ಮದವೆಂಬ ಅಷ್ಟಮೂರ್ತಿಯ ಮದಂಗಳು. ಇವರ ಗುಣ, ಧರ್ಮ, ಕರ್ಮ ಅದೆಂತೆಂದಡೆ ಅದಕ್ಕೆ ವಿವರಣೆ. ಹೇಮಗಲ್ಲ ಹಂಪ ಅವರು ತಾವೇ ಅದನ್ನ ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ತಾವೇ ಉತ್ತರ ಹೇಳ್ತಾರೆ. ಏನಂದ್ರೆ, ಪೃಥ್ವಿ ಮದ ಎಂದಲ್ಲಿ ತನುಗುಣ ಭರಿತನಾಗಿ ಆಭರಣ, ಅನುಲೇಪನ, ತಾಂಬೂಲವನ್ನು ಬಯಸುತ್ತಿರುವನು. ಸಲಿಲ ಮದವೆತ್ತಿದಲ್ಲಿ ಸಂಸಾರ ಭರಿತನಾಗಿ ಎನಗೆ ಬೇಕು, ಮನೆಗೆ ಬೇಕು, ಮಕ್ಕಳಿಗೆ ಬೇಕು ಎನ್ನುತ್ತಿಹನು. ಪಾವಕ ಮದವೆತ್ತಿದಲ್ಲಿ ಕಾಮರಸ ಭರಿತನಾಗಿ ಕರೆಸಬೇಕು, ನುಡಿಸಬೇಕು, ಆಲಂಗಿಸಬೇಕು ಎನ್ನುತ್ತಿಹನು. ಪವನ ಮದವೆತ್ತಿದಲ್ಲಿ ಕೋಪಾಗ್ನ ಭರಿತನಾಗಿ ಕೊಂದೇನು, ತಿಂದೇನು, ಸಾಧಿಸಿಯೇನು, ಭೇದಿಸಿಯೇನು ಎನ್ನುತ್ತಿಹನು. ಶಶಿ ಮದ ಎತ್ತಿದಲ್ಲಿ ಚಿಂತಾಭರಿತನಾಗಿ ಆದೀತೋ ಆಗದೋ, ಇದ್ದೀತೋ ಇಲ್ಲವೋ ಎನ್ನುತ್ತಿಹನು. ಆತ್ಮ ಮದವೆತ್ತಿದಲ್ಲಿ ಅಹಂಕಾರ ಭರಿತನಾಗಿ ಎನಗಿಂತ ಅಧಿಕರಿಲ್ಲ, ಎನಗಿಂದು ಇದರಿಲ್ಲ, ಯಾರು ಎದುರಿಲ್ಲ, ನನಗಿಂತ ಶ್ರೇಷ್ಠರಿಲ್ಲ, ಹೀಗೆ ಅಹಂಭಾವದಿಂದ ಅಹಂಕರಿಸುತ್ತೀಯನು. ಇಂತಿ ಅಷ್ಟ ಮೂರ್ತಿ ಮದಂಗಳ ಭ್ರಾಂತಿನ ಎನ್ನೊಳಗಿಟ್ಟು ಅಗಲದಿರು ಪರಮಗುರು ಪದುವಿಡಿ ಸಿದ್ಧ ಮಲ್ಲಿನಾಥ. ಈ ಎಲ್ಲಾ ಅಷ್ಟಮದಗಳನ್ನ ಹೇಳಿ ಇವೆಲ್ಲವನ್ನು ನನಗೆ ಇಡ್ಬೇಡಪ್ಪ, ಅದರಿಂದ ನನ್ನನ್ನ ದೂರ ಮಾಡು, ಪಾರು ಮಾಡು ಅನ್ನುವಂತ. ಅಂದ್ರೆ ಒಬ್ಬ ಲೌಕಿಕ ಜೀವನದಲ್ಲಿ ಮನುಷ್ಯ ಏನೇನ್ ಆಸೆ ಪಡ್ತಾನೆ, ಯಾವ್ಯಾವ ರೀತಿಯ ಮದಗಳು ನಮ್ಮಲ್ಲಿ ಇರ್ತವೆ ಅನ್ನುವಂತ ಒಂದು ವಿಚಾರವನ್ನ ಈ ಒಂದು ಇದರಲ್ಲಿ ವಚನದಲ್ಲಿ ಅವರು ಹೇಳ್ತಾರೆ. ಹೀಗೆ ಅವರು ಅನೇಕ ಒಟ್ಟು 302 ವಚನಗಳು ಅಂತ ಹೇಳ್ತೀವಿ. ಅಲ್ಲಿ ಸಾಕಷ್ಟು ವಚನಗಳಿದ್ದಾಗನ ಕೆಲವು ವಚನಗಳನ್ನ ಮಾತ್ರ ನಾನು ಇಲ್ಲಿ ಉದಾಹರಣೆಗೆ ತಗೊಂಡೆ. ಅವರು ಅಲ್ಲಲ್ಲಿ ವಚನಗಳಲ್ಲಿ ಬರುವಂತ ಒಂದು ಕೆಲವು ಸಾಲುಗಳು, ಅರೆಗಾಯ ಒಡೆದ ಉರಗವೇ ಇರುವೆ ಮುಕುರುವಂತೆ, ಗುಡಿಯ ಮುಖದಿ ದೇವರ ಕಾಣ್ಬಂದದಿ ಬಂಗಿಯ ಸೊಪ್ಪು ತಿಂದ ಬಳ್ಳು ಊಳಿಟ್ಟ ಒದರುವಂತೆ, ಕರಿಯ ಕಾಲೊಳಗೆ ಸಿಕ್ಕಿದ ಮರಿಯ ನಾಯಿಯಂತೆ. ಹೀಗೆ ಅನೇಕ ಒಂದು ರೂಪಕಗಳನ್ನ ಬಳಸಿ, ಒಂದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂದ್ರುನು ಅಡ್ಡಿ ಇಲ್ಲ, ಹೇಗೆ ನಾವು ರಾಘವಾಂಕ ಕರಿತೀವಿ ಹಾಗೆ ಅನೇಕ ರೂಪಕಗಳನ್ನ ಇವನು ತನ್ನ ವಚನದಲ್ಲಿ ಬಳಸ್ತಾನೆ. ಮತ್ತೆ ಅನೇಕ ಒಕ್ಕಲುತನದ ಬಗ್ಗೆನೂ ಕೂಡ ಅದನ್ನ ಒಕ್ಕಲುತನಕ್ಕೂ ಮತ್ತು ದೇಹಕ್ಕೂ ಇರುವಂತ ಒಂದು ಸಂಬಂಧವನ್ನ ಇಟ್ಟುಕೊಂಡು ಒಂದು ವಚನ ಇದೆ. ತನುವೆಂಬ ಹೊಲದಲ್ಲಿ ಜೀವವೆಂಬ ಒಕ್ಕಲಿಗ, ಅಜ್ಞಾನವೆಂಬ ಕೂರಿಗೆ, ಪಂಚೇಂದ್ರಿಯವೆಂಬ ತಾಳುಗಳಿಗೆ, ಪಂಚ ವಿಷಯವೆಂಬ ಶೆಡ್ಡಿಯ ಕೋಲ ನಿಕ್ಕಿ, ಚಿತ್ತವೆಂಬ ಶೆಡ್ಡಿಯ ಬಟ್ಟಲಿಗೆ ಬುದ್ಧಿ ಎಂಬ ಹಸ್ತದಿಂದ ದಶವಾಯುಗಳೆಂಬ ಬೀಜವ ಬಿತ್ತಿ, ಕರುಣಾದಿ ಗುಣವೆಂಬ ಬೆಳೆಯ ಬೆಳೆಯುತ್ತಿರೆ ಅನ್ನುವಂತ ಒಂದು ಸುದೀರ್ಘವಾದ ವಚನ ಇದೆ. ನಾ ಕೆಲವಷ್ಟು ನಾನು ಕೋಟ್ ಮಾಡಿದೆ. ಇದು ಸುದೀರ್ಘವಾದ ವಚನವನ್ನ ನಾವು ಹೇಮಗಲ್ಲನ ಹಂಪದಲ್ಲಿ ನಾವು ಕೇಳ್ತೇವೆ. ಅಷ್ಟೇ ಅಲ್ಲ, ಈ ಕಾಯಕವನ್ನ ಕೈಲಾಸದೊಡನೆ ಸಮೀಕರಿಸಿಯೂ ಕೂಡ ಹೇಳುವಂತ ಒಂದು ವಚನ ಇದೆ. ಕೈಲಾಸವೆಂಬುದು ಬೇರಿಲ್ಲ ಕಾಣಿರೋ, ಲಿಂಗಾಂಗ ಸಂಘ ಸಮರಸದಲ್ಲಿಪ್ಪ ಶರಣನ ಅಂತರಂಗದಲ್ಲಿ ಕೈಲಾಸವೆಪ್ಪುದು. ಅಂದ್ರೆ ಕೈಲಾಸ ಅಲ್ಲಿ ಇಲ್ಲಿ ಏನು ಹುಡುಕುವಂತಿಲ್ಲ, ಕೈಲಾಸ ನಮ್ಮ ಅಂತರಂಗದಲ್ಲಿ ಇದೆ, ಶಿವ ನಮ್ಮ ಅಂತರಂಗದಲ್ಲೇ ಇದ್ದಾನೆ, ಎಲ್ಲವೂ ಅರಿವೇ ಗುರು ಅನ್ನುವ ರೀತಿ ಒಳಗ ಅವರು ತಮ್ಮ ವಚನವನ್ನ ಹೇಳ್ತಾರೆ. ಹೀಗೆ ಸಮಕಾಲೀನ ಸಮಾಜದಲ್ಲಿ ಕಂಡು ಬರುವಂತ ಮೂಢನಂಬಿಕೆಗಳನ್ನ ಬಹಳಷ್ಟು ವಿರೋಧ ಮಾಡಿದವನು ಬಸವೋತ್ತರ ಕಾಲದಲ್ಲಿ ಅಂದ್ರೆ ಹೇಮಗಲ್ಲ ಹಂಪ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವನು ಅನೇಕ ವಿಚಾರಗಳನ್ನು, ಇಷ್ಟಲಿಂಗವನ್ನು ಮರೆತು ಬರೀ ಕಲ್ಲಿಗೆರಗುವ ಇಂಥ ಭ್ರಷ್ಟರಿಗೆ ಶಿವಾಚಾರ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ನಾವೇನು ಮೂರ್ತಿ ಪೂಜೆ ಮಾಡ್ತೀವಿ ಅದನ್ನ ವಿಡಂಬಿಸ್ತಾನೆ. ಜಗಲಿಯ ಮೇಲೆ ಕಲ್ಲು, ಕಂಚು, ತಾಮ್ರ, ಬೆಳ್ಳಿ
ಮೊದಲಾದ ಹಲವು ಮೂರ್ತಿಗಳನ್ನಿಟ್ಟ ಪೂಜಿಸಿ ತಮ್ಮ ತನುವಿನ ವ್ಯಾಧಿ ಹೋಗಲೆಂದು ಹರಿಕೆ ಹೊರುವವರನ್ನ ಕುನ್ನಿ ಮಾನವರೆಂದು ಮಾರಿ, ಮಸಣಿ, ಮೈಲಾರ, ಮಲ್ಲಾರಿ, ಕೇತು, ಭೂತವೆಂಬ ಕೀಳು ದೈವಕ್ಕೆ ಮೊರೆ ಹೋಗಿ ಹರಕೆ ಹೊತ್ತು ಕೊರಳಲ್ಲಿ ಕವಡಿಯನ್ನ ಕಟ್ಕೊಂಡು ದೋಣಿಯಲ್ಲಿ ಉಂಡು ನಾಯಿಯಂತೆ ಬೊಗಳುವುದು, ಬೇವಿನ ಉಡುಗೆಯನ್ನು ಸುತ್ತಿಕೊಳ್ಳುವುದು, ಬೆಂಕಿಯಲ್ಲಿ ಹಾರುವುದು, ಕೆಂಡ ಹಾಯುವುದು ಇವೆಲ್ಲವೂ ನಮ್ಮ ವಿಕೃತ ಮನಸ್ಸಿನ ಕೆಲಸಗಳು, ಅಜ್ಞಾನಿ ಹೊಲೆಯರೆಂದು ಅವರನ್ನ ಕಟುವಾಗಿ ಹೇಮಗಲ್ಲ ಹಂಪ ಹೇಳ್ತಾನೆ. ಅಂದ್ರೆ ಕಿರುಕುಳ ದೈವಕ್ಕೆ ಹರಕೆ ಹೊರುವವರ ಭಕ್ತನೂ ಅಲ್ಲ, ಕಿರುಕುಳ ದೈವಕ್ಕೆ ಹರಕೆ ಹೊರುವವ ಭಕ್ತನೂ ಅಲ್ಲ, ಭವಿಯೂ ಅಲ್ಲ ಅಂತ ತಿಳ್ಕೊಂಡು ನುಡಿತಾನೆ. ಕೊನೆಗೆ ದೇಹ ದೇವಾಲಯದ ಮಧ್ಯದಲ್ಲಿ ಭಾವಿಸುತ್ತಿಪ್ಪ ಶಿವಲಿಂಗದ ಗೊತ್ತಿನ ಸಕದ ಪರಿಣಾಮದ ಭಕ್ತಿಯ ನಿರಾಲಂಬವೆನಗೆ ಕೃಪೆ ಮಾಡು ಅಂತ ತಿಳ್ಕೊಂಡು ಇಷ್ಟ ದೈವವನ್ನ ಬೇಡಿಕೊಳ್ಳುವಂತಹ ವಿಚಾರವನ್ನು ನಾವು ಕೂಡ ನೋಡ್ತೇವೆ. ಇವನೊಬ್ಬ ಹೇಮಗಲ್ಲ ಹಂಪ ಒಬ್ಬ ಅನುಭಾವಿ. ಅವನು ಆಡಿದ ಮಾತುಗಳು, ಅವನು ನುಡಿದಂತಹ ಮಾತುಗಳು ಅತ್ಯಂತ ಲೋಕಾನುಭವವನ್ನ ತಿಳಿಸುವಂಥವು, ಶಿವಾನುಭವವನ್ನ ತಿಳಿಸುವಂಥವು. ಅವನು ಬಳಸುವಂತ ಕೆಲವು ಒಂದೊಂದೇ ವಾಕ್ಯ, ನಾಯ ಬಾಲವ ನಂಬಿ ಹೊಳೆಯ ದಾಟಿದವರುಂಟೆ. ನೋಡ್ರಿ ಎಷ್ಟ್ ಚೆನ್ನಾಗಿದೆ. ಅಂದ್ರೆ ನಾವ್ ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು. ನಾಯ ಬಾಲವ ನಂಬಿ ಹೊಳೆ ದಾಟಿದವರುಂಟೆ ಅನ್ನುವಂಥದ್ದು. ಆಡಿನ ಕೊರಳಲ್ಲಿ ಮೊಲೆ ಇದ್ದರೇನು ಅಮೃತವ ಕರೆಯಬಲ್ಲುದೆ. ನೋಡ್ರಿ, ಆಡಿನ ಕೊರಳಲ್ಲಿ ಮೊಲೆ ಇದ್ದರೇನು ಅಮೃತವ ಕರೆಯಬಲ್ಲುದೆ. ನಡೆಯಲಾರದ ಹೆಳವಂಗಿ ಅಂದ ಹೆಂಡತಿ ದೊರೆತರೆ ನಡೆಯುವುದೇನಯ್ಯ ಅವರ ಜೀವಿತ ರೂಪ. ಹೀಗೆ ಅನೇಕ ಪ್ರಶ್ನೆಗಳನ್ನ ಅವನ ಒಂದೊಂದು ವಚನಗಳಲ್ಲಿ ಹಾಕುವಂತ ಪ್ರಶ್ನೆಗಳು, ಅವನು ಕೇಳುವಂತ ಪ್ರಶ್ನೆಗಳು ಬಹಳಷ್ಟು ನಮ್ಮನ್ನ ಆತ್ಮಾವಲೋಕನೆಗೆ ಹಸ್ತವೆ, ನಮ್ಮನ್ನ ಪ್ರಶ್ನಿಸಿಕೊಳ್ಳ ಹಸ್ತವೆ, ಉತ್ತರಗಳನ್ನು ಹುಡುಕಲು ಹಸ್ತವೆ ನಮ್ಮನ್ನು. ಹೀಗೆ ಹಂಪ 12ನೇ ಶತಮಾನದ ಶರಣರ, ಅದರಲ್ಲೂ ಬಸವಣ್ಣವರ ವಚನಗಳಿಂದ ಬಹಳಷ್ಟು ಪ್ರಭಾವಿತನಾಗ್ಯಾನಂತ ಹೇಳ್ಬಹುದು. ಯಾಕಂದ್ರೆ ಅಥವಾ ಅಕ್ಕಮಹಾದೇವಿಯ ವಚನಗಳಿಂದ ಪ್ರಭಾವಿತನಾಗ್ಯಾನಂತ ಅನೇಕ ಇವನು ವಚನಗಳಲ್ಲಿ ಕೆಲವು ಅಲ್ಲಿಯ ವಚನಗಳ ಸಾಲುಗಳೇ ನಮಗ ಅನಿಸ್ತವೆ. ತೆರಣಿಯ ಹುಳು ತನ್ನ ಮನೆಯೊಳಗೆ ತಾನೇ ಸುತ್ತಿಕೊಂಡು ಸಾವಂತೆ, ಆಮೇಲೆ ಸಸಿಯ ಮೇಲೆ ಸಾಗರ ಹರಿಯುವುದು ಕಂಡೆ, ಪಂಕದೊಳು ಬಿದ್ದ ಪಶುವಿನಂತೆ. ಹೀಗೆ ಆನೆಯ ಮೇಲೆ ಹೋಗುವವರಿಗೆ ಶ್ವಾನವ ಭಯ ಉಂಟೇನು ಅನ್ನುವಂತ ಮಾತುಗಳು. ಹೀಗೆ ಶರಣರ ಕೆಲವೊಂದು ವಾಕ್ಯಗಳು ಸೀದಾ ಹೇಮಗಲ್ಲನ ವಚನಗಳಲ್ಲಿ ನಮಗೆ ಕಂಡು ಬರ್ತವೆ. ಹೇಮಗಲ್ಲ ಹಂಪ ಕೇವಲ ವಚನಕಾರ ಮಾತ್ರ ಅಲ್ಲ, ಕವಿ ಮಾತ್ರ ಅಲ್ಲ, ಅವ ಸಂಗೀತಜ್ಞನೂ ಕೂಡ ಆಗಿದ್ದ ಅನ್ನೋದು ಕಂಡು ಬರ್ತದೆ. ಅವನ ಸ್ವರವಚನಗಳನ್ನ ರಚಿಸಿದ್ದಾನೆ, ಅವಳಿಗೆ ರಾಗ ಸಂಯೋಜನೆ ಮಾಡಿದ್ದಾನೆ ಅಂತ ಕೆಲವು ನಿದರ್ಶನಗಳನ್ನ ಹೇಳ್ತಾರೆ. ಆತ ಹೆಸರಿಸುವಂತ ರಾಗಗಳು ಅಂದ್ರ ದೇಸಿ ರಾಗಗಳು, ಮಧುಮಾಧವಿ, ಶಂಕರಾಭರಣ, ಶಾಂತ ಭೈರವಿ, ಸಾರಂಗ, ಭೂಪಾಳಿ, ವರಾಳಿ, ಆಹೇರಿ, ಧನಶ್ರೀ, ಮಲಹರಿ, ಭೈರವಿ, ಪಹಾಡಿ, ನಾದರಾಮಕ್ರಿ, ಹೀಗೆ ಅನೇಕ ರಾಗಗಳನ್ನ ಅವನು ಹೆಸರಿಸ್ತಾನೆ. ಸ್ವತಃ ಕರ್ತೃವೇ ಈ ಕೃತಿಯನ್ನು ಸ್ಥಳಸೂತ್ರ ಬಿಟ್ಟು ವಚನ, ಸ್ವರವಚನ, ರಗಳೆ, ಕಂದಗಳನ್ನ ಬೆರೆಸಿ ಸಂಯೋಜಿಸಿದ್ರಿಂದ ಇದನ್ನು ಮೂಲ ಸ್ವರೂಪದಲ್ಲಿ ಉಳಿಸಿಕೊಂಡು ಬರಲಾಗಿದೆ ಅನ್ನುವಂತ ಮಾತನ್ನು ಇಲ್ಲಿ ಸಂಶೋಧಕರು ಹೇಳಿದ್ದಾರೆ. ಹೀಗಾಗಿ ಒಂದು ಪರಂಪರೆಯ ಪ್ರಭಾವಕ್ಕೆ ಒಳಗಾಗಿ ತನ್ನತನವನ್ನೇ ಉಳಿಸಿಕೊಂಡು ಬಂದವನು ನಮ್ಮ ಹೇಮಗಲ್ಲ ಹಂಪ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವನ ಒಂದು ಅನೇಕ ಅವನು ತನ್ನ ವಚನಗಳಲ್ಲಿ ಸಂಸ್ಕೃತ ಭಾಷೆಯನ್ನು ಬಳಸಿದ್ದುಂಟು, ರಗಳೆಗಳನ್ನು ಬರೆದಾನ, ಕಂದಗಳನ್ನ ಬಳಸಾನ. ಹೀಗಾಗಿ ಹೇಮಗಲ್ಲ ಷಟ್ಸ್ಥಲ ಒಂದು ಸಂಪೂರ್ಣವಾಗಿ ಲಭ್ಯವಾಗದಿದ್ರು ಕೂಡ ಬಸವೋತ್ತರ ಯುಗದ ಒಂದು ಗಮನಾರ್ಹ ಕೃತಿ ಅನ್ನುವ ರೀತಿಯೊಳಗ ನಾವು ಇದನ್ನ ಉದಾಹರಿಸಬಹುದು. ಇದುವರೆಗೆ ವಿವೇಕಿ ಮೇಡಮ್ ಅವರು, ವೀರಾಕ್ಷಿ ವಿವೇಕಿ ಮೇಡಮ್ ಅವ್ರು ಹೇಳ್ದಂಗ ಶರಣರ ಪ್ರಭಾವ ಇವ್ರ ಮೇಲೆ ಆಗಿದ್ರೂ ಕೂಡ ಶರಣರಷ್ಟು ಪ್ರಭಾವಶಾಲಿಯಾದಂತ, ಶರಣರಷ್ಟು ಉತ್ಕೃಷ್ಟವಾದಂತ ಒಂದು ವಚನಗಳನ್ನ ರಚನೆ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ವೇನೋ ಅಂತ ನಮ್ಮ ಮನಸ್ಸಿನಲ್ಲೂ ಸ್ವಲ್ಪ ಅನಿಸ್ತದೆ. ಆದರೆ ಅವರು ತಮ್ಮ ಪ್ರತಿಭೆಗೆ ತಕ್ಕಂತೆ ಒಂದು ವಚನ ರಚನೆಯಲ್ಲಿ ತೊಡಗಿ ಶರಣರ ಪ್ರಭಾವದಿಂದ ಒಂದು ಕೃತಿಗಳನ್ನ ರಚಿಸಿ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದಂತ ಎಲ್ಲ ಬಸವೋತ್ತರ ಕವಿಗಳಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕು, ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ಬೇಕು. ನನಗೆ ಹೇಮಗಲ್ಲ ಹಂಪ ಮಾತಾಡ್ರಿ ಅಂದಾಗ ನಿಜವಾಗಿಯೂ ನಾ ಪ್ರಾಮಾಣಿಕವಾಗಿ ಒಪ್ಕೋತೇನೆ. ನನಗ ಅವ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ನಿಜವಾಗಿ ಇದನ್ನ ಓದ್ಲಿಕ್ಕೆ ಹಚ್ಚಿದಂತ ಪಟ್ಟಣ್ ಸರ್ಗೆ, ಜಳಕಿ ಮೇಡಮ್ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಹೇಮಗಲ್ಲ ಹಂಪನ ಬಗ್ಗೆ ಸ್ವಲ್ಪ
ನಾನು ತಿಳ್ಕೊಂಡೆ ಈ ಒಂದು ನೆಪದಲ್ಲಿ ಅನ್ನುವಂತ ಧನ್ಯತಾ ಭಾವನೆಯನ್ನ ನಾನು ವ್ಯಕ್ತಪಡಿಸಿ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಬಸವೋತ್ತರ ಕಾಲದ ವಚನ ರಚನೆಯಲ್ಲಿ ದೇಶಿ ಶಬ್ದಗಳ ಬಳಕೆ ಹಾಗೂ ವೀರಶೈವ ಸಂಪ್ರದಾಯದ ಆಚರಣೆಯ ಕಂಡು ಬಂದಿರುವುದನ್ನು ತಿಳಿಸಿಕೊಟ್ಟುದರ ಜೊತೆಗೆ ಅಜ್ಞಾತ ವಚನಕಾರರಾದ ಹೇಮಗಲ್ಲ ಹಂಪನವರ ವಚನ ರಚನೆಗಳಲ್ಲಿ ಏಕದೇವೋಪಾಸನೆ, ಶಟಸ್ಥಳಗಳ ಬಗ್ಗೆ ಮಾಹಿತಿ, ಭಕ್ತಿ, ಮದಗಳ ನಿರ್ವಹಣೆ ಇನ್ನು ಮುಂತಾದ ವಿಷಯಗಳ ಕುರಿತಾಗಿ ಅಧ್ಯಯನದಿಂದ ಅವರ ಕುರಿತಾಗಿ ವಚನಗಳ ವಿಮರ್ಶೆ ಬಹಳ ಮಾರ್ಗದರ್ಶಿಯಾಗಿತ್ತು. ತಮಗೂ ಅನಂತ ಧನ್ಯವಾದಗಳನ್ನು ಹೇಳುತ್ತೇನೆ. ಮುಂದಿನ ಕಾರ್ಯಕ್ರಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾರ್ಗದರ್ಶಕರಾಗಿದ್ದಂತ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ತಮ್ಮ ಮಾರ್ಗದರ್ಶನ ನುಡಿಗಳನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶರಣರನ್ನ ನೆನೆಸ್ಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಶರಣರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇಬ್ಬರು ಉಪನ್ಯಾಸಕರು ಅತ್ಯಂತ ಅಪ್ರತಿಮವಾಗಿ ಶರಣರ ಬಸವಕಾಲೀನ ಮತ್ತು ಬಸವೋತ್ತರ ಕಾಲದ ಬದುಕಿನ ತಾತ್ವಿಕ ಚಿಂತನೆಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ತಾ ಹೋದರು. ಅವರ ಕಾಲಘಟ್ಟದ ಬಗ್ಗೆ ನಡೀತಕ್ಕಂಥ ಸಂಶಯಗಳು. ನಾನು ಒಂದು 30 ವರ್ಷಗಳ ಕೆಳಗೆ ಸಾಂಗ್ಲಿ ಜಿಲ್ಲೆ ಬೀಟಾದೊಳಗೆ ರೇವಣಸಿದ್ಧ ಹುಟ್ಟ್ಯಾಣ. ರೇವು ಅಂದ್ರೆ ಉಸುಕು, ಅಂದ್ರೆ ಸಂಶೋಧಕ ಆಕರಗಳು. ಸಂಶೋಧಕರ ಮುಂದೆ ಹಲವಾರು ಪ್ರಶ್ನೆಗಳನ್ನು ತಾನೇ ಇಟ್ಕೊಂಡು ಆ ಸಂಶಯಗಳ ಪ್ರಶ್ನೆಗಳಿಗೆ ಉತ್ತರ ಹುಡುಕಾಡೋದೇ ಸಂಶೋಧನೆ. ಹೋಗ್ತಾ ಹೋಗ್ತಾ ನಾನು ಹಂಗಾರ ರೇವಣಸಿದ್ಧ ಅಂದ್ರೆ ಏನು, ರೇವ ಅಂದ್ರೆ ಏನು? ಯಾಕಂದ್ರೆ ನನಗೆ ಅವಾಗ ಗೊಂದಲ ಬಿದ್ದಿದ್ದು ರೇಣುಕಾಚಾರ್ಯ ಅಥವಾ ರೇವಣಸಿದ್ಧರು ಬಸವ ಕಾಲಕ್ಕೆ ಪೂರ್ವದೊಳಗಿದ್ದವರು, ವೀರಶೈವ ಧರ್ಮ ಸ್ಥಾಪಕರು ಅಂತಕ್ಕಂಥ ವಿಚಾರ. ಅದನ್ನ ಡಾಕ್ಟರ್ ಚಿದಾನಮೂರ್ತಿ ವೀರಶೈವ ತತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಚಿದಾನಮೂರ್ತಿಯವರು ಅಲ್ಗಳಿದ್ರು. ನಾನು ಇಲ್ಲ ಅವರು ಬಸವಣ್ಣನ ಸಮಕಾಲೀನ ರೇವಣಸಿದ್ಧರು ಅಂತಕ್ಕಂಥದ್ದು. ಹಂಗ ರೇವಣಸಿದ್ಧರು ಊರು ಎಲ್ಲಿರ್ಬೋದು? ನಾನು ಹೋಗ್ತಾ ಹೋಗ್ತಾ ಬಿಜಾಪುರ ಜಿಲ್ಲೆ ಪಕ್ಕದೊಳಗಿರ್ತಕ್ಕಂಥ ಸಾಂಗ್ಲಿಯಿಂದ ಮುಂದೆ ವೀಟಾ ಅಂತ, ಸಾಂಗ್ಲಿ ಜಿಲ್ಲೆ ವೀಟಾದೊಳಗೆ ಅಲ್ಲಿ ರೇವು ಒಂದು ಹಳ್ಳ, ಕ್ಯಾದಗಿ ಹಳ್ಳದೊಳಗೆ ರೇವು ಅಂದ್ರೆ ಉಸುಕು, ಹಾಳು ಮತಸ್ಥರಿಗೆ ಸಿಕ್ಕಂತ ಒಂದು ಅನಾಥ ಕೂಸದು. ಹಿಂಗಾಗಿ ಅವರನ್ನ ಮುಂದೆ ದೊಡ್ಡವನನ್ನಾಗಿ ಮಾಡ್ತಾರೆ. ಅವರ ಮಗನೇ ರುದ್ರಮುನಿ ದೇವ ಅಂದ್ರೆ ಚನ್ನಬಸವಣ್ಣ ಶಿಷ್ಯ. ಇವೆಲ್ಲವೂ ಕೂಡ ಶರಣ ಬಳ್ಳಿ ಒಳಗ ಸಂಬಂಧಿತವಾಗಿದ್ರೂ ಕೂಡ ನಾವು ಅನಗತ್ಯವಾಗಿ ಅವರನ್ನು ಬಸವ ಪೂರ್ವ ಯುಗಕ್ಕೆ ಹೋಗಿ ನಿಲ್ಲಿಸಿ ಒಂದು ಕುಹಕ ವೈಭವವನ್ನ ನಾವು ಮೆರಿತಕ್ಕಂಥ ಒಂದು ಕೆಲ ವರ್ಗಗಳು ಬಹಳ ಜನ ಮಾಡ್ತಾರಂಗ. ಈ ಕೆಂಬಾವಿ ಬೋಗಣ್ಣನಾಗ್ಲಿ ಹಲವಾರು ಶರಣರನ್ನ, ಶಂಕರದಾಸಿಮಯ್ಯನ, ಜೇಡದಾಸಿಮಯ್ಯನ ಬಸವ ಕಾಲಿಗೆ 100 ವರ್ಷದ ಮುಂಚೆ ಒಯ್ದು ನಿಲ್ಲಿಸಿ ಬಸವಣ್ಣಗಿಂತ ಮುಂಚೆ ಮಾಡ್ಯಾರ ಅಂತಕ್ಕಂಥ ಕೆಲಸ ಮಾಡ್ಕೊಂಡು ಬಂದ್ರು. ಕಾರಣ 1924-26 ಇದು ಏನು ಬಂತಲ್ಲ ಶತಮಾನೋತ್ಸವ, ನಾವೇನು ವಚನ ಸಂಗ್ರಹ ಅಥವಾ ಸಂಕಲನ ಅಥವಾ ಸಂಶೋಧನೆ ಅಂತ ಮಾಡ್ತೀವಲ್ಲ, ಅದಕ್ಕಿಂತ ಪೂರ್ವವಾಗಿರ್ತಕ್ಕಂಥದ್ದು ಈ ರೀತಿಯ ಸ್ಪಷ್ಟತೆಗಳು ಇರಲಿಲ್ಲ. ಹೀಗಾಗಿ ವಚನಗಳ ಸ್ಪಷ್ಟತೆ, ಸಂಸ್ಕರಣ, ಪರಿಷ್ಕರಣೆ ಮಾಡ್ತಾ ಅವರೆಲ್ಲರೂ ಬಸವಣ್ಣ ಸಮಕಾಲೀನರು ಅಂತಕ್ಕಂಥ ಒಂದು ನಿರ್ದಿಷ್ಟವಾದಂಥ ನಿರ್ಣಯಕ್ಕೆ ಬರ್ತೀವಿ. ಜೇಡದಾಸಿಮಯ್ಯ ದಾಸಯ್ಯನ ಮನೆಯಲ್ಲೂ ಬೇಡದೆ ಕಕ್ಕಯ್ಯನ ಮನೆಯಲ್ಲೂ, ದಾಸಯ್ಯ ಅಂದ್ರೆ ದಾಸಿಮಯ್ಯ, ಮತ್ತು ಆತನ ಹೆಂಡತಿ ಆದಂಥದ್ದು ದುಗ್ಗಳೆ, ಅವಳು ಹೇಳ್ತಾಳ ಭಕ್ತನಾದರೆ ಬಸವನಂತಾಗಬೇಕು ಅಂತಂತಾರ. ಅಂದ್ರೆ ಬಸವಣ್ಣ ಸಮಕಾಲೀನರು ಅಂತಕ್ಕಂಥ ಇದೊಂದು ವಚನ ಸಾಕಾಗಿದೆ. ಹಿಂಗಾಗಿ ನಾವು ಸಮಗ್ರವಾಗಿ ವಚನಗಳನ್ನ ಓದ್ತಾ ಇಂಥ ವೇದಿಕೆಗಳ ಮೂಲಕ ಬಸವಕಾಲೀನ, ಬಸವೋತ್ತರ ಕಾಲೀನ ಅಜ್ಞಾತ ವಚನಕಾರರು, ವಿರಳ ವಚನಕಾರರು ಅವರೆಲ್ಲವನ್ನ ತಕ್ಕೊಂಡು ನಾವು ಅಧ್ಯಯನ ಮಾಡಿದಾಗ ಬಹುಶಃ ಇವೆಲ್ಲವೂ ಕೂಡ ದಾಖಲಾಗ್ತಾವೆ ಯೂಟ್ಯೂಬ್ ಒಳಗೆ. ಇವುಗಳನ್ನ ಮುಂದೊಂದು ದಿನ ಯಾರಿಗಾದ್ರೂ ಅಧ್ಯಯನಶೀಲರು, ಅದ್ರ ಮೇಲೆ ಸಂಶೋಧನೆ ಮಾಡ್ತಕ್ಕಂಥವ್ರು, PhD ಮಾಡ್ತಕ್ಕಂಥವ್ರು ಇವುಗಳನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇವತ್ತು ಅದನ್ನ ಸುಜಾತ ಪಾಟೀಲ್ ಅಲ್ಲಿ ಹೋಗಿ ರೇವಣಸಿದ್ಧೇಶ್ವರ ಗುಡಿ ಅಲ್ಲಿರ್ತಕ್ಕಂಥ ಇದು ಕಾರ್ಯಕ್ಷೇತ್ರಗಳು ಬಹಳಷ್ಟು, ಒಂದು ಆಕರಗಳು, ಜನಪದ ಆಕರಗಳಾಗಲಿ ಅಥವಾ ಕಾರ್ಯಕ್ಷೇತ್ರ ಸಮೀಕ್ಷೆಗಳಾಗಲಿ ಅಥವಾ ಮೌಖಿಕ ಹೇಳಿಕೆಗಳಾಗಲಿ ಇವೆಲ್ಲವನ್ನು ಕುಡ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಹಂಗಾರೆ ರೇವಣಸಿದ್ಧರು ಇಲ್ಲಿ ಐಕ್ಯ ಆದ್ರು ಅಂತ ಕೇಳಿದಾಗ ಹೊಗರ್ತಿ ಅಂತಕ್ಕಂಥದ್ದು ನನ್ನ ವ್ಯಕ್ತಿಗತವಾದ ಕಲ್ಪನೆ. ಬಿಜಾಪುರದಿಂದ ಇಂಡಿ ರೋಡಿಗೆ ಇರ್ತಕ್ಕಂಥ ಹೊಗರ್ತಿ, ಅಲ್ಲಿ ಐಕ್ಯ ಆಗ್ಯಾರ. ಅಲ್ಲಿ ರೇವಣಸಿದ್ಧರು ಆ ಹಾಳು ಮತಸ್ಥ ಸಮುದಾಯದವರ ಬರ್ತಾರ ಅದಕ್ಕೆ ಪೂಜಾಕ. ಹಿಂಗಾಗಿ ನನ್ನ
ವೈಯಕ್ತಿಕ ಅಂದ್ರೆ ಏನು, ಸೊಲ್ಲಾಪುರದಿಂದ ಬಿಜಾಪುರಕ್ಕೆ ಬರ್ಬೇಕಾದ್ರೆ ಸಿದ್ದೇಶ್ವರ ಗುಡಿನೂ ಅಂತ ಇದೆ ಅಲ್ಲಿ. ಎಲ್ಲ ಶರಣರು ಮೊಟ್ಟ ಮೊದಲಿಗೆ ಸೊಲ್ಲಾಪುರಕ್ಕೆ ಹೋದ್ರು, ಸೊಲ್ಲಾಪುರದಿಂದ ಬಿಜಾಪುರಕ್ಕೆ ಬಂದ್ರು, ಬಿಜಾಪುರದಿಂದ ಜಮಖಂಡಿ, ಅಲ್ಲಿಂದ ಪಲ್ಲಟಾಕರ್ ಬೇರೆ ಬೇರೆ. ಸೊ ಈ ರೀತಿಯಾಗಿ ನನ್ನ ಸಂಶೋಧನೆಗಳು, ಗ್ರಹಿಕೆಗಳು, ಊಹೆಗಳನ್ನ ನಾವು ಪ್ರತಿಪಾದನೆ ಮಾಡಕ್ಕೆ ಹೋದಾಗ, ಇವತ್ತು ನಾನು ಹೋಗಿ ಬಂದಿದ್ದೆ ಅವಾಗ ವಿಟಕ, ಇವತ್ತು ಮತ್ತೆ ಹೋಗಿ ಅದಕ್ಕೆ ದಾಖಲೆ ಪುಷ್ಟೀಕರಣ ಮಾಡ್ತಕ್ಕಂಥ ಕೆಲಸ ಸುಜಾತ ಮಾಡಿದರು. ಇಲ್ಲಿ ಒಂದು ವೀರಾಕ್ಷಿ ಮೇಡಮ್ ಮತ್ತು ಡಾಕ್ಟರ್ ಶರಣಮ್ಮ ಬಹಳ ನಯವಾಗಿ ಸ್ಪಷ್ಟವಾಗಿ ಹೇಳಿದ್ರು, ಶರಣರ ಹಾಗೆ ವಚನಗಳ ತೀವ್ರತೆಯನ್ನು ಇವರಲ್ಲಿ ಕಾಣಲಿಲ್ಲ. ಅವರ ಆಶಯ, ಅವರ ಅನುಭವ, ವಚನಕಾರರ ಅಭಿವ್ಯಕ್ತಿ, ವಚನಕಾರರ ಚಿಂತನೆಗಳು ಬಸವೋತ್ತರ ಕಾಲದ ವಚನಕಾರೊಳಗೆ ಆ ಮಟ್ಟಕ್ಕೆ ಬರಲಿಲ್ಲ ಅಂತಕ್ಕಂಥದ್ದು. ಇದಕ್ಕೆ ಕಾರಣವನ್ನು ನಾವು ಹೇಳ್ತೀವಿ. ಈಗ ತೋಂಟದಾರ್ಯ ಪರಂಪರೆ ಇವತ್ತು ಹೇಳಿದ್ರೆ ರಕ್ತ ಸಂಬಂಧವನ್ನು ಹೊಂದದೇ ಇರತಕ್ಕಂಥವ್ರಿಗೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ವಿರಕ್ತ ಅಂತಕ್ಕಂಥದ್ದು. ಅದು 701 ವಿರಕ್ತರ. ನಾವು ವಿರಕ್ತ ಪರಂಪರೆ 101 ವಿರಕ್ತರು ಅಂತಕೊಂಡು ಪ್ರೌಢದೇವರಾಯರ ಕಾಲಕ್ಕೆ ಬಂದರೂ ಕೂಡ ಅವ್ರು ಕಂದಾಯ ಗ್ರಾಮ ಕೊಟ್ಟು ಅವ್ರಿಗೊಂದು ಆರ್ಥಿಕ ನೆರವು ನೀಡಿ ಸಂಕಲನ ಮಾಡ್ರಿ ಅಂತ ತಿಳ್ಕೊಂಡು ಪ್ರೌಢದೇವ 2ನೇ ಪ್ರೌಢದೇವರ ಕೊಟ್ಟ. ಅದಾದ್ಮೇಲೆ ಯಡಿಯೂರು ಸಿದ್ಧಲಿಂಗೇಶ್ವರ ಸಮಗ್ರವಾಗಿ ತಗೊಂಡು ಹೋಗಿ ಅವರ ಗುರುಗಳಾದಂಥ ಗೋಸಲ ಚನ್ನಬಸವ ಸ್ವಾಮಿಗಳು, ಅವರ ಶಿಷ್ಯನಾದಂಥ ಬೋಳಬಸವಾರ್ಯ ನಾಳೆ ಇದೆ, ಅವರ ಶಿಷ್ಯರಾದಂಥ ಅನೇಕರು, ಮರಿತೋಂಟದಾರ ಇರ್ಬೋದು, ಸ್ವತಂತ್ರ ಸಿದ್ಧಲಿಂಗ ಅಥವಾ ಬಾಲಸಂಗ ಇರ್ಬೋದು, ದೊಡ್ಡ ಪಡೆಯನ್ನ ಅಂದ್ರೆ ತೋಂಟದಾರರ ಪರಂಪರೆ ಬಂತು, ವಿರಕ್ತ ಪರಂಪರೆ ಅಂತ ಬಂತು. ಅದೊಂದು ಪರಂಪರೆ ಸಂಸ್ಕೃತಿ ಆಗಿದ್ದು, ಮಠ ಆಗಿದ್ದು ಮುಂದಿನ ಶತಮಾನ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದ್ರ ಬಗ್ಗೆನೂ ಕೂಡ ಬರ್ದೀನಿ. ಈಗ 3000 ಮುಕ್ತಿ ಮಣಿದೇವ, ಹುಟ್ಟಿದು ಬೀದರ, ಎಲ್ಲ ಕಡೆ ಅಡ್ಡಾಡಿ ಹಲವಾರು ವಚನಗಳನ್ನು ತಗೊಂಡು ಬಸವಣ್ಣನವರ ಶರಣರ ಪ್ರಭಾವಕ್ಕೊಳಗಾಗಿ, ಆದ್ರೆ ಏನಾಗಿತ್ತು ಅಂದ್ರೆ ಈ ಮಧ್ಯ 12 ಮತ್ತು 15ನೇ ಶತಮಾನದ ಮಧ್ಯೆ ಒಂದು ದೊಡ್ಡ ಕರಾಳಘಟ್ಟ ಅದು. ಅಲ್ಲಿ ಎಲ್ಲೂ ಕೂಡ ವಚನಗಳ ಅಸ್ತಿತ್ವ ಅಸ್ಮಿತೆಯನ್ನ ನಾವು ಕಾಣ್ತಿರ್ಲಿಲ್ಲ. ಹಿಂಗಾಗಿ ಅಲ್ಲಿ ಏನು ಸಮಸ್ಯೆಗಳು ಬಂತಂದ್ರೆ, ಆ ಕಾಲಘಟ್ಟದೊಳಗ ಶೈವರು, ವಿಶೇಷವಾಗಿ ಕಾಳಾಮುಖಿ ಶೈವರು, ಬಸವ ಕಾಲೀನ ಒಳಗೆ ಬಂದಂತ ಕಾಳಾಮುಖಿ ಮಠಗಳು ಅಂದ್ರೆ ಹುಲಿ ಮಠ ಆಗ್ಲಿ, ಬಹಳಷ್ಟು ಮಠಗಳು ಏನದವಲ್ಲ ಅವೆಲ್ಲ JSS ಮಠಗಳಾಗ್ಲಿ, ಇವೆಲ್ಲ ಕಾಳಾಮುಖ ಮಠಗಳು. ಇವರೆಲ್ಲರೂ ಬಂದವರು ಬಸವ ಕಾಲೀನ ಅಂದ್ರೆ ಬಸವ ಕಲ್ಯಾಣ ಕ್ರಾಂತಿಯ ನಂತರ ತಮ್ಮ ಅಸ್ಮಿತೆಯನ್ನು ಉಳಿಸಿಕೊಂಡು ಆ ಕಾಲದ ಶೈವ ಸಂಸ್ಕೃತಿಯನ್ನ, ಶುಷ್ಕ ಆಚರಣೆಗಳನ್ನ, ಬಾಹ್ಯ ಆಚರಣೆಗಳನ್ನ, ಯಾವುದನ್ನ ಶರಣರು ಅಲ್ಲಗಳೆದಿದ್ರು ಅವನು ತೆಗೆತ್ತ. ಅದೇ ಸಂದರ್ಭದೊಳಗ ಬಳ್ಳಾರಿ ಮೂಲ ಅನಂತಪುರದ ಅಂದ್ರೆ ಆಂಧ್ರದ ಅನಂತಪುರ ಜಿಲ್ಲೆಯ ಮೂಲಕ ಹಂಪಿಗೆ ಆಗಮಿಸಿದಂಥವ್ರು ಇವರೆಲ್ಲ. ಹಂಪಿಯನ್ನ ಕೇಂದ್ರವಾಗಿ ಇಟ್ಕೊಂಡಿದ್ರು. ಕಾರಣ ಪ್ರೌಢದೇವರಾಯ ಅವ್ರಿಗೆ ಸಾಕಷ್ಟು ಪ್ರೇರಣೆ, ಪ್ರೋತ್ಸಾಹ, ಹಣ, ಧನ, ಕನಕ ಕೊಡ್ತಿದ್ದ. ಹೀಗಾಗಿ ಅಲ್ಲಿ ಬಂದಂತ ಏನು ಆಚಾರ್ಯರು ಅಥವಾ ವೀರಶೈವರು ಅಂತಕ್ಕಂಥ ವ್ರತಿಗಳು, ಅಂದ ವ್ರತವನ್ನ ಮುಂದಕ್ಕೆ ಪ್ರಧಾನವಾಗಿ ಇಟ್ಕೊಂಡಂಥವ್ರು, ಅವ್ರು ಬಂದು ಅವರಲ್ಲಿರ್ತಕ್ಕಂಥ ತಮ್ಮ ಆಚರಣೆಗಳನ್ನ ಆವಗಿ ಅಂತಿರ್ತ ನೋಡ್ರಿ, ಆವಗಿ ಮೇಲೆ ಇಟ್ಕೊಂಡಿರೋದು, ಬೆಂಕಿ ಕಾಯಕ, ಕಂಬದ ಕಾಯಕ, ಕೋಲದ ಕಾಯಕ, ಬೆತ್ತದ ಕಾಯಕ ಅಂತ ಮಾಡಿದ್ರು ಅವನ. ಅವು ಕಾಯಕ ಅಲ್ಲ, ಅವು ವ್ರತಗಳು. ಇದು ಒಂದು ಹೇಳ್ತಾ ಜಂಗಿ ಕಾಯಕ ಅಂದ್ರೆ ಜಂಗಿ ಅಂತ ಬರ್ತದೆ ನೋಡ್ರಿ. ನಮ್ಮ ವೀರಾಕ್ಷಿ ಮೇಡಮ್ ಹೇಳಿದ್ರು, ಜಂಗಿ ಅಂತಕ್ಕಂಥ ಜಂಗಿ ಕಾಲಿಗೆ ಕಟ್ಕೊಂತಿದ್ರು. ನಾವು ಸಣ್ಣವ್ರತಾಗ ಹಿಟ್ಟು ಹಾಕೊಂಡು ಪತ್ರಿ ಕಾಯಕ, ಪುಷ್ಪದ ಕಾಯಕ, ವಿಭೂತಿ ಕಾಯಕ, ಮನೆಗೆ ಹೋಗಿ ಪುತ್ರಿ ಕೊಟ್ಟು ಹಿಟ್ಟು ತಗೊಂಡ್ಬಿಡುದು ಅವ್ ಕಾಯಕ. ಅದು ಕಾಯಕ ಅಂತ ಮಾಡಿದ್ರು, ಅದು ಕಾಯಕ ಅಲ್ಲದು. ಆ ವ್ರತಗಳು ಮತ್ತು ಅವ್ರಿಗೆ ತಮ್ಮ ಒಂದು ರೀತಿಯ ಉತ್ಪಾದನೆ, ತಮ್ಮ ಬದುಕಿನ ಮಾರ್ಗಕ್ಕೆ. ಈ ಕಾಲಘಟ್ಟದೊಳಗೆ ಆಚರಣೆಗಳ ಬದಲಾವಣೆ, ಅದು ಸಿದ್ಧಾಂತವನ್ನು ಮಾರ್ಪಾಟು ಮಾಡಿದ್ರು. ವಚನಗಳನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಸಂದರ್ಭದೊಳಗೆ ಯಾರೋ ಮಾಡಿದ ತಪ್ಪಿನ ಪ್ರತಿಪಾಠ ಮಾಡ್ಬೇಕಾದ್ರೆ, ಈಗ ನಾವು 22,000 ವಚನಗಳನ್ನ ತಗೊಂಡು ಹೋದಾಗ 14,000 ವಚನದಾಗೂ ವೀರಶೈವ ಪದ ಐತಿ. 14,000 ನಂತರ ಬಸವೋತ್ತರ ಕಾಲದಾಗ ಕುಷ್ಟಗಿ, ಕರಬಸವ ಆಗಿರ್ಬೋದು, ಕಾಡು ಸಿದ್ದೇಶ್ವರ ಆಗಿರ್ಬೋದು, ಎಲ್ಲಾ ಕಡೆ ಬಹುತೇಕವಾಗಿ ವೀರಶೈವ, ಇನ್ಕ್ಲೂಡಿಂಗ್ ತೋಂಟದ ಸಿದ್ಧಲಿಂಗರ ಕಳವು ಯಡಿಯೂರ ವೀರಶೈವ ಪದ ಬಳಕೆ ಬಂದ್ಬಿಡ್ತದೆ. ಅಂದ್ರೆ ವೀರಶೈವ ಅಂತಕ್ಕಂಥ ಪದ ಹರಿಹರನೊಳಗೆ ಬರ್ಲಿಲ್ಲ, ರಾಘವಾಂಕನೊಳಗೆ ಬರ್ಲಿಲ್ಲ, ಕೆರೆ ಪದ್ಮರಸ ಪದ್ಮನಾಂಕನೊಳಗೆ ಬರ್ಲಿಲ್ಲ. ಭೀಮಕವಿ ಒಳಗೆ ಬಂದಂತ 1358-60 ಕಾಲಘಟ್ಟದೊಳಗೆ ಬಂದಂತ ವೀರಶೈವ ಮುಂದಿನ ಎಲ್ಲ ಕೃತಿಯೊಳಗೆ ವೀರಶೈವ ಪ್ರಧಾನವಾಗಿತ್ತು. ಯಾಕಂದ್ರೆ ನಮ್ಮ ಆಚರಣೆಗಳ ಬದಲಾವಣೆ ಆಗಿತ್ತು. ಗುರುಲಿಂಗ ಜಂಗಮ ತತ್ವಗಳು, ಆ ಕಾಯಗುಣಗಳು ಅಂತಕ್ಕಂಥದ್ದನ್ನ ಚಾಮರಸ ಹೇಳಿದ್ರು ಕೂಡ ಕ್ರಿಯೆ ಒಳಗೆ ಹೊರಗೆ, ಯಾಕಂದ್ರೆ ನಾವು ಬ್ರಾಹ್ಮಣ ಆಗಿದೆ ಚಾಮರಸ, ಕ್ರಿಯೆ ಒಳಗೆ ಏನಾಗಿತ್ತು ಅಂದ್ರೆ ಈ ಶೈವ ಮಠಾಧೀಶರು ಅವುಗಳನ್ನ ಗುರು ವ್ಯಕ್ತಿಯನ್ನಾಗಿ ಮಾಡಿ, ಲಿಂಗವನ್ನು ವಸ್ತುವನ್ನಾಗಿ ಮಾಡಿ, ಜಂಗಮವನ್ನ ಒಂದು ವ್ಯವಸ್ಥೆ, ಜಾತಿ, ವರ್ಗವನ್ನಾಗಿ ಮಾಡಿದ್ರು. ಹಿಂಗಾಗಿ ಈಗ ನಾವು ಯಾಕಿದ್ರೆ ಬಸವೋತ್ತರ ಕಾಲದ ವಚನಕಾರರನ್ನ ಅಧ್ಯಯನ ಮಾಡ್ಬೇಕು ಅಂದ್ರೆ ಬಸವಕಾಲೀನ ವಚನಕಾರರ
ದಟ್ಟವಾದ ಪ್ರಭಾವ ಬಸವೋತ್ತರ ಕಾಲದ ವಚನಕಾರ ಮೇಲೆ ಬಂದೈತಿ. ಇದು ಅಲ್ಲಗಳುವ ಹಾಗಿಲ್ಲ, ಯಾರೂ ಅಲ್ಲಗಳುವ ಹಾಗಿಲ್ಲ. ಅದರ ಜೊತೆಗೆ ಸೈದ್ಧಾಂತಿಕ ಪಲ್ಲಟ ಆಗಿದ್ದು ಅಥವಾ ಅವರು ವಚನಗಳ ಆಶಯಗಳಿಂದ ಅವ್ರು ಕೆಲವೊಂದು ವಚನ ನೋಡ್ರಿ, ಅವ್ರ ಗುರುವಿನಿಂದ ಮುಕ್ತಿ ಆಗ್ಬೇಕು, ಮುಕ್ತ ಶಿಕ್ಷಾ ಗುರು ಮೋಕ್ಷಾ ಗುರು ಅಂತಕ್ಕಂಥ ವಿಚಾರ. ಹಿಂಗಾಗಿ ಈ ಎಲ್ಲ ವಿಚಾರಗಳಿಂದ ನಾವು ಒಂದು ವಿಶ್ಲೇಷಣಾತ್ಮಕ ಮಾಡೋರು ಅಥವಾ ಸಂಶೋಧನೆ ಮಾಡ್ತಕ್ಕಂಥವ್ರು, ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಕ್ಕಂಥವ್ರು ಏನು ವ್ಯತ್ಯಾಸ, ಶರಣಕಾಲೀನ ಬಸವಕಾಲೀನ ಮತ್ತು ಬಸವೋತ್ತರ ಕಾಲೀನ ಶರಣರ ಚಿಂತನೆಗಳಿಗೆ ಏನು ವ್ಯತ್ಯಾಸ ಅಂತಕ್ಕಂಥದ್ದನ್ನು ನಾವು ನೋಡ್ಬೇಕಾಗತ್ತೆ. ಹಿಂಗಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ ಅವುಗಳಿಗೆ ಒಂದು ಮಾರ್ಕ್ ಹಾಕೊಂಡು ಅವುಗಳನ್ನ ಬಸವೋತ್ತರ ಕಾಲದ ವಚನಗಳನ್ನ ಪರಿಷ್ಕರಣೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಬರೀ ವೀರಶೈವ ಪದ ಬಂದೈತೆ ಅಂತಕೊಂಡು ಅವನು ಅಲ್ಗಳಂಗಿಲ್ಲ. ಅವುಗಳನ್ನು ಸಪ್ರೇಟ್ ಆಗಿ ಮಾಡಿಕೊಂಡು ಬಸವಕಾಲೀನ ವಚನಕಾರೊಳಗಿರ್ತಕ್ಕಂಥ ವಚನಗಳನ್ನ ಪರಿಪೂರ್ಣವಾಗಿ ಅವು ಅಂಗಲಿಂಗ, ಇವತ್ತ ಮುಕ್ತಾಯಕ್ಕ ಅಮುಗಿ ರಾಯಮನು ಅಂತ ಅರಿವು ಆದ ಮೇಲೆ ಗುರುವಿನ ಹಂಗೇಕೆ, ಅರಿವಾದ ಬಳಿಕೆ ಲಿಂಗದ ಹಂಗೇಕೆ, ಅರಿವಾದ ಬಳಿಕೆ ಜಂಗಮದ ಹಂಗೇಕೆ, ಹಂಗು ಅಂತಕ್ಕಂಥದ್ದನ್ನ ಹರಿತಕ್ಕಂಥ ಅಥವಾ ಆ ಗುಲಾಮಿತನ ಅಥವಾ ಅವರೊಳಗ ದಾಸತ್ವ ಇವುಗಳಿಂದ ಹೊರಗೆ ಬರಬೇಕು ಅಂತಕ್ಕಂಥ ವಿಚಾರ ಹೇಳ್ತಕ್ಕಂಥ ಕೊನೆಗೆ ಅರಿವು ಎಂದಾದ ಬಳಿಕ ಅವರು ಹೇಳ್ತಾಳ, ಅಮುಗೇಶ್ವರನ ಅರಿದನೆ ಎಂಬ ಸಂದೇಹ ಬೇತಕ್ಕೆ ಅಂತ. ನಾವು ತಿಳ್ಕೊಂತೀನಿ ಮತ್ತೆ ಬೇರೆ ಅಲ್ಲ. ಅರಿಯುವುದು ಅಂತಕ್ಕಂಥದ್ದು ಅಮುಗೇಶ್ವರ, ಕೂಡಲ ಸಂಗಮ, ಅಲ್ಲಮ, ಕಪಿಲ ಸಿದ್ಧ, ಇವೇನು ಬೇರೆ ಬೇರೆ ಪಾರಿಭಾಷಿಕ ಅಂಕಿತಗಳನ್ನು ಬಳಸಾರಲ್ಲ, ಅವೆಲ್ಲವೂ ಕೂಡ ಒಂದೇ ಒಂದು ಅರ್ಥ ಅಂದ್ರೆ ಅವ್ರು ಬಯಲು ಅಂತಕ್ಕಂಥದ್ದು. ಬಯಲಿಗೆ ಅವರು ಕಂಡುಕೊಂಡಂತ ಅವರ ಮೂಲ ಸ್ಥಳಗಳಿಂದ ಅವು ಅಂಕಿತಗಳು ಬಂದು, ಹೀಗಾಗಿ ವಚನ ಚರ್ಚೆಯೊಳಗ, ವಚನ ಅಧ್ಯಯನದೊಳಗ ಈ ಎಲ್ಲ ವಿಷಯಗಳನ್ನ ನಾವು ಅತ್ಯಂತ ಗಂಭೀರವಾಗಿ ತಗೋಬೇಕು. ಅಂದ್ರೆ ನಮ್ಮೊಳಗಿರ್ತಕ್ಕಂಥ ಸಂದೇಹ ಮತ್ತು ಗೊಂದಲಗಳನ್ನು ನಾವು ಮೊದಲು ನಿವಾರಣೆ ಮಾಡ್ಕೋಬೇಕು. ಈಗ ಇಬ್ರು ಉಪನ್ಯಾಸಕರು ಅದಕ್ಕಂತ ಪುಸ್ತಕದಾಗ ಹಂಗ ಬಂದಿರ್ತೈತಿ, ವೀರಶೈವ ಚರಿತಾಮೃತ, ವೀರಶೈವ ಪದ, ವೀರಶೈವನ ಬಳಸ್ಬಿಡ್ತಾರೆ. ನಮಗೆ ಉಳಿದವರಿಗೆ ಅಂದ್ರೆ ಏನಿದು, ಒಂದ್ ಕಡೆ ಲಿಂಗಾಯತ ಅಂತಕ್ಕಂಥವ್ರು ಇನ್ನೊಂದು ವೀರಶೈವ ಹೆಂಗ್ ಬಂತು ಅಂತಕ್ಕಂಥ ಗೊಂದಲಗಳು ನಿವಾರಣೆ ಆಗ್ಲಿಕ್ಕೆ ಇಂಥ ಉಪನ್ಯಾಸಗಳನ್ನ ಉದ್ದೇಶಪೂರ್ಣವಾಗಿ ನಿರ್ಣಾಯಕವಾಗಿ ನಾವು ಇಟ್ಟಿರ್ತೀವಿ. ಅಂದ್ರೆ ಇದರಿಂದ ಏನು ಗೊತ್ತಾಗ್ಬೇಕಂದ್ರೆ ನಮ್ಮ ಜವಾಬ್ದಾರಿಗಳೇನು, ನಮ್ಮ ಕರ್ತವ್ಯಗಳೇನು, ನಾವು ಮಾಡ್ತಕ್ಕಂಥ ನಮ್ಮ ಕಾಳಜಿಗಳೇನು ಶರಣರ ವಚನ ಸಾಹಿತ್ಯಕ್ಕೆ ಅಂತಕ್ಕಂಥ ವಿಚಾರ. ಇವತ್ತು ಡಾಕ್ಟರ್ ವೀರಾ ಹೋಗಾರ್ ಮೇಡಮ್ ಬೆಳಿಗ್ಗೆ ಒಂದು ಹಾಕಿದ್ರು, ಸಂತೆಯ ಸೂಳೆ ಕಂಡಾಯ ಅಂತ, ನಡೆ ನುಡಿ ಬೇರೆ ಆದಾಗ ಸಂತೆಯ ಸೂಳೆ ಕಂಡಾಯ ಅಂತ ಬಸವಣ್ಣನ ವಚನದಾಗ ಒಂದು ತೋರಿಸ್ಬಿಟ್ರ. ಇದು ಹೆಂಗ್ರಿ, ಸೂಳೆ ಸಮಾಜದ ಒಂದು ವ್ಯವಸ್ಥೆಗೆ ಸಿಲುಕಿ ಅವಳು ಬಸವಣ್ಣ ಇನ್ನೊಂದು ವಚನದಾಗ ದಾಶಿಪುತ್ರನಾಗ್ಲಿ ವಿಷಾಪುತ್ರನಾಗ್ಲಿ ಲಿಂಗ ದೀಕ್ಷೆ ಆದ ಬಳಿಕ ಇವರು ಅದನ್ನ ಏನ್ ಮಾಡ್ಯಾರ, ಶಿವದೀಕ್ಷೆ ಅಂತ ಮಾಡ್ಯಾರ. ಶರಣ ಇದ್ದಲ್ಲಿ ಶಿವಶರಣ ಅಂತ ಅಂದಾರ. ಎಲ್ಲಿ ಶರಣನೆದ್ದು ಕುಳಿತಾರೆ ಶಿವರಾತ್ರಿ ಕಾಣಿರು ಅಂತಾರ. ಶಿವರಾತ್ರಿಯನ್ನು ಅಲ್ಗಳಿಲಿಕ್ಕೆ ಶರಣನ ಕ್ರಿಯೆಯನ್ನ ಪ್ರಾಧಾನ್ಯವಾಗಿ ಇಟ್ಕೊಂಡಂತ ಶರಣರಿಗೆ ಶಿವ ಅಂತಕ್ಕಂಥದ್ದು ಜೋಡಿಸ್ಬಿಟ್ರು. ಹಂಗ ಅಷ್ಟೋ ಕೊಟ್ಟಿ ವಚನಗಳನ್ನ ಚನ್ನಬಸವಣ್ಣ ವಚನದಾಗಿರ್ಬೋದು, ಸಿದ್ದರಾಮರ ವಚನದಾಗಿರ್ಬೋದು. ಸಿದ್ದರಾಮರ ವಚನದಾಗ ಚನ್ನಬಸವಣ್ಣ ವಚನದಾಗ ಎಷ್ಟು ಕೊಟ್ಟಿ ವಚನಗಳಂತಂದ್ರೆ 350-60 ಸಾಲಿನ ವಚನಗಳನ್ನ ಕೊಟ್ಟಿ ವಚನಗಳ. ಅದ್ರ ನೋವಿನ ಸಂಗತಿ ಅಂದ್ರೆ ಯಾರಾದ್ರೂ ಇವುಗಳನ್ನ ಒಂದು ಇತ್ಯರ್ಥ ಮಾಡ್ಬೇಕು, ಇವು ಶುದ್ಧೀಕರಣಗೊಂಡಂತ ವಚನ, ಇವು ಪರಿಷ್ಕೃತಗೊಳ್ಳಬೇಕಾಗತಕ್ಕಂಥ ವಚನ, ಇವು ಸಂಸ್ಕೃತ ಸೇರ್ಪಡೆಗೊಂಡಂತ ವಚನ, ಇವು ಕೊಟ್ಟಿ ವಚನಗಳು. ಈಗ 4-5 ಬಾಸ್ಕೆಟ್ ಮಾಡಿ ಎಲ್ಲಿ ಪ್ಯೂರಿಫೈ ಮಾಡಬೇಕು, ಸಂಸ್ಕೃತದ 2-3 ಉಕ್ತಿಗಳನ್ನ ತೆಗೆದ್ರೆ ಅವು ಕನ್ನಡದ ಶಬ್ದಗಳಾದಾಗ, ಕನ್ನಡದ ವಾಕ್ಯಗಳಾದಾಗ ಅವುಗಳನ್ನ ನಾವು ಖಂಡಿತ ತೆಗೆದುಕೊಳ್ಬೋದು. ಸೊ ಇಂಥ ಒಂದು ಪ್ರಕ್ರಿಯೆಗೆ ಈಗ ನಿನ್ನೆ ನಮ್ಗೆ ನಮ್ಮ ಮಾದೇವಣ್ಣ ಹೊರಟ್ಟಿಯವರು ಹೇಳ್ತಾರ, ಇದು ಟೀಮ್ ಭಾಳ ತಯಾರಾಗೈತಿ. ನಮ್ಗೆ ಪಡಶೆಟ್ಟಿ ಸರ್ ಹೇಳ್ತಾರ, BR ಪೊಲೀಸ್ ಪಾಟೀಲರು ಬಹಳ ಆತ್ಮಸಾಕ್ಷಿಯಾಗಿ ಹೇಳ್ತಾರ, ಇಲ್ಲ ರೀ ನಮ್ಮ ಟೀಮ್ದೊಳಗೆ ಎಲ್ಲರೂ ಕೂಡ ಪ್ರಬುದ್ಧರಾಗ್ಯಾರ ಅಂತ. ಉಪನ್ಯಾಸ ಕೊಡೋದು ನಮ್ಗೆ ಗೊತ್ತಿಲ್ಲ ಅಂತಕ್ಕಂಥದ್ದಲ್ಲ, ಗೊತ್ತು ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ನಾವು ಎಲ್ಲವನ್ನ ಕೊಡ್ಬೇಕಾಗಿಲ್ಲ, ಇವೆಲ್ಲವನ್ನ ಅಧ್ಯಯನ ಮಾಡಿವಿ ಅಂತಂದ್ರೆ ಮುಂದಿನ ನಮ್ಮ ಜವಾಬ್ದಾರಿ ಏನು. ಯಾಕಂದ್ರೆ ಹೇಮಗಲ್ ಹಂಪನ ಬಗ್ಗೆ ಚಿದಾನಮೂರ್ತಿಯವರು ಮತ್ತು ಡಾಕ್ಟರ್ MM ಕಲಬುರ್ಗಿ ಅವರಿಗೆ ನಿರಂತರವಾಗಿ ಚರ್ಚೆಗಳಾಕಿದ್ದು. ಆ ವಯೋಮಾನ 80 ದಾಟಿದ್ರು ಅವರು, ಚಿದಾನಮೂರ್ತಿ ಅವರು 87-88. ಅವ್ರು ಪ್ರತಿ ಸಲ ಬರಿಬೇಕಾದ್ರೆ ಹೇಮಗಲ್ ಹಂಪಣ್ಣ ತಗೊಳ್ಳೋರು, ನೋಡ್ರಿ ಸಂಸ್ಕೃತ ಐತಿ ವೀರಶೈವ ಪದ ಬಳಸ್ಯಾನ ಅಂತ ಅವ್ರು ಅಂದ ಕೂಡಲೇ ಇಮಿಡಿಯೇಟ್ಲಿ ಅವರು ಬಸವೋತ್ತರ ಕಾಲ ಅಂತ ಕಲಬುರ್ಗಿ ಅವ್ರು ಮತ್ತೆ ಅದಕ್ಕೆ ಲೇಖನ ಬರೋರು. ನಾವು ಇಬ್ಬರಿಗೂ ಪರಿಚಯ ಹೆಚ್ಚು ಕಲಬುರ್ಗಿ ಅವ್ರಿಗೆ ಇದ್ರು ಕೂಡ, ಚಿದಾನಮೂರ್ತಿಯವರ ಸಂಪರ್ಕದ ಒಡನಾಟದಾಗ ಇದ್ರು ಕೂಡ ಅವರು ಚಿದಾನಮೂರ್ತಿಯವರು ಒಪ್ಕೊಂತಿದ್ರು, ಹೌದು ಬಸವೋತ್ತರ ಕಾಲದವ ಅಂತ ನಿರ್ಣಯ ಮಾಡ್ತಿದ್ರು. ಆದ್ರೆ ಚಿದಾನಮೂರ್ತಿಯವರು ಕೂಡ ರೇವಣ ಸಿದ್ಧರ ಬಗ್ಗೆ ಸ್ಪಷ್ಟವಾದಂತ ಕಲ್ಪನೆಯನ್ನು ಕೊಟ್ಟವ್ರು ರೇವಣ ಸಿದ್ಧರು. ಅವ್ರು ಯಾರಿಗೂ ಕೂಡ ಕಾಕಿಲ್ಲ. ಇವರ ಏನು ಚತುರಾಚಾರ್ಯರು ಅಥವಾ ಪಂಚಾಚಾರ್ಯರು ಅಂತೆಲ್ಲ, ಪಂಚಾಚಾರ್ಯರು ಬಸವಕಾಲೀನರು ಎಷ್ಟೋ ಜನ ಬಸವೋತ್ತರ ಕಾಲದವ್ರು ಅಂತ ಹೇಳ್ಬಿಟ್ರು. ಅವರು
ಅದಕ್ಕೆ ಮತ್ತೆ ನಮ್ಮ ಡಾಕ್ಟರ್ ಕಲಬುರ್ಗಿ ಅವ್ರ ಗೋಸ್ವಾಮಿ ಮಠ, ಕಾಶಿ ಮಠ ಅಂತಕ್ಕಂಥದ್ದು, ಬೇರೆ ಬೇರೆ ಶೈವ ಮಠಗಳು ಪಂಚಾಚಾರ್ಯರಾಗಿದ್ದು, ಅಥವಾ ಇವರೆಲ್ಲರೂ ಕೂಡ ಇವ್ರೇನದಾರಲ್ಲ ಇವರೆಲ್ಲರೂ ಕೂಡ ಮುಂದೆ ಬಸವಣ್ಣನ ಚಳುವಳಿಯೊಳಗೆ ಬಂದು ಮತ್ತೆ ತಮ್ಮ ಅಸ್ತಿತ್ವಕ್ಕೆ ಹೆಂಗ ಸೇರಿದ್ರು ಅಂತಕ್ಕಂಥದ್ದು ನಾವು ಇಲ್ಲಿ ಸ್ಪಷ್ಟ ಆಗತ್ತೆ. ಇಬ್ಬರೂ ಕೂಡ ವಚನ ಚಳುವಳಿಯೊಳಗ, ವಚನ ಚಿಂತನೆಯೊಳಗ ಸಾಕಷ್ಟು ಅಧ್ಯಯನ ಮಾಡ್ತಕ್ಕಂಥ ಕರ್ತವ್ಯಗಳು ಇನ್ನೂ ಸಾಕಷ್ಟು ಅದಾವ ಅವ್ರಿಗೆ. ಅಂದ್ರೆ ಅವರೊಳಗಿರ್ತಕ್ಕಂಥ ಕಾಳಜಿ, ಅವರೊಳಗಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ಜವಾಬ್ದಾರಿಯನ್ನ ಅತ್ಯಂತ ಉತ್ಕೃಷ್ಟವಾಗಿ ಮಾಡಿರಿ. ಅವರಿಬ್ಬರಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಇಂಥ ಪ್ರಕ್ರಿಯೆಗಳು, ಇಂಥ ಉಪನ್ಯಾಸಗಳು, ಚಿಂತನೆಗಳು, ಸಂವಾದಗಳು ನಿರಂತರವಾಗುವುದರಿಂದ ಒಂದು ಜವಾಬ್ದಾರಿ ನಮ್ಮೊಳಗೂ ಓದುವ ಅವಲಂಬನೆ. ಅವ್ರ ದೇಶಿ ಪದಗಳು ನೋಡ್ರಿ, ಹಿಮಗಲ್ ಹಂಪಾಗ್ಲಿ ಮತ್ತು 3000 ಮುಕ್ತಿ ಮಿಂಡಿದೇವ, ಮುಕ್ತಿನಾಥಯ್ಯ ಅಂತ ಕೊಂಡು ಹೇಳೋರು ಬರ್ತಾನ, ಅವನು ಹುಮ್ನಾಬಾದೊಳಗೆ ಒಂದು ಸಮಾಧಿ ಐತಿ. ಅಂದ್ರೆ ಇವ್ರು ಯಾರು ಕೂಡ ದಾಖಲಾಗ್ಲಿಲ್ಲ ಪಾಪ, ಬಹಳ ಜನ ಶರಣರ ದಾಖಲೆಗಳಾಗಿಲ್ಲ. ಅವರ ಸಮಾಧಿಗಳು ಕೂಡ ಅತ್ಯಂತ ದುಸ್ಥಿತಿಯೊಳಗದಾವ. ಇವತ್ತು ನಾವು ಬಿಷ್ಟಾದೇವಿಯ ಸಮಾಧಿ ಇರ್ಬೋದು, ಅಥವಾ ಇವತ್ತು ನಾವು ಇಲ್ಲೇ ಬೈಲಹೊಂಗಲ ತಾಲೂಕು ತಿಗಡಿಯೊಳಗ ನಾವು ಈ ಕಲ್ಯಾಣಮ್ಮನ ಸಮಾಧಿ ಇರ್ಬೋದು, ಅತ್ಯಂತ ದುಸ್ಥಿತಿಯೊಳಗದಾವ. ಮುಳ್ಕೇರದೊಳಗಿರ್ತಕ್ಕಂಥ ಮುಳುಗಿ ಮಾರಾಯನ ಸಮಾಧಿ ಇರ್ಬೋದು, ಇವೆಲ್ಲವೂ ಕೂಡ ದುಸ್ಥಿತಿಯೊಳಗದಾವ. ನಾವು ದೊಡ್ಡ ದೊಡ್ಡ ಏನ್ ಮಾಡ್ತೀವಲ್ಲ, ದೊಡ್ಡ ದೊಡ್ಡ ಸೌಧಗಳನ್ನ, ಕಟ್ಟಿಗೆಗಳನ್ನ, ಅದಕ್ಕೆ ವಿವೇಕಾನಂದ ಹೇಳ್ತಾರ, ರಿಲಿಜನ್ ಇಸ್ ನಾಟ್ ಇಂಟೆಂಡೆಡ್ ಟು ಎರೆಕ್ಟ್ ಎ ಟೆಂಪಲ್ ಅಂತ. ಟೆಂಪಲ್ಗಳನ್ನಾಗ್ಲಿ, ಚರ್ಚ್ಗಳನ್ನಾಗ್ಲಿ, ಮಸೀದಿಗಳನ್ನಾಗ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡುವುದು ಧರ್ಮ ಅಲ್ಲ. ಸಾಮೂಹಿಕ ಚರ್ಚೆ ಪುಸ್ತಕದೊಳಗಿರ್ತಕ್ಕಂಥದ್ದು ಅಲ್ಲ, ಭಾಷಣದೊಳಗಿರ್ತಕ್ಕಂಥದ್ದು ಧರ್ಮ ಅಲ್ಲ. ರಿಲಿಜನ್ ಈಸ್ ನಥಿಂಗ್ ಅದರ್ ದನ್ ದ ರಿಯಲೈಸೇಷನ್ ಅಂತಾರ. ಅಂದ್ರ ಸಾಕ್ಷಾತ್ಕಾರ ಅಂತಕ್ಕಂಥದ್ದು, ಅಂತರಂಗದ ಅರಿವು, ಆಂದೋಲನ, ಅನುಸಂಧಾನ ಅಂತೀವಲ್ಲ, ಅದು ಮಾತ್ರ ಧರ್ಮ ಅಂತಾರ. ಅದು ವ್ಯಕ್ತಿಗತ ಧರ್ಮ. ನನ್ನ ಧರ್ಮ ಇನ್ನೊಬ್ಬರ ಧರ್ಮದಿಂದ ಬೇರೆ ಆಗತ್ತಂತ. ರಿಲಿಜನ್ ಇಸ್ ನಾಟ್ ಚರ್ಚ್, ರಿಲಿಜನ್ ಇಸ್ ನಾಟ್ ಎ ಮಾಸ್ಕ್ ಅಂಡ್ ಟೆಂಪಲ್ ಅಂತ. ಇಟ್ ಈಸ್ ಸಬ್ಜೆಕ್ಟೆಡ್ ಟು ರಿಯಲೈಸೇಷನ್. ಆತ್ಮ ಸಾಕ್ಷಾತ್ಕಾರ ಅನ್ನೋದು ರಿಲಿಜನ್ ಅಂತಕ್ಕಂಥದ್ದು ವಿವೇಕಾನಂದರು ಹೇಳಿದ್ರು. ವಿವೇಕಾನಂದರಿಗಾಗ್ಲಿ, ಬಸವಣ್ಣನ ಬಗ್ಗೆ ಮತ್ತು ಕುವೆಂಪುರವರೇ ತಮ್ಮ ಬರೀತಾರೆ ನೆನಪಿನ ಧ್ವನಿಯೊಳಗ ಅವ್ರು ಹೇಳ್ತಾರ ಏನಂದ್ರ, ಬಸವಣ್ಣ ಅವ್ರಿಗೆ 40-50ನೇ ವರ್ಷದ ತಮ್ಮ 50ನೇ ವರ್ಷಕ್ಕೆ ಅದ್ರೊಳಗಾಗ್ಲಿ ಅವರು ರಾಮಕೃಷ್ಣ ವಿವೇಕಾನಂದರ ಹೋಗಿದ್ರು. ಆಮೇಲೆ ಅವರು ಚಿದಾನಂದ ಮೂರ್ತಿ ಇವ್ರಿಗೆ ದೇಜಿಯವರಿಗೆ ಕರೆದು ವಚನ ಸಾಹಿತ್ಯ ಶರಣ ಧರ್ಮ ಬಿಟ್ಟು ನೀವು ಬೇರೆ ಪಡಿಬೇಡ ಅಂತ ಕೊಂಡು ಒಂದು ಉಪದೇಶ ಅಥವಾ ಹುದ್ದೆ, ಒಂದು ಸಲಹೆಯನ್ನು ಹೇಳ್ತಾರ. ಸೊ ಹಿಂಗಾಗಿ ನಮ್ಮ ಕರ್ತವ್ಯಗಳಂತಂದ್ರೆ ಈಗ ಸಾಕಷ್ಟು ಆಕರ ಗ್ರಂಥಗಳು ಸಿಗ್ತಾವು, ಉತ್ಸುಕತೆ ಐತಿ, ಎಲ್ಲರಿಗೂ ಕೂಡ ನಾವ್ ಏನಾದ್ರು ಮಾಡ್ಬೇಕು. ಮತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಸಬ್ಲಿಮೇಷನ್ ನಾವು ಎಂಡೋಕ್ರೈನಾಲಜಿ, ಈಗ ಡಾಕ್ಟರ್ ಬಸವರಾಜ್ ಕಂಬ್ಳಾಳ್ ಅಂತ ಅದಾರ, ಈಗ ಮೆಡಿಟೇಷನ್ ಮಾಡ್ತಕ್ಕಂಥದ್ದು, ಅದು ಮಾಡ್ತಕ್ಕಂಥದ್ದು ಎಷ್ಟು ಮುಖ್ಯವೋ, ಪಾಸಿಟಿವ್ ಥಾಟ್ಸ್, ಶರಣರ ವೈಚಾರಿಕ ನಿಲುವು ಅಥವಾ ಶರಣರ ತತ್ವ ಚಿಂತನೆಗಳನ್ನ ಮಾಡಿದಾಗ ಮನೋಧರ್ಮ, ರಕ್ತದೊತ್ತಡ ಆಗ್ಲಿ, ಬೇರೆ ಬೇರೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ನಾವ್ ಏನಂತೀವಲ್ಲ, ಅವು ಎಲ್ಲವೂ ಕೂಡ ಒಂದು ರೀತಿಯ ಶಾಂತಿ, ನೆಮ್ಮದಿ, ಒಂದು ಲುಬ್ರಿಕಂಟ್ ಅಂತಾರಲ್ಲ, ಅದು ಸಿಗುವ ಸಾಧ್ಯತೆ ಐತಿ. ಈ ಕಾರಣದಿಂದ ನಾವೆಲ್ಲರೂ ಕೂಡ ಇದ್ರ ಹೆಚ್ಚಿನ ಆಸ್ತಿ ವಹಿಸಿ ನಾವು ಕೆಲಸ ಮಾಡ್ಬೇಕು. ಈಗ ಸಿದ್ದಪ್ಪ ಹುಲ್ಲೊಳ್ಳಿ ಅಂತವ್ರು, ಅವರೆಲ್ಲ ಹಿರಿಯರು, 75-80 ಮೇಲೆ ಅದಾರ. ಅವರೆಲ್ಲರೂ ಕೂಡ ಅದರ ಮುಂದಿನ ರವಿವಾರ, ಶನಿವಾರ ಮತ್ತು ರವಿವಾರ ವಿಜಯಪುರದೊಳಗ ಡಾಕ್ಟರ್ ಸರಸ್ವತಿ ಅಕ್ಕ ಪಾಟೀಲ್ ಅವರ ಅಭಿನಂದನಾ ಸಮಾರಂಭ, ಷಷ್ಠಬ್ದಿ ಮತ್ತು ಅನುಭವ ಸಿರಿ ಗ್ರಂಥವನ್ನ ಲೋಕಾರ್ಪಣೆ ಮಾಡಿದ್ದೇವೆ. ಡಾಕ್ಟರ್ ಎಂ ಬಿ ಪಾಟೀಲ್ರು ಬರಲಿದ್ದಾರೆ. ಆಮೇಲೆ ಲಿಂಗಪ್ಪಣ್ಣ ಕಲಬುರ್ಗಿ ಅವರು ನ್ಯೂಜಿಲೆಂಡ್ ಇವತ್ತು ಬಿಟ್ಟಾರ, ನಾಳೆ ಬರ್ತಾರ. ಆಮೇಲೆ ಅಶೋಕ್ ಆಲೂರ್ ವೈಸ್ ಚಾನ್ಸಲರ್, ಪಡಶೆಟ್ಟಿ ಅವರು, BR ಪೊಲೀಸ್ ಪಾಟೀಲರು, ಚನ್ನಪ್ಪ ಕಟ್ಟಿ ಅವರು, ಸಾಕಷ್ಟು 3-4 ಗೋಷ್ಠಿಗಳನ್ನು ಇಟ್ಟಿವಿ. ತಾವೆಲ್ಲರೂ ಕೂಡ ಬಿಜಾಪುರಕ್ಕೆ ದಯವಿಟ್ಟು ಬರಬೇಕು, ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂತ ವಚನ ಅಧ್ಯಯನ ವೇದಿಕೆ ಎಲ್ಲರಿಗೆ ಅನಂತ ಶರಣಾರ್ಥಿ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಶರಣಾರ್ಥಿ. ಬಸವೋತ್ತರ ಕಾಲದಲ್ಲಿ ನಡೆದ ಘಟನೆಗಳ ಕುರಿತಾಗಿ ಮಾರ್ಗದರ್ಶನ ನುಡಿಗಳನ್ನಾಡಿದ ಶಶಿಕಾಂತ್ ಪಟನ್ ಸರ್ ಅವರಿಗೆ ಅನಂತ ಧನ್ಯವಾದಗಳು. ಮುಂದಿನ ಸಂವಾದದಲ್ಲಿ ಯಾರಾದರೂ ಮಾತನಾಡುವರಿದ್ದರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಬಹುದು. ಗೌರಮ್ಮ ನಾಸಿ ಮೇಡಮ್ ಅವರು ಮಾತಾಡ್ಬೇಕು. ಎಲ್ಲರಿಗೂ ಶರಣಾರ್ಥಿಗಳು. ಈವರೆಗೆ ವೀರಾಕ್ಷಿ ಮೇಡಮ್ ಹಾಗೂ ಶರಣಮ್ಮ ಗೋರೆಬಾಳ್ ಮೇಡಮ್ ಇಬ್ರು
ಇಬ್ಬರು ಶರಣರನ್ನ ಕುರಿತು ವಿವರವಾಗಿ ಅರ್ಥಪೂರ್ಣವಾಗಿ ನಮಗೆಲ್ಲ ಪರಿಚಯಿಸಿಕೊಟ್ರು. ಧನ್ಯವಾದಗಳು ಮೇಡಮ್ ತಮ್ಮಿಬ್ಬರಿಗೂ. ನನ್ನದೊಂದು ಪ್ರಶ್ನೆ ಸರ್, ಈ ಶರಣರ ಕಾಲದ ಪರಿಶುದ್ಧವಾದ ಮತ್ತು ಸಲೀಲವಾದ ಕನ್ನಡ ಅಥವಾ ಅನುಭವ ಬಸವೋತ್ತರ ಕಾಲದ ಶರಣರಲ್ಲಿ ಯಾಕೆ ಕಂಡು ಬರ್ತಾ ಇಲ್ಲ ಅನ್ನೋದಕ್ಕೆ ನನಗೆ ಒಂದು ಸಂಶಯ. ಹಾ ಸರ್, ನನಗ್ ಸಂಶಯ ಅಂತಂದ್ರೆ ಈ ಮುಸ್ಲಿಮರ ದಾಳಿಯ ಪ್ರಭಾವದಿಂದ ಅಲ್ಲಿ ಭಾಷೆ ಕಲುಷಿತ ಆಯ್ತು. ಈಗಲೂ ನಾವು ನೋಡ್ತೀವಿ ಸರ್, ಬೀದರ್, ರಾಯಚೂರು, ಗುಲ್ಬರ್ಗಾಗಳಲ್ಲಿ ಉರ್ದು ಭಾಷೆ ಪ್ರಭಾವವನ್ನ ನಾವು ಕಾಣ್ತೇವೆ. ಬಹುಶಃ ಅದರ ಪರಿಣಾಮದಿಂದ ಏನಾದರೂ ವಚನಗಳಲ್ಲಿ ಆ ಕೆಳಸ್ತರದ ಭಾಷೆಗಳು ಬಂದ್ವೇನೋ ಅಂತ ನನಗನ್ಸುತ್ತೆ. ಇಲ್ಲ, ಅದು ಕಲುಷಿತ ಅನ್ನಂಗಿಲ್ರಿ. ಆ ದೇಶಿ ಭಾಷೆಗಳ ಪದ ಬಳಕೆ, ಈಗ ಕುಷ್ಟಗಿ ಕರ್ಸಿದ್ದೇಶ್ ಅವರಾಗ್ಲಿ, ಅಥವಾ ನಾವು ಕಾಡು ಸಿದ್ದೇಶ್ವರ ಆಗಲಿ, ಅಥವಾ ಇವತ್ತೇನು ಹೇಮಗಲ್ ಹಂಪಾಗಲಿ, ಅವ್ರ ಕಾಲಘಟ್ಟದೊಳಗೆ ಆಗಲೇ ಬ್ರಿಟಿಷರ್ಸರು ಮತ್ತು ಏನು ಗುಲಾಮ್ಶಾಹಿ ಅಂದ್ರೆ ಆದಿಲ್ ಶಾಹಿಗಳು, ಬಹುಮನಿಗಳು ಇದ್ದಾರಲ್ಲ, ಅವ್ರ ಪ್ರಭಾವ ಬಂತು, ಅದು ತಪ್ಪಲ್ಲ. ಅಲ್ಲಿ ನಾವು ಹೇಳ್ತಕ್ಕಂಥದ್ದು ವಚನಗಳ ಪದಗಳ ಇವತ್ತು ತಂಬಾಕು, ಬೀಡಿ ಅವುಗಳ ನಮ್ಮ ಆಕ್ಷೇಪ ಇಲ್ಲ. ಯಾಕಂದ್ರೆ ಅದಕ್ಕೆ ಸಮಾನ ಅರ್ಥವನ್ನು ಕೊಡ್ತಕ್ಕಂಥ ಶರಣರೊಳಗೆ ಹೆಂಡ ಆಗಲಿ, ಬೇರೆ ಬೇರೆ ಪದಾರ್ಥಗಳನ್ನು ಅಲ್ಲಿ ಬೇರೆ ಬೇರೆ ಪರ್ಯಾಯ ಪದಗಳು ಬಂದವು. ಸೊ ಹೀಗಾಗಿ ನಾವು ಮಾಡ್ತಕ್ಕಂಥ ಕೆಲಸ ಅಂತಂದ್ರೆ ಅಲ್ಲಿ ಆಚರಣೆ ಒಳಗೆ, ಸಿದ್ಧಾಂತದೊಳಗೆ ಬರ್ತಕ್ಕಂಥವು ನಾ ಹೇಳಿದಲ್ಲ, ವೇದ ಆಗಮಗಳನ್ನು ಸಾರಾಸಗಟ ಹಾಕಿದಂಥ ಶರಣರಿಗೆ ಅವರ ವಚನ ಬಸವೋತ್ತರ ಕಾಲದಾಗ ಅಂತಂದು ತುರಿಕ್ಯಾರ. ಸೊ ಇದ್ರ ಬಗ್ಗೆ ನಾವು ವಿಚಾರ ಮಾಡ್ಬೇಕಾಗಿದೆ ಅಷ್ಟೇ. ಉಳಿದ ಪದಗಳ ಕಲುಷಿತ ಅಂತಲ್ಲ, ಭಾಷೆ ಕಲುಷಿತ. ಈಗ ಸಾಬೂನ್ ಅಂತೀವಿ ನಾವು, ಅದು ನಮ್ದು ಅಲ್ಲ, ಪಾರ್ಸಿ ಭಾಷೆ. ಅದು ದಕ್ತರ್ ಅಂತೀವಿ, ಅರ್ಜಿ ಅಂತೀವಿ, ಆಫೀಸು ಇಂಗ್ಲೀಷ್ನಾಗ ಅದು. ಭಾಳಷ್ಟು ಪದಗಳನ್ನು ನಾವು ಸ್ವೀಕಾರ ಮಾಡಿದಾಗ ಭಾಷಾ ಸೌಂದರ್ಯತೆ, ಭಾಷಾ ಕಲುಷಿತ ಅಂತಕ್ಕಂಥದಕ್ಕಿಂತ ವಚನ ಸಾಹಿತ್ಯದೊಳಗೆ ಅನುಭವ ಸಾಹಿತ್ಯ ಆಯಿತು. ಅದಕ್ಕೆ ಒಂದೇ ಸಿದ್ಧಾಂತ ಇತ್ತು. ಇಲ್ಲಿ ಹಲವು ಸಿದ್ಧಾಂತಗಳು ಶೈವೀಕರಣಗೊಂಡಿತು ಅಂತಕ್ಕಂಥದ್ದು ನಾನು ಮಾತು ಹೇಳೀನಿ. ಆ ಶೈವೀಕರಣಗೊಂಡಂಥ ವಿಚಾರಗಳು ಇಲ್ಲಿ ಬಂದವು ಅಷ್ಟೇ. ವಿಜಯಲಕ್ಷ್ಮಿ ನೋಡ್ರಿ ಮತ್ತೆ ಸರ್ ಸಿದ್ದಪ್ಪ ಡಾಕ್ಟರ್ ವೀಣಾ ಇಲ್ಗಾರ್ ಅವ್ರು ಮೇಡಮ್. ಎಲ್ಲರಿಗೂ ಶರಣ. ಇಲ್ಲಿವರೆಗೂ ಡಾಕ್ಟರ್ ವೀರಾಕ್ಷಿ ವಿವೇಕಿ ಅವರು ಮತ್ತು ಡಾಕ್ಟರ್ ಶರಣಮ್ಮ ಗೋರೆಬಾಳ್ ಅವರು ಬಸವೋತ್ತರ ಕಾಲದ ಶರಣರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ, ನಮಗೆ ಗೊತ್ತಿರಲಾರ್ದಂತ ಅನೇಕ ಸಂಗತಿಗಳನ್ನ ಇವತ್ತು ನಾವು ಉಪನ್ಯಾಸದಲ್ಲಿ ತಿಳಿದುಕೊಂಡ್ವಿ. ಮತ್ತೆ ಸರ್ ಮಾತಾಡಿದ ಹಾಗೆ ಬಸವೋತ್ತರ ಕಾಲದ ಒಂದು ಶೈವ ಪ್ರಭಾವ ಆಗಿತ್ತು ಅನ್ನೋದು ಕೂಡ ಅದು ಸ್ಪಷ್ಟವಾಗಿ ಇವತ್ತಿನ ಉಪನ್ಯಾಸಗಳಿಂದ ನಮ್ಗೆ ಗೊತ್ತಾಯ್ತು. ಮತ್ತೆ ನಾಶಿ ಮೇಡಮ್ ಅವರು ಹೇಳಿದ ಹಾಗೆ ಅದು ಭಾಷಾ ದೋಷ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ, ಅದು ದೇಶೀಯ ಪಡೆನುಡಿಗಳು ಅನ್ನೋದನ್ನು ಕೂಡ ಸರ್ ಹೇಳಿದ್ರು. ಇವೆಲ್ಲ ಸಾಹಿತ್ಯದಲ್ಲಿ, ಭಾಷಾ ಬಳಕೆಯಲ್ಲಿ ಇರುವಂತವುಗಳೇ ಅನ್ನೋದನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಂಡಾಗ ಅದು ಎಲ್ಲಾ ಕಾಲದಲ್ಲಿ ಇತ್ತು. 12ನೇ ಶತಮಾನದಲ್ಲೂ ಕೂಡ ಅಂತ ಪದಗಳು ಬಳಕೆಯಲ್ಲಿ ಬಂದಿದ್ದು, ಅಂತ ದೋಷಗಳು ಇರುವುದು ಸಹಜವಾದದ್ದು. ಅದು ಜನಜೀವನದೊಳಗ ಅದು ಬಸವಣ್ಣವ್ರ ವಚನದಲ್ಲೇ ನಮ್ಗೆ ಗೊತ್ತಾಗ್ತದೆ. ಕಳಬೇಡ ಕೊಲ್ಲಬೇಡ ಅನ್ನುವಂತ ಒಂದು ಸರಳವಾದ ವಚನ, ಅದು ಇನ್ನೊಂದು ಅರ್ಥವನ್ನ ನಾವು ಗ್ರಹಿಸಿದ್ರೆ, ಬಸವಣ್ಣ ಕಳಬೇಡ ಕೊಲ್ಲಬೇಡ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಕಳ್ಳತನ ಮಾಡುವಂತವ್ರು, ಕೊಲೆ ಮಾಡುವಂತವ್ರು, ಸುಳ್ಳು ಹೇಳುವಂತವ್ರು ಇದ್ರು ಸುತ್ತಮುತ್ತಲು ಅಂತ ಇದ್ದಾಗ್ಲೇ ಅಂತ ಹೇಳುವಂತ ಒಂದು ಸಂಬೋಧನೆ ಅದು ಭಾಷೆ ಒಳಗ, ಬಳಕೆ ಒಳಗ ಬಂದಿದೆ ಅಂತ ನಾವು ಹೇಳ್ಬೋದು. ಅದು ಎಲ್ಲಾ ಕಾಲಕ್ಕೂ ಇರುವಂತದ್ದೇ. ಅದು ಒಂದು ದೇಶೀಯ ಬದುಕಿನ ಸತ್ಯವನ್ನ ಪ್ರತಿನಿಧಿಸ್ತದೆ ಅಂತ ಹೇಳ್ಬೋದು. ಮತ್ತೆ ಇವತ್ತಿನ ಉಪನ್ಯಾಸ ನಿಜವಾಗ್ಲೂ ಬಹಳ ಅರ್ಥಪೂರ್ಣವಾಗಿ ಸಾಕಷ್ಟು ಹೊಸ ಸಂಗತಿಗಳನ್ನ ಇವತ್ತು ನಮ್ಗೆ ತಿಳಿಸ್ಕೊಟ್ರು. ಹೇಮಗಲ್ಲ ಹಂಪನವ್ರ ಬಗ್ಗೆ ಶರಣಮ್ಮ ಗೋರೆಬಾಳ್ ಅವರು ಬಹಳ ಸಮಾಧಾನ ಚಿತ್ತದಿಂದ ವೀರಾಕ್ಷಿ ವಿವೇಕಿ ಅವರು ಸಾಕಷ್ಟು ವಿಷಯಗಳನ್ನ ಹೇಳಿದ್ರು. ಅದು ಒಂದು ಮಾತನ್ನ ವಿವೇಕಿ ಮೇಡಮ್ ಅವರು ಎತ್ತಿದ್ರು, ಯಾಕೆ ಅವರ ಸದುವಿನಯದ ಬಸವಣ್ಣನ ಮಾತುಗಳು ಇವರಲ್ಲಿ ಬರ್ಲಿಲ್ಲ, ಅದು ಬರ್ಬೇಕಂತನೂ ಇಲ್ಲ, ಅದು ಅವರವರ ಪ್ರಭಾವ ಪ್ರೇರಣೆಯನ್ನ ಅವಲಂಬಿಸಿರ್ತದೆ ಅನ್ನುವಂಥದ್ದು. ಮತ್ತೆ ಸರ್ ಹೇಳಿದಾಗೆ ಅದು ಶೈವ ಪರಂಪರೆ ಪ್ರಭಾವ ಬಹಳ ದಟ್ಟವಾಗಿ ಆಗಿತ್ತು. ಆ ಹಿನ್ನೆಲೆ ಒಳಗೆ ಸಾಕಷ್ಟು ದ್ವಂದ್ವಗಳನ್ನ, ಸಾಕಷ್ಟು ಸಂಘರ್ಷಗಳನ್ನ ವಚನ ಸಾಹಿತ್ಯದಲ್ಲಿ ಮತ್ತೆ ಶರಣರ ಚರಿತ್ರೆಯಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಎನ್ನುವಂತ ನನ್ಗನಿಸ್ತು. ಈ ಅಭಿಪ್ರಾಯವನ್ನ ತಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ.
ಅವಕಾಶಕ್ಕೆ ಧನ್ಯವಾದಗಳು. ಶರಣ. ಡಾಕ್ಟರ್ ಪಡಿಶೆಟ್ಟಿ ಸರ್ ಅದನ್ರಿ? ಮತ್ತೆ ಯಾರಾದರೂ ತಮ್ಮ ವಿಚಾರಗಳನ್ನು ಹೇಳ್ತಿದ್ರೆ ಹೇಳ್ರಿ. ವಿಜಯಲಕ್ಷ್ಮಿ ನೆಕ್ಸ್ಟ್ ತಗೊಳ್ರಿ. ಶರಣು ಸಮರ್ಪಣೆ ಕಾರ್ಯಕ್ರಮವನ್ನು ಅಕ್ಕನವರಾದ ಶರಣಿ ಮಹಾದೇವಿ ತೆಗ್ಗಿ ಮೇಡಮ್ ಅವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೇಡಮ್, ಮಹಾದೇವಿ ತೆಗ್ಗಿ ಮೇಡಮ್. ಅಕ್ಕ ಮಹಾದೇವಿ ತೆಗಿಯೋರು ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳ್ತಾ ಇದ್ದಾರೆ? ಹಾ ಮೇಡಮ್. ಲಿಂಗಕ್ಕೆ ರೂಪ ಸಲ್ಲಿಸುವೆ, ಜಂಗಮಕ್ಕೆ ರುಚಿಯ ಸಲ್ಲಿಸುವೆ, ಕಾಯಕ್ಕೆ ಶುದ್ಧ ಪ್ರಸಾದವ ಕೊಂಬೆ, ಪ್ರಾಣಕ್ಕೆ ಸಿದ್ಧ ಪ್ರಸಾದವ ಕೊಂಬೆ, ನಿಮ್ಮ ಪ್ರಸಾದದಿಂದ ಧನ್ಯರಾದೆನು ಚನ್ನಮಲ್ಲಿಕಾರ್ಜುನ. ಇದು ವೈರಾಗ್ಯ ನಿಧಿ ಅಕ್ಕ ಮಹಾದೇವರೇ ವಚನ. ಇಂದು ಶನಿವಾರ 21-24 ಅಂತರ್ಜಾಲದಲ್ಲಿ ಸಮಾವೇಶಗೊಂಡ ಕಾರ್ಯಕ್ರಮ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನೆ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರಿಗೂ, ಎಲ್ಲ ಬಸವ ಮನಸ್ಸುಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಪ್ರಸ್ತುತ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನು ಮಧುರವಾಗಿ ಮಾಡಿರುವಂತ ಸ್ವಾಮಿ ದೇವ ಶಾಶ್ವತ ನೀನು ಎಂಬುದನ್ನು ಸುಶ್ರಾವವಾಗಿ ಹಾಡಿ ಎಲ್ಲರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿರುವ ಸುಧಾ ಕಬ್ಬೂರ್ ಅವರಿಗೆ ವೇದಿಕೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಶರಣಾರ್ಥಿಗಳು. ಇನ್ನು ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯ ಮಾಡಿರುವ ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್ ಅವರಿಗೆ ಅವರು ಸಹ ತಮ್ಮ ನಲ್ನುಡಿಯಿಂದ ಅತ್ಯಂತ ಸರ್ವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ತಮ್ಮ ವಿಚಾರಧಾರೆಯನ್ನು ತಿಳಿಸಿ ಇಬ್ಬರು ಶರಣರ ಪರಿಚಯವನ್ನು ಮಾಡಿಕೊಟ್ಟರು. ಅವರಿಗೂ ಸಹ ವೇದಿಕೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಶರಣಾರ್ಥಿಗಳನ್ನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಇನ್ನು ಮುಖ್ಯ ಕೇಂದ್ರ ಬಿಂದುವಾಗಿರುವಂತ ಶರಣರ ಪರಿಚಯ ಮತ್ತು ವಚನ ವಿಶ್ಲೇಷಣೆ ತುಂಬಾ ಅದ್ಭುತವಾದದ್ದು. ಈ ಡಾಕ್ಟರ್ ವೀರಾಕ್ಷಿ ವಿವೇಕಿಯವರು ಬಸವೋತ್ತರ ಕಾಲದ ಶರಣರ ಪರಿಚಯವನ್ನು ನಮಗೆಲ್ಲ ಮಾಡಿಕೊಟ್ಟರು. ಅವರು ಈ ಸಮಾವೇಶಕ್ಕೆ ಮೆರುಗು ಕೊಟ್ಟಂತೆ ಆಯಿತು. ವೀರಾಕ್ಷಿ ವಿವೇಕ್ ಅವರು ತೋಂಟದ ಸಿದ್ಧಲಿಂಗೇಶ್ವರ 12ನೇ ಶತಮಾನದ ವೈಭವವನ್ನು ತಂದುಕೊಟ್ಟರು ಎಂದು ಸವಿವರವಾಗಿ ತಿಳಿಸಿದರು. 15ನೇ ಶತಮಾನದಿಂದ ಕರಸ್ಥಲ ಮಲ್ಲಿಕಾರ್ಜುನರಿಂದ 19ನೇ ಶತಮಾನದ ಮಡಿವಾಳಪ್ಪನ 35 ವಚನಕಾರ ಆಗಿ ಹೋದರೆಂದು ಹೇಳಿದರು. ವಿರಕ್ತರ ಪದ ಬಗ್ಗೆ ಹೇಗೆ ಹುಟ್ಟಿತುಕೊಂಡು ಹೇಳಿದರು. 701 ವಿರಕ್ತರು. ಅವು ತಾತ್ವಿಕ ವಚನಗಳಾಗಿವೆ. ಸಾಮಾಜಿಕ ಕಳಕಳಿಯಿಂದ ಕೂಡಿದೆ. ಆಂತರಿಕ ತೊಳಲಾಟದಿಂದ ಆ ವಚನಗಳಲ್ಲಿ ಬಸವಣ್ಣರ ಕಾಲದ ಹಾಗೂ ಬಸವೋತ್ತರ ಕಾಲದ ವ್ಯತ್ಯಾಸವನ್ನು ತಿಳಿಸರು. ಮತ್ತು ಅವರು ಕಲ್ಯಾಣದಲ್ಲಿ ಜನಿಸರು ಎಂದು ಹೇಳುತ್ತಾ ತಮ್ಮ ವಿಚಾರಧಾರೆಯನ್ನು ಸುಲಲಿತವಾಗಿ ತಿಳಿಸಿದರು. ಮುಕ್ತಿಮಣಿ ಕಲ್ಯಾಣದಲ್ಲಿ ಜನಿಸಿದರು. ಅವರು ಸರ್ವಾಚಾರ ಸಾರಾಮೃತ ಸುಧೆ ಬರೆದಿದ್ದಾರೆ. 101 ವಚನಗಳು ಸಿಕ್ಕಿವೆ ಎಂದು ನಮಗೆಲ್ಲ ತಿಳಿಸಿದರು. ನಮಗೆಲ್ಲ ಅವರ ಬಗ್ಗೆ ಗೊತ್ತೇ ಇರಲಿಲ್ಲ. ಈಗ ಅವರಿಂದ ನಾವು ಎಲ್ಲವನ್ನು ಕಲಿತುಕೊಂಡೆವು. ವಚನಗಳನ್ನು ಇಡಿಯಾಗಿ ಹೇಳಿದರು. ಬಸವಣ್ಣರ ವಚನಗಳ ಮುಖಾಂತರ ಉದಾಹರಣೆ ಸಹಿತವಾಗಿ ತಿಳಿಸಿದ್ದಾರೆ. ಕ್ರಿಯಾಲಿಂಗ, ಜಂಗಮ ಪಾದೋದಕ, ಪಾದ ಪೂಜೆ ಮಾಡಬೇಕು ಮತ್ತವರ ಅಂಕಿತ ನಾಮವನ್ನು ತಿಳಿಸಿದರು. ಅಲ್ಲಿಂದ ಲಿಂಗದ ಮಹತ್ವ, ಅಂತರಂಗದ ಶುದ್ಧದಿಂದ ಮೋಕ್ಷ ಹೊಂದಬೇಕು, ಲಿಂಗ ಮಸ್ತಕದಲ್ಲಿ ಅಂಗುಷ್ಟ ಬಿಟ್ಟು, ಹೀಗೆ 2 ವಚನಗಳ ಮುಖಾಂತರ ಮೇಡಮ್ ಅವರು ಅವರ ಬಗ್ಗೆ ಮುಕ್ತಿಮುನಿ ಅವರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದರು. ಎಲ್ಲರಿಗೂ ಮನಮುಟ್ಟುವಂತೆ ಅದನ್ನ ಹೇಳ್ತಾರಲ್ಲ, ಹಸಿ ಗೋಡೆ ಮೇಲೆ ಹಳ್ಳ ಬಗದಂಗಂತ ಹಾಗೆ ನಮಗೆ ತಿಳಿಸಿಕೊಟ್ಟರು. ಇನ್ನು 2ನೇದಾಗಿ ಹೇಮಗಲ್ಲ ಹಂಪ ಕುರಿತು ಡಾಕ್ಟರ್ ಶರಣಮ್ಮ ಗೋರೇಬಾಳ್ ಅವರು ಅತ್ಯಂತ ಅದ್ಭುತವಾಗಿ ತಮ್ಮ ವಚನ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಅವರು ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಹೆಮ್ಮೆಯ ವಿಷಯ. ಕಣವರಿಕೆ, ಕವನ ಸಂಕಲನ, ಕನ್ನಡಮ್ಮನ ಸೇವೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ರಾಯಚೂರು ಜಿಲ್ಲೆ ಹತ್ತಿರ ಇದೆ ಹೇಮನೂರು ಅಂತ ತಿಳಿಸಿದ್ರು. ನಮಗೆಲ್ಲ ಗೊತ್ತೇ ಇರ್ಲಿಲ್ಲ. ಹೇಮಗಲ್ಲ ಅನ್ನೋದು ಸ್ಥಳ, ಹಂಪ ಅನ್ನೋದು ಅವರ ಹೆಸರು.
ಇವರದ ವಚನ ಶಿವಸಿದ್ಧ ಪ್ರಭು, ಮಹಾಂತ ಮಲ್ಲಿಕಾರ್ಜುನ ಶಿಷ್ಯರು, ಹೀಗೆ ಅನೇಕ ಶಿಷ್ಯರು ಇದ್ದರು ಅಂತ ನಮಗೆಲ್ಲ ತಿಳಿಸಿದರು. ಹೇಮಗಲ್ಲ ಶಟಸ್ಥಲ ಕೃತಿ ಒಂದೇ ಒಂದು ಸಿಕ್ಕಿದೆ ಮತ್ತು 23 ಸ್ಥಳಗಳಿವೆ, 302 ವಚನಗಳಿವೆ. ಶಿವಸ್ತೋತ್ರಗಳು ಸ್ಥಳ, ಬಹಿರಂಗ ಸ್ಥಳ, ಅರಿಷಡ್ವರ್ಗ ನಿರಸನ ಸ್ಥಳ, ಸಂಸಾರ ಹೇಯ ಸ್ಥಳ, ವಿಭೂತಿ ಸ್ಥಳ, ರುದ್ರಾಕ್ಷಿ ಸ್ಥಳ, ಹೀಗೆ ಅನೇಕ ಸ್ಥಳಗಳ ಬಗ್ಗೆ ವಿವರವಾಗಿ ನಮಗೆ ತಿಳಿಸಿದ್ದಾರೆ. ಅವರ ಹೇಮಗಲ್ಲ ಹಂಪನವರು 302 ವಚನಗಳಿವೆ ಅಂತ ತಿಳಿಸಿದರು. ಬಸವಾದಿ ಶರಣರ ಬಗ್ಗೆ ತಮ್ಮ ವಚನಗಳಲ್ಲಿ ಉಲ್ಲೇಖಿಸಿದ್ದಾರೆ. ಅವರಿಗೆ ಬಸವಾದಿ ಶರಣರ ಬಗ್ಗೆ ಎಲ್ಲಿಲ್ಲದ ಅಭಿಮಾನ. ಗುರುವಿನಲ್ಲಿ ಲಿಂಗ ಉಂಟು, ಜಂಗಮ ಉಂಟು, ಎಲ್ಲವೂ ಗುರುವಿನಲ್ಲಿ ಲಿಂಗ ಉಂಟು, ಜಂಗಮ ಉಂಟು ಅಂತ ತಿಳಿಸಿದರು. ಹೀಗೆ ಅವರಿಗೂ ಇಬ್ಬರಿಗೂ ಶರಣರಿಗೂ ನನ್ನ ಅನಂತ ಭಕ್ತಿಯ ಶರಣಾರ್ಥಗಳು. ವೇದಿಕೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಇನ್ನು ಮಾರ್ಗದರ್ಶಕರಾದಂತ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಪ್ರತಿ ಬಾರಿಯೂ ಮಾರ್ಗದರ್ಶನ ಮಾಡುವಾಗ ಹೊಸ ವಿಚಾರಗಳನ್ನು ನಮಗೆ ತಿಳಿಸುತ್ತಾರೆ. ಎಲ್ಲರೂ ಸೇರಿ ಗ್ರಂಥ ಪರಿಷ್ಕರಿಸೋಣ, ನೈಜ ಸತ್ಯವಾದನ್ನು ಹೇಳೋಣ, ತಿಳಿಸೋಣ. ಅದಕ್ಕೆ ಗಟ್ಟಿ ಮನಸ್ಸು ಬೇಕು. 3 ವರ್ಷಗಳಿಂದಲೂ ಎಲ್ಲರಿಗೂ ಹೊಸ ಆಯಾಮಗಳನ್ನು ನೀಡುತ್ತಿದ್ದಾರೆ. ಈಗ ಮುಂದಿನ ಶನಿವಾರ ನೋಡ್ರಿ, ಈಗ ಅನುಭವ ಸಿರಿ ಕಾರ್ಯಕ್ರಮ ಶುರು ಆಗಿರ್ತದ. ಕಾರ್ಯಕ್ರಮ ಸುಂದರವಾಗಿ ರೂಪಿಸ್ತಾರೆ. ನಿಜವಾಗ್ಲೂ ಅನುಭವ ಸಿರಿ ಬಸವ ಸಿರಿ ಆಗಿಯೇ ಆಗಿದೆ. ಅನೇಕ ಮಹನೀಯರು ಶರಣೀಯರು ತಮ್ಮ ಗ್ರಂಥಗಳನ್ನು ಪ್ರಕಟಗೊಳ್ಳುತ್ತವೆ. ವಚನ ಚಿಂತನೆಗಳು, ಲೇಖನಗಳ ಸರಮಾಲೆ ಈ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತದೆ. ಇದಕ್ಕೆಲ್ಲ ಕೇಂದ್ರ ಬಿಂದುವಾಗಿದ್ದ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಧನ್ಯವಾದಗಳು. ಅವರ ಅವಿರತ ಪ್ರಯತ್ನಕ್ಕೆ ಕಳಿಸಿಬಿಟ್ಟಂತೆ ಅನುಭವ ಸಿರಿ ಅದು ಬಸವಣ್ಣನು ಹುಟ್ಟಿದ ಜಿಲ್ಲೆಯಲ್ಲಿ ನಡೀತಿದೆ ಅಂದ್ರೂ ಅದೊಂದು ಸೌಭಾಗ್ಯವೇ ಸರಿ. ಶರಣರ ಚಿಂತನೆಗಳನ್ನು, ಆಶಯಗಳನ್ನು ವೈಚಾರಿಕವಾಗಿ ತಿಳಿಸುವುದರಲ್ಲಿ ಅವರದು ಎತ್ತಿದ ಕೈ. ಮತ್ತು ರೇವಣ ಸಿದ್ದೇಶ್ವರರು ಇವರು ಹಾಲುಮತಕ್ಕೆ ಸೇರಿದ್ರಂತ ನನಗೂ ಗೊತ್ತಿರ್ಲಿಲ್ಲ. ಈಗ ಅವರ ವಿಚಾರದಿಂದ ತಿಳಿಯಿತು. ಬಸವಣ್ಣನ ಸಮಕಾಲೀನ ಶರಣರ ಬಗ್ಗೆ ಹಾಗೂ ತಮ್ಮ ಉದ್ದೇಶವನ್ನು ತಿಳಿಸಿದರು. ಇವರು ಹೊಗರ್ತಿಯಲ್ಲಿ ರೇವಣ ಸಿದ್ದೇಶ್ವರ ಐಕ್ಯರಾದರೆಂದು ತಮ್ಮ ಸಂಶೋಧನೆ ಮುಖಾಂತರ, ಅವರು ಯಾವುದೂ ಹಾಗೇ ಹೇಳೋದಿಲ್ಲ, ಸಂಶೋಧನೆ ಮುಖಾಂತರ, ಪರಿಷ್ಕರಣೆ ಮುಖಾಂತರ, ಸಿದ್ಧಾಂತಗಳ ಮುಖಾಂತರ ನಿಖರವಾಗಿ ಹೇಳ್ತಾರೆ. ಯಾರು ಅವ್ರನ್ನ ಪ್ರಶ್ನೆ ಮಾಡಬಾರ್ದು ನೋಡ್ರಿ, ಆ ರೀತಿ ನಿಖರವಾಗಿ ಹೇಳ್ತಾರೆ. ಉದ್ದೇಶ ನಮಗೆ ವಿವರವಾಗಿ ತಿಳಿಸಿದ್ದಾರೆ. ಶರಣರ ಸಿದ್ಧಾಂತ, ಅನುಭವದ ಆಳ, ಶರಣರ ನಿಲುವು, ಆದರ್ಶಪ್ರಾಯವನ್ನೆಲ್ಲ ತಿಳಿಸಿದರು. ಅವರ ಮಾತಿನಲ್ಲಿ ವೈಚಾರಿಕತೆಯ ಶ್ರೇಷ್ಠತೆ ನಾವು ಕಾಣಬಹುದು. ಅವರಿಗೂ ಸಹ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಇನ್ನು ವಚನ ಮಂಗಳ ಮಾಡಲಿರುವ ಶರಣೆ ಲಲಿತಾ ಅಂಗಡಿಯವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು, ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಇನ್ನು ವಿಜಯಲಕ್ಷ್ಮಿ ಕಲಬುರ್ಗಿ ಅವರು ಎನಗಿಂತ ಕಿರಿಯರಿಲ್ಲ ಎಂಬ ಬಸವಣ್ಣನ ವಚನ ಮುಖಾಂತರ ಸುಂದರವಾಗಿ ಅತ್ಯಂತ ಸುವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡುತ್ತಿದ್ದಾರೆ. ವಿಜಯಲಕ್ಷ್ಮಿ ಕಲಬುರ್ಗಿ ಅವರಿಗೂ ವೇದಿಕೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅನಂತ ಶರಣಾರ್ಥಿಗಳು. ಇನ್ನು ಸಂಘಟಕರಾದಂತ ನಮ್ಮ ಸುಜಾತಾ ಪಾಟೀಲ್ ಅವರು ತುಂಬಾ ಕ್ರಿಯಾಶೀಲರು ಹಾಗೂ ಬಸವಣ್ಣರ ಬಗ್ಗೆ ಅತ್ಯಂತ ಅಭಿಮಾನವುಳ್ಳವರು. ಅದರಂತೆ ಸುಧಾ ಪಾಟೀಲ್ ಇಬ್ಬರು ಶರಣರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಇನ್ನ ಸಂಯೋಜಕರಾದಂತ ಶರಣೆ ಇಂದಿರಾ ಮೋಟೆಬೆನ್ನೂರ್, ಶರಣ MB ಬಿರಾದಾರ್ ಹಾಗೂ ಶುಭಾರಾಣಿ ಕಡಪಟ್ಟಿ, ಶರಣ ವಿಜಯಗೌಡ ಮುಂಬೈ ಅವರು, ಶರಣೆ ಶಾರದಾ ಅಂಬೇಸಂಗಿ ಮತ್ತು ಶರಣ CB ಗಾಣಗೇರ್ ಪುಣೆ, ಎಲ್ಲರಿಗೂ ವೇದಿಕೆ ಪರವಾಗಿ ವೈಯಕ್ತಿಕವಾಗಿ ಹೃದಯಪೂರ್ವಕ ಶರಣಾರ್ಥಿಗಳು. ಈ ತಾಂತ್ರಿಕ ಸಹಾಯವನ್ನ ನಿರಂತರವಾಗಿ ಬಿಡದೆ ತಮ್ಗೆ ಎಷ್ಟೇ ಕಷ್ಟಕ್ಕಿದ್ರು, ಯಾವುದೇ ಕೆಲಸವಿದ್ರು ಬಹಳ ಸಮರ್ಪಕವಾಗಿ ನಿರ್ವಹಿಸಿರುವಂತ ಡಾಕ್ಟರ್ ದಾನಮ್ಮ ಜಳಕಿ ಅವರ ಕಾರ್ಯವು ಶ್ಲಾಘನೀಯವಾದದ್ದು. ಅವರ ರೆಕಾರ್ಡಿಂಗ್ ಮಾಡದೇ ಇದ್ರೆ ನಮಗೆ ಮತ್ತೆ ಪುನಃ ಕೇಳಕ್ಕೂ ಸಾಕ್ತಾ ಇರ್ಲಿಲ್ಲ, ಮತ್ತೆ ನೋಡೋದಕ್ಕೂ ಆಗ್ತಾ ಇರ್ಲಿಲ್ಲ. ಹೀಗೆ ಶಾಶ್ವತವಾಗಿ ಉಳಿಯಂತೆ ಮಾಡುವ ಅವರ ಕಾರ್ಯ ಅತ್ಯಂತ ಶ್ರೇಷ್ಠವಾದವು. ಹೀಗೆ ನಮ್ಮ ಈ ಅಕ್ಕನವರಿಗೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸುತ್ತೇನೆ. ಇನ್ನ ಬಸವಣ್ಣರ ಒಂದು ಜಾನಪದ ನೆನಪಾಗ್ತದೆ. ಕರುಣ ಬಂದರೆ ಕಾಯೋ, ಮರಣ ಬಂದರೆ ವಯ್ಯೋ, ಕರುಣಿ ಕಲ್ಯಾಣಿ ಬಸವಣ್ಣ, ಕರುಣಿ ಕಲ್ಯಾಣಿ ಬಸವಣ್ಣ ಶಿವಲಿಂಗ, ಕಡೆತನಕ ಕಾಯೋ ಅಭಿಮಾನ. ಹೀಗೆ ನಮಗೆ ಅಕ್ಕನ ಅರಿವು ನಮಗೆ ಯಾವಾಗಿರೋ ಅಭಿಮಾನ ಕಾಯ್ತದೆ. ಮತ್ತೊಮ್ಮೆ ಸರ್ವರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಸಮಾವೇಶದಲ್ಲಿ ಅಂತರ್ಜಾಲದಲ್ಲಿ ಭಾಗವಹಿಸಿದ ಎಲ್ಲ ಸದಸ್ಯರಿಗೂ
ಬಂಧು ಬಳಗದವರಿಗೂ ಶರಣಾರ್ಥಿ ಹೇಳಿ ನನ್ನೆರಡು ಮಾತುಗಳನ್ನು ಅಪ್ಪ ಬಸವಣ್ಣನ ಪಾದಕ್ಕೆ ಅರ್ಪಿಸುತ್ತೇನೆ. ಎಲ್ಲರಿಗೂ ಇನ್ನೊಮ್ಮೆ ಮತ್ತೊಮ್ಮೆ ಅವರಿವರೆನ್ನದೇ ಭಕ್ತಿ ಶರಣಾರ್ಥಿಗಳು. ಜನಪದ ಹಾಡಿನೊಂದಿಗೆ ಶರಣು ಸಮರ್ಪಣೆಗೈದ ಅಕ್ಕ ಮಹಾದೇವಿ ತೆಗ್ಗಿ ಅವರಿಗೆ ಅನಂತ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ವಚನ ಮಂಗಳವನ್ನು ವಾಚಿಸಲು ಶರಣಿ ಸರಸ್ವತಿ ಬಿರಾದರ್ ಅಕ್ಕನವರಿಗೆ ಕೇಳಿಕೊಳ್ಳುತ್ತೇನೆ. ಓಕೆ ಮೇಡಮ್. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನಾನೊಂದು ಬಸವಣ್ಣನವರ ವಚನ ಹೇಳುವೆ. ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು. ಶಿವಪಥವನರಿಯೋಡಿ ಗುರುಪಥವೇ ಮೊದಲು, ಶಿವಪಥವನರಿಯೋಡಿ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ಅರಿಯೋಡೆ, ಕೂಡಲ ಸಂಗಮ ದೇವರ ಅರಿಯೋಡೆ, ಶರಣರ ಸಂಘವೇ ಮೊದಲು ಮೊದಲು, ಶರಣರ ಸಂಘವೇ ಮೊದಲು ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು. ಶಿವಪಥವನರಿಯೋಡೆ ಗುರುಪಥವೇ ಮೊದಲು, ಶಿವಪಥವನರಿಯೋಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ಅರಿಯೋಡೆ, ಕೂಡಲ ಸಂಗಮ ದೇವರ ಅರಿಯೋಡೆ, ಶರಣರ ಸಂಘವೇ ಮೊದಲು ಮೊದಲು, ಶರಣರ ಸಂಘವೇ ಮೊದಲು ಮೊದಲು, ಮಡಕೆಯ ಮಾಡುವರೆ ಮಡಕೆಯ ಮಾಡುವರೆ ಮಡಕೆಯ ಮಾಡುವರೆ ಮಣ್ಣೆ ಮೊದಲು. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಅತ್ಯಂತ ಮಧುರವಾಗಿ ವಚನ ಮಂಗಳವನ್ನು ಮಾಡಿದ ಶರಣಿ ಸರಸ್ವತಿ ಬಿರಾದರ್ ಅಕ್ಕನವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಹಿರಿಯ ಜೀವಿಗಳಿಗೂ ಹಾಗೂ ಅಕ್ಕನ ಅರಿವಿನ ತಂಡಕ್ಕೂ ಅನಂತ ಧನ್ಯವಾದಗಳು. ನಾಳೆ ಬೆಳಗ್ಗೆ 11 ಗಂಟೆಗೆ ಮತ್ತೊಂದು ಗೂಗಲ್ ಮೀಟ್ ನಲ್ಲಿ ಎಲ್ಲರೊಂದಿಗೂ ಸಂಪರ್ಕಿಸೋಣ. ಶರಣಾರ್ಥಿಗಳು. ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೆ ಶರಣಾರ್ಥಿಗಳು. ಮೇಡಮ್. ಹಾ ಬರ್ರಿ ಬರ್ರಿ ಬರ್ರಿ, ಒಳ ಕೈ ಹಾಕಿರಲ್ಲ ಬರ್ರಿ. ತೆಗೀರಿ. ನಮ್ದ ಗೂಗಲ್ ಮೀಟ್ ಇತ್ತ, ಅದಕ್ಕ ಅದ್ರಾಗ ಮಾತಾಡ್ತೀನಿ. 1 ತಾಸ್ 1.5 ತಾಸ್ ಆತ. 5ರಿಂದ 5 ತನಕ ಆತ್ ನೋಡ. ಮೇಡಮ್ ತಲೆಗೆ ಬಂದಿಲ್ರಿ, ಬ್ಯಾರೆ